ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಂ ಬುದ್ಧಿಂ ಚ ದೇಹಿ ಮೇ ब्रह्मा गुरु विष्णु गुरुदेवो महेश्वर गुरु साक्षात् परं ब्रह्म तस्मै श्री गुरवे नमः। ಜಗಗತಿ ಪಾವನನೆ ಸನಗಾದಿ ಸಜ್ಜನ ನಿಕರದಾತಾರ ರಾವಣ ಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕದನ ಚೌಪಟಮಲ್ಲ ಪರಬಲ ಮದನ ಮದಹರ ರುದ್ರನು ಕದನ ಚೌಪಟಮಲ್ಲ ಪರಬಲ ಮದನ ಮದಹರ ರುದ್ರನು ಅಹಿತರ ಸದೆದು ಅಹಿತರ ಸದೆದು ಮರಳಿಸಿದನು ವಿರಾಟನ ನಿಖಿಲ ಗೋಕುಲವ ಎಲ್ಲರಿಗೂ ನಮಸ್ಕಾರ. ವಿಘ್ನ ನಿವಾರಕನಾದಂತಹ ಮಹಾಗಣಪತಿಗೆ ನಮಸ್ಕರಿಸುತ್ತಾ, ಅಕ್ಷರ ದೇವತೆಯಾದಂತಹ ಶಾರದೆಗೆ ನಮಸ್ಕರಿಸುತ್ತಾ, ಇಂದು ನಾವು ಪ್ರಸ್ತುತಪಡಿಸುತ್ತಿರುವಂತಹ ಈ ಕಾವ್ಯದ ಆರಾಧ್ಯ ದೇವನಾದಂತಹ ಗದುಗಿನ ವೀರ ಲಕ್ಷ್ಮೀನಾರಾಯಣನಿಗೆ ನಮಸ್ಕರಿಸುತ್ತಾ ಹಾಗೂ ಈ ಸ್ಥಳದ ಅಧಿದೇವತೆಗಳಿಗೆ ನಮಸ್ಕರಿಸುತ್ತಾ ಇಂದಿನ ಗಮಕ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಮಹಾಕವಿ ಕುಮಾರವ್ಯಾಸನಿಂದ ರಚಿತವಾದಂತಹ ಈ ಕರ್ನಾಟ ಭಾರತ ಕಥಾಮಂಜರಿಯಲ್ಲಿ ಈಗ ವಿರಾಟ ಪರ್ವ ನಡೀತಾ ಇದೆ. ನಿನ್ನೆ ದಿವಸ ಗೋಗ್ರಹಣವನ್ನು ಮಾಡಿದಂಥವರನ್ನು ಇರಿಸುವಾಗ ಬೃಹನ್ನಳೆ ರೂಪದಂತಹ ಅರ್ಜುನ ಉತ್ತರ ಕುಮಾರನನ್ನು ಸಿದ್ಧಪಡಿಸಿಕೊಂಡು ತನ್ನದೇ ಆದಂತಹ ಧನುಸ್ಸು ಹಾಗೂ ಬಾಣಗಳನ್ನೆಲ್ಲ ಕೂಡಿಕೊಂಡು ಯುದ್ಧರಂಗದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಅದರ ಪರಿಣಾಮ ಪ್ರಭಾವ ಏನು ಹೇಳುವುದನ್ನು ಇವತ್ತು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಸೂಚನಾ ಪದ್ಯದಲ್ಲಿ ಈಗಾಗಲೇ ಇವರು ವಾಚಿಸಿದಂತೆ ಕದನ ಚೌಪಟಮಲ್ಲ ಪರಬಲ ಮದನ ಮದಹರ ರುದ್ರನು. ಕುಮಾರವ್ಯಾಸ ಸಂದರ್ಭದಲ್ಲಿ ಎಲ್ಲ ಹರಿಹರರ ಅಭೇದವನ್ನು ತೋರಿಸ್ತಾ ಇರ್ತಾನೆ. ವೈಷ್ಣವ ಸಂಪ್ರದಾಯದ ಕವಿಯಾದರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಹರನನ್ನು ಕೂಡ ಅಡಿಗಡಿಗೆ ಸ್ಮರಿಸುತ್ತಾ ಹೋಗ್ತಾನೆ. ಪರಬಲ ಮದನ ಮದಹರ ರುದ್ರನು. ಅದರ ಜೊತೆಗೆ ಇಲ್ಲಿ ಅಹಿತರ ಸದೆದು ಯಾಕೆ ಅಹಿತರು ಗೋಗ್ರಹಣವನ್ನು ಮಾಡಿದವರು. ನಮಗೊಂದು ಒಳ್ಳೆ ಕಥಾ ಸಂದರ್ಭ ಸಿಕ್ಕಿದೆ ಇವತ್ತು. ಅದು ನಮ್ಮ ಪುಣ್ಯ ವಿಶೇಷ ಅಂತ ತಿಳಿತೇವೆ. ಯಾಕೆಂದರೆ ತುರುಗೋಳ್ ಎನ್ನುವುದೊಂದು ಐತಿಹಾಸಿಕವಾದಂಥ ಮೌಲ್ಯ. ಈ ಮಣ್ಣಿನಲ್ಲಿ
ಹೆಣ್ಣಿನ ರಕ್ಷಣೆಗಾಗಿ, ಗೋವುಗಳ ರಕ್ಷಣೆಗಾಗಿ ಪ್ರಾಣವನ್ನೂ ಬಲಿ ಕೊಡ್ತಾ ಇದ್ರು. ಪೌರಾಣಿಕ ಮೌಲ್ಯವೂ ಹೌದು, ಐತಿಹಾಸಿಕ ಮೌಲ್ಯವೂ ಹೌದು ಗೋ ರಕ್ಷಣೆ ಅಂತ ಹೇಳೋದು. ಇವತ್ತು ಅರ್ಜುನ ಅದನ್ನು ಮಾಡಿದ್ದಾನೆ. ಅದನ್ನು ಮಾಡಿ ವಿರಾಟನ ನಿಖಿಳ ಗೋಕುಲವನ್ನು ಮರಳಿಸಿದ್ದಾನೆ. ಅದು ಹೇಗೆ ವರ್ಣಿಸಿದ್ದಾನೆ ಕುಮಾರವ್ಯಾಸ ಕವಿ ಎನ್ನುವುದನ್ನು ನಾವು ಈಗ ಮುಂದುವರಿಸಿಕೊಂಡು ಹೋಗ್ತೇವೆ. ಆ ಕಡೆಯಲ್ಲಿ ಅರ್ಜುನ ಉತ್ತರ ಕುಮಾರನ ಸಾರಥ್ಯದಲ್ಲಿ ರಥದಲ್ಲಿ ಕುಳಿತಾಗ ಅದರ ಪ್ರಭಾವ ಈ ಕಡೆಗೆ ಹೇಗೆ ನೋಡಿದರು ಎನ್ನುವುದನ್ನು ಆರಂಭಿಸ್ತೇವೆ. ಭಯವು ಭಾರವಿಸಿತ್ತು ಜನಮೇ ಜಯ ಮಹೀಪತಿ ಕೇಳು ಕುರುಸೇನೆಯಲಿ ಭೀಷ್ಮ ದ್ರೋಣರು ಅರಿದರು ಪಾರ್ಥನೆಂಬುದನು ಜಯವು ಜೋಡಿಸಲರಿಯದು ಇದು ಸಂಶಯದ ಸುಳಿವು ಇದು ಉತ್ಪಾದಶಕವು ಇದು ಲಯದ ಬೀಜವು ಭೀಷ್ಮ ಚಿತ್ತವಿಸು ಭೀಷ್ಮ ಚಿತ್ತವಿಸು ಎಂದನ ದ್ರೋಣ. ಮೊಟ್ಟ ಮೊದಲಿಗೆ ನಮ್ಮ ಗಮನಕ್ಕೆ ಬರುತ್ತೆ ಭಯವು ಭಾರವಿಸಿತ್ತು. ಎಲ್ಲಿ? ಕುರುಸೇನೆಯಲ್ಲಿ. ಅರ್ಜುನ ದೇಹಾತೀತವಾದಂಥ ಒಂದು ವರ್ಚಸ್ಸುದು. ಅವನ ಗಾಂಡೀವವನ್ನು ಜೇವಡೆ ಗೈದ ಅಂತಂದರೆ ಇದರಿನಲ್ಲಿದ್ದವರ ಎದೆ ಒಡೆಯಬೇಕು ಅಂತಹ ಶಬ್ದ ಅದು. ಅವನ ಕೈಗಿರ್ತಕ್ಕಂಥ ದೇವದತ್ತ ಶಂಖಕ್ಕಿರ್ತಕ್ಕಂಥ ಶಬ್ದ ಅದು. ಹಾಗಾಗಿ ಅವನು ಅಲ್ಲಿ ತನ್ನನ್ನು ತಾನು ಕಾಣಿಸಿಕೊಂಡ ಬಗೆಯಲ್ಲಿಯೇ ಕೌರವ ಸೇನೆಯಲ್ಲಿ ಭಯವು ಭಾರವಿಸುತ್ತೆ. ಎಲ್ಲರಿಗೂ ಭೀತಿ ಉಂಟಾಗ್ಬಿಡುತ್ತು. ಮನುಷ್ಯನಿಗೆ ಅನಿಯಂತ್ರಿತವಾಗಿ ಸಂತೋಷ ಆಗುತ್ತೆ, ಭೀತಿ ಆಗುತ್ತೆ. ಕುಮಾರವ್ಯಾಸ ಕವಿ ಅನೇಕ ಪದ್ಯಗಳಲ್ಲಿ ಮಧ್ಯದಲ್ಲಿ ಒಂದು ಶಬ್ದವನ್ನು ಬಹಳ ಚಂದ ಇಟ್ಟಿರ್ತಾನೆ. ಭಯವು ಭಾರವಿಸಿತ್ತು ಎಲ್ಲಿ ಅಂತ ಕೇಳಿದರೆ ಕುರುಸೇನೆಯಲ್ಲಿ. ಅದ್ರ ಜೊತೆಗೆ ಯಾಕಾಗಿ ಆ ಪದ್ಯವನ್ನು, ಆ ಶಬ್ದವನ್ನು ಇನ್ನೊಂದು ಸಾರಿ ನಾವು ಬಳಸ್ಕೋಬೇಕು ಅಂತಂದರೆ, ಕುರುಸೇನೆಯಲ್ಲಿ ಭೀಷ್ಮ ದ್ರೋಣರು ಅರಿದರು ಪಾರ್ಥನೆಂಬುದನ್ನು. ಸೈನಿಕರಿಗೆಲ್ಲ ಯಾಕೆ ಹೆದರಿಕೆ ಆಗ್ತಿದೆ ಅಂತ ಗೊತ್ತಾಗಿ ಹೆದರಿಕೆ ಆಯ್ತು ಅಷ್ಟೇ ಅವರಿಗೆ. ಆದರೆ ಕೌರವ ಸೈನ್ಯದಲ್ಲಿರುವಂಥ ಭೀಷ್ಮ ದ್ರೋಣರಿಗೆ ಅಲ್ಲಿ ಬಂದವ ಅರ್ಜುನ ಅಂತ ಗೊತ್ತಾಯಿತು. ಅರ್ಜುನ ಬಂದ ಅಂತಿದ್ದ ಹಾಗೆ ಇವರಿಬ್ಬರ ಮನಸ್ಸಿಗೆ ಖಚಿತ ಆಗ್ಬಿಡ್ತು. ಜಯವು ಜೋಡಿಸಲರಿಯದು. ಅರ್ಜುನ ಅಲ್ಲಿ ಕಾಣಿಸ್ಕೊಂಡ ಮೇಲೆ ಇನ್ನು ನಮ್ಮ ಪಕ್ಷಕ್ಕೆ ಜಯವನ್ನು ಜೋಡಿಸಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ. ಎಷ್ಟು ವಿಶೇಷ ಅಂತಂದರೆ ಎಲ್ಲರಿಗೂ ಹೆದರಿಕೆ ಆಯಿತು. ಹೆದರಿಕೆ ಯಾಕೆ ಬೇರೆಯವರಿಗೆ ಗೊತ್ತಾಗಲಿಲ್ಲ, ಗೊತ್ತಾಗಿದ್ದು ಇವರಿಬ್ಬರಿಗೆ ಮಾತ್ರ. ಯಾಕೆಂದರೆ ಅರ್ಜುನನ ವ್ಯಕ್ತಿತ್ವದ ಅರಿವು ಅವರಿಗಿದೆ. ಅದೆಲ್ಲದಕ್ಕಿಂತಲೂ ಹೆಚ್ಚಿನದಾಗಿ ತಾವೇ ಎನ್ನುವ ಅಹಂಕಾರಕ್ಕಿಂತ ಹೆಚ್ಚಿನ ಜ್ಞಾನ ಅವರಲ್ಲಿದೆ. ಹಾಗಾಗಿ ಭೀಷ್ಮ ದ್ರೋಣರಿಗೆ ಗೊತ್ತಾಯಿತು, ಉಳಿದವ್ರಿಗೆ ಆ ಕ್ಷಣಕ್ಕೆ ಯಾಕೆ ಗೊತ್ತಾಗಲಿಲ್ಲ? ಅಶ್ವತ್ಥಾಮ ಇರಲಿಲ್ವೇ, ಕರ್ಣ ಇರಲಿಲ್ವೇ, ಬೇಕಾದಷ್ಟು ಜನ ಇದ್ದಾರೆ. ಅದು ಅವರ ವ್ಯಕ್ತಿತ್ವದ ಘನತೆ. ಒಬ್ಬ ವ್ಯಕ್ತಿಯ ನಿಂತ ನಿಲುವಿನಲ್ಲಿ ಅವನ ಯೋಗ್ಯತೆಯನ್ನು ಕಂಡುಕೊಳ್ಳಿಕ್ಕೆ ಇವ್ರಿಗೆ ಗೊತ್ತಿದೆ. ಉಳಿದವರಿಗೆಲ್ಲ ಅವರವರ ಯೋಗ್ಯತೆ ಮೇಲಿರ್ತಕ್ಕಂಥ ಅಹಂಕಾರ ಅಷ್ಟೇ. ಭೀಷ್ಮ ದ್ರೋಣರು ಅರಿದರು ಪಾರ್ಥನೆಂಬುದನ್ನು. ಅದರ ಜೊತೆಗೆ ಆ ಕ್ಷಣದಲ್ಲಿ ಇನ್ನೂ ನಮಗೆ ಜಯ ಕನಸಿನ ಮಾತು ನಮಗೆ ಸಿಗೋದಿಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಸೂಚಕವಾಗಿ ಅನೇಕ ಉತ್ಪಾತಗಳೆಲ್ಲ ಅಲ್ಲಿ ಕಾಣಿಸಿಕೊಂಡು ಪ್ರಾಜ್ಞರಾದಂತಹ ದ್ರೋಣರು ತಾವು ಕಂಡದ್ದನ್ನು ಭೀಷ್ಮರಿಗೆ ಹೇಳಿದರು. ಇದು ಲಯದ ಬೀಜ, ಇದು ವಿನಾಶದ ಸಂಕೇತ. ಎಷ್ಟು ಒಂದೊಂದು ಶಬ್ದದಲ್ಲಿ ಅರ್ಥ ಇರುತ್ತೆ ಅಂತಂದರೆ, ಬೀಜವನ್ನು ಮುಂದುವರಿಲಿಕ್ಕೆ ಬಿಟ್ಟರೆ ವಿನಾಶ ಆಗೋದು, ಬೀಜವೇ ಒಂದು ವಿನಾಶ ಅಲ್ಲ. ಎಂಥ ಒಂದು ಕಲ್ಪನೆ ಅದು ಅಂತಂದರೆ, ಇದು ಲಯದ ಬೀಜ ಅಂದರೆ ಅಲ್ಲಿಗೆ ಅದನ್ನು ಸುಮ್ಮನಿರಿಸಿದ್ರೆ ವಿನಾಶ ಆಗೋದಿಲ್ಲ, ಅವಕಾಶ ಕೊಟ್ಟರೆ ಬೆಳೆಯಲಿಕ್ಕೆ ವಿನಾಶ ಆಗುತ್ತೆ ಅಂತ. ಲಯದ ಬೀಜ ಇದೇ ಲಯ ಅಲ್ಲ. ದ್ರೋಣರು ತಮ್ಮ ಮಾತನ್ನು ಭೀಷ್ಮರಿಗೆ ಹೇಳುವಾಗ ಅದಕ್ಕೆ ಆಧಾರಗಳನ್ನು ಕೊಡ್ತಾರೆ. ಈ ರೀತಿಯಾದಂಥ ಉತ್ಪಾತಗಳೆಲ್ಲ ಆಗ್ತಾ ಇದೆ. ಗಜತುರಗ ಚಯವು ಕಂಬನಿಗಳನ್ನು ಸುರಿಸ್ತಾ ಇದ್ದಾವೆ, ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದಾವೆ. ಹೊರೆಯಿಂದ ಆಯುಧವನ್ನು ತೆಗೆದಾಕ್ಷಣ ಮುರಿದು ಬೀಳ್ತಾ ಇದೆ. ಬಿರುಗಾಳಿ ಬಲವಾಗಿ ಬೀಸ್ತಾ ಇದೆ. ಆಮೇಲೆ ಆಕಾಶದಿಂದ ತಾರೆಗಳು ಉರುಳಿ ಬೀಳ್ತಾ ಇದ್ದಾವೆ. ಅರುಣ ಜಲದಲ್ಲಿ ರಕ್ತದ ಪಾತವಾಗ್ತಾ ಇದೆ ಸೈನ್ಯದ ಮೇಲೆ. ಧೂಮಕೇತುಗಳು ಕಾಣಿಸಿಕೊಳ್ತಾ ಇದ್ದಾವೆ.
ಪತಾಕ ಭಂಗವಾಗ್ತಾ ಇದೆ, ರಥದ ಮೇಲಿನ ಧ್ವಜ ತನ್ನಷ್ಟಕ್ಕೆ ತಾನೇ ಕಳಚಿ ಬಿಡ್ತಾ ಇದೆ ಅಂತ. ಅದು ರಥದಲ್ಲಿ ಕುಳಿತವರ ಅವನತಿಯನ್ನು ಸೂಚಿಸುತ್ತೆ. ಪತಾಕ ಭಂಗವಾಗ್ತಾ ಇದೆ. ಇಂಥದ್ದನ್ನೆಲ್ಲ ನೋಡಿದರೆ ಇದು ಸಮಾಹಿತವಲ್ಲ, ಇದು ನಮಗೆ ಒಳ್ಳೆಯದೇ ಅಲ್ಲ. ಹಾಗಂತ ಇದು ಒಳ್ಳೆಯದು ಯಾರಿಗೆ ಅಂತ ಕೇಳಿ ನಮ್ಮ ವಿರೋಧಿಗಳಿಗೆ ಅಭ್ಯುದಯದ ಕಾಲ, ಅವರಿಗೆ ಅಭಿವೃದ್ಧಿಯ ಕಾಲ. ಯಾಕೆಂದರೆ ಅಲ್ಲಿ ಬಂದವನು ಅರ್ಜುನ, ನಮ್ಮನ್ನು ಸದಯದಿಹನೇ ಸುರಪನಂದನನು. ಅಲ್ಲಿ ಬಂದಿರುವಂಥ ಅರ್ಜುನ ನಮ್ಮನ್ನು ಸೋಲಿಸದೆ ಹೋಗ್ತಾನೆಯೇ ಅಂತ ದ್ರೋಣರು ಭೀಷ್ಮರ ಗಮನಕ್ಕೆ ಬಂದವ ಅರ್ಜುನ ಎನ್ನುವುದನ್ನು ತಂದರು. ಜೊತೆಗೆ ಮುಂದೆ ಏನಾಗ್ತದೆ ಅಂತ ಹೇಳಿದರು. ಅದರ ಜೊತೆಗೆ ಏನೆಲ್ಲ ಉತ್ಪಾತಗಳಾಗ್ತಾ ಇದ್ದಾವೆ ಅದರ ಸೂಚನೆಯಾಗಿ ಅಂತ ಹೇಳಿದರು. ಇದು ಉತ್ಪಾತಗಳು ಅದೃಶ್ಯವಾದವು, ಅದ್ರ ಜೊತೆಗೆ ದೃಷ್ಟವಾದದ್ದನ್ನು ಕೆಲವೊಂದು ದ್ರೋಣರು ಹೇಳಿದರು. ಅಲ್ಲಿ ಅವನ ರಥದಲ್ಲಿ ಕುಳಿತಂತಹ ಕಪಿವರನ ಭೋರ್ಗರೆತ. ಯಾಕೆಂದರೆ ಅರ್ಜುನ ಕಪಿಧ್ವಜ, ಅವನ ರಥದಲ್ಲಿ ಹನುಮಂತ ಕೂತ್ಕೊಂಡಿದ್ದಾನೆ, ಅವನು ಅಬ್ಬರಿಸ್ತಾ ಇದ್ದಾನೆ. ಆ ಅಬ್ಬರ, ಗಾಂಡಿವ, ಆಮೇಲೆ ದೇವದತ್ತದ ವಾದ್ಯ, ಅದರ ಜೊತೆಗೆ ನರನ ನಿಷ್ಠುರ ಸಿಂಹರವವಿದೆ. ಇದು ಈ ವರ್ಣನೆಯನ್ನು ಕುಮಾರವ್ಯಾಸ ಬಳಸಿದ್ದು ಬಹಳ ಅಪರೂಪ. ಇದು ರನ್ನನದ್ದು. ಸಿಂಹ ಹೇಳುವಂಥದ್ದು ಹೆಚ್ಚು ರನ್ನ ಬಳಸೋದು ಅಪರೂಪಕ್ಕೆ ಕುಮಾರವ್ಯಾಸ ಬಳಸ್ತಾನೆ. ನರನ ನಿಷ್ಠುರ ಸಿಂಹರವವಿದೆ. ಅರ್ಜುನ 13 ವರ್ಷಗಳಿಂದ ಕಾದಿಟ್ಟುಕೊಂಡಿದ್ದಾನೆ, ಈಗ ಸಿಕ್ಕಿರೋ ಅವಕಾಶ. ಹಾಗಾಗಿ ಅವನಿಗೆ ಗೊತ್ತಿಲ್ಲದೆ ಅವನಲ್ಲಿ ಆ ವಿರೋತ್ಸಾಹ ಬಂದ್ಬಿಟ್ಟಿದೆ. ಇದನ್ನೆಲ್ಲ ನೋಡಿದರೆ ಸಂಗರಕ್ಕೆ ಸಾಹಸ ಮಲ್ಲ ಮೊಳಗಿದಾನೆ ಅಂತನ ದ್ರೋಣ. ಬಂದವ ಅರ್ಜುನ ಹೀಗೆ ಮಾಡ್ತಾನೆ ಅಂತ ಅವನು ಭೀಷ್ಮರ ಗಮನಕ್ಕೆ ತರ್ತಿದ್ದ ಹಾಗೆ ಭೀಷ್ಮರ ಪ್ರತಿಕ್ರಿಯೆಗಿಂತಲೂ ಮೊದಲು ಈ ಕಡೆಯಲ್ಲಿ ಕರ್ಣನ ಪ್ರತಿಕ್ರಿಯೆ ಕಾಣಿಸ್ತಾ ಇದೆ ನಮಗೆ. ನರನು ನರನೆಂದು ಅನವರದ ತಲೆ ಬಿರಿಯ ಹೊಗಳುವಿರ, ಆನಿರನು ಸಂಗರಕ್ಕೆ ತಲೆ ತೋರಿದೊಡೆ ತರಿವೆನು ಲೋಕಪಾಲಕರ. ನರನ ತೆತ್ತಿಗರ ಹಿರಿ ತತ್ತರೆ ಪುರದೊಳಗೆ ಕೌರವನವರು ದುಶ್ಚರಿತರಿರಿ ದುಶ್ಚರಿತರೆರಡಿಟ್ಟಿಹಿರಿ ಕೂಡರು ನಿಮ್ಮೊಳೆನೆಂದ. ಅರ್ಜುನನನ್ನು ದ್ರೋಣರು ಹೊಗಳುವಾಗ ಕರ್ಣನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಯಾವತ್ತೂ ಸಂತೋಷವನ್ನು ತಡ್ಕೊಳ್ಬೋದು, ಆದರೆ ಅಸಹನೆ, ಮಾತ್ಸರ್ಯ ಇದನ್ನು ತಡ್ಕೊಳ್ಳಿಕ್ಕಾಗಲ್ಲ. ಆ ಕ್ಷಣ ಹೊರ ಬೀಳಬೇಕದು. ಒಂದು ವೇಳೆ ಒಬ್ಬ ವ್ಯಕ್ತಿ ಅಸಹನೆಯನ್ನು, ಮಾತ್ಸರ್ಯವನ್ನು ತಡ್ಕೊಳ್ಳಿಕ್ಕೆ ಸಮರ್ಥನಾಗಿ ಬಿಟ್ಟು ಅವನು ಮುಂದೆ ಹೊರ ಹಾಕೋದಿಲ್ಲ, ಅವನಲ್ಲಿ ಇರೋದಿಲ್ಲ ಅದು. ತಾತ್ಕಾಲಿಕವಾದ ಭಾವ. ಕರ್ಣ ಮರುಕ್ಷಣದಲ್ಲಿ ಹೇಳಿಬಿಟ್ಟ, ಏನು ನೀವು ಅರ್ಜುನ 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 ಅಂತ ಅಷ್ಟು ಅವನನ್ನು ಏರಿಸಿ ಮಾತಾಡೋದು. ನರನು ನರನೆಂದು ಅನವರತ ತಲೆ ಬಿರಿಯ ಹೊಗಳುವಿರಿ. ಅದ್ರ ಜೊತೆ ಒಂದು ಶಬ್ದ ಇಟ್ಬಿಟ್ಟಿದ್ದಾನೆ ಕುಮಾರವ್ಯಾಸ, ಆನಿರೋದು. ಬೇರೆ ಹೊತ್ತಿನಲ್ಲಿ ನೀವು ಹೊಗಳಿ, ನಾನಿಲ್ಲಿ ಇರುವಾಗ ನೀವು ಯಾಕೆ ಅರ್ಜುನನ್ನು ಹೊಗಳ್ತೀರಿ ಅಂತ. ಈ ಆನು ಹೇಳೋದು ಎಂಥ ಒಂದು ಮಹತ್ವವನ್ನು ಕಲ್ಪಿಸಿಬಿಡುತ್ತೆ. ಆನು ಹೇಳುವುದು ಹೊರಗೆ ಬಂದಾಗೆಲ್ಲ ಬೇರೆಯವರು ಸಣ್ಣವರಾಗಿಬಿಡ್ತಾರೆ. ನಾನು ಕರ್ಣನಿಗಂತೂ ನಾನು ಅಷ್ಟೇ ಅಲ್ಲ, ನಾನಿಲ್ಲಿರುವಾಗ ನೀವು ಯಾಕೆ ಅರ್ಜುನನನ್ನು ಇಷ್ಟು ಹೊಗಳ್ತೀರಿ. ಅದ್ರ ಜೊತೆಗೆ ಆ ಕುಮಾರವ್ಯಾಸನ ಚಮತ್ಕಾರ ಅಂತ ಹೇಳಿದ್ದು ನಾನು ಅದಕ್ಕೆ, ಅವನನ್ನು ತಲೆಬಿರಿಯ ಹೊಗಳುವಿರಿ ಆನಿರಲು. ಆ ಆನಿರಲು ಈಚೆ ತಗೊಂಡ್ಬಿಟ್ರೆ ಆನಿರಲು ಸಂಗರಕ್ಕೆ ತಲೆದೋರಿದೊಡೆ ತರಿವೇನು, ಹಾಗೂ ಬಳಸ್ಕೊಳ್ಬೋದು ಅದನ್ನು. ನಾನಿಲ್ಲಿರುವಾಗ ಅರ್ಜುನ ಬಂದು ಏನು ಮಾಡಲಿಕ್ಕೆ ಸಾಧ್ಯ. ನಾನಿಲ್ಲಿದ್ದಾಗ ಅರ್ಜುನ ಪ್ರಕಟನಾದರೆ ಅವನ ತಲೆ ಅರಿದು ಹಾಕ್ತೆ. ಆ ನಾನಿರಲು ಹೇಳೋದನ್ನು ಹಿಂದಕ್ಕೆ ಬಿಟ್ಟರೆ ಸಂಗರಕ್ಕೆ ತಲೆದೋರಿದೊಡೆ ತರಿವೇನು ಲೋಕಪಾಲಕರ. ಅರ್ಜುನ ಏನು ಲೋಕಪಾಲಕರು ಬಂದು ಕೂಡ ಅವರನ್ನು ಕೊಲ್ಲುವಷ್ಟು ಶಕ್ತಿ ಸಾಮರ್ಥ್ಯ ನನ್ನಲ್ಲಿದೆ. ನೀವು ಸುಮ್ಮನೆ ಹೊಗಳೋದನ್ನು ನೋಡಿದರೆ ನರನ ತೆತ್ತಿಗರ ಹಿರಿ ನೀವೆಲ್ಲ ಅರ್ಜುನನ ಸೇವಕರು. ಅವನು ಕಂಡಾಗ ಅವನ ಸ್ತುತಿ ಮಾಡಲಿಕ್ಕೆ ಹೊಗಳಲಿಕ್ಕೆ ಇದ್ದೀರಿ. ನೀವು ಕೂಳರು, ದುಶ್ಚರಿತರು. ಯಾಕೆಂದರೆ ನಿಮಗೊಂದು ನಿಷ್ಠೆ ಹೇಳೋದೇ ಇಲ್ಲ. ಒಂದು ಕಡೆಯಲ್ಲಿ ಕೌರವನ ಜೊತೆಗಿರ್ತೀರಿ, ಹಸ್ತಿನಾವತಿಯಲ್ಲಿದ್ದಾಗ ನೀವು ಕೌರವನ ಕಡೆಯವರು. ಈಗ ನೋಡಿದರೆ ಅರ್ಜುನ ಕಂಡಾಗ ಅವನನ್ನು ಹೊಗಳ್ತೀರಿ. ಎರಡಿಟ್ಟಿಹಿರಿ ನೀವು, ನಿಮಗೆ ಎರಡು ಉಂಟು ಅಂತ. ಎರಡು ರೀತಿಯಲ್ಲಿ ನೀವು ಮಾತನಾಡುವವರು ನಾವು ಎರಡು ನಾಲ್ಗೆಯವರು ಅಂತ ಹೇಳ್ತೀವಿ. ಹಾಗೆ ಎರಡು ಅಂತ ಹೇಳೋದು ಎರಡೂ ಕಡೆ ನೀವು ಚೆನ್ನಾಗಿದ್ದೀರಿ. ಎರಡಿಟ್ಟಿಹಿರಿ. ಸುಯೋಧನನ ಕುರಿತಾಗಿಯೂ ನಿಷ್ಠೆ ಇದೆ,
ಅರ್ಜುನ ಕುರಿತಾದಂಥ ಪ್ರೀತಿಯೂ ಇದೆ. ನೀವೆಲ್ಲ ಕೂಳರು, ನನ್ನ ಸಾಮರ್ಥ್ಯ ನಿಮ್ಮ ಗಮನಕ್ಕೆ ಏನು ಬರಲಿಲ್ವೇ? ಹೊಕ್ಕುತ ಬಳಲಿಸಿದೋಳೆ ತಾನು ನಾನೇನಾದರೂ ಪ್ರಯತ್ನ ಮಾಡಿಬಿಟ್ರೆ ನನ್ನ ಕೈಯಲ್ಲಿರುವಂಥ ಶತ್ರುವನ್ನು ಪಡ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇದೆ? ಯಾರಿಗೂ ಸಾಧ್ಯ ಇಲ್ಲ. ಕುಮಾರವ್ಯಾಸ ಒಂದು ಅದ್ಭುತವಾದಂಥ ಒಂದು ಕಲ್ಪನೆಯನ್ನು ಕೊಡ್ತಾನೆ. ಗರುಡನ ಕೊಕ್ಕಿನಲ್ಲಿರುವಂಥ ಒಂದು ಹಾವನ್ನು ತಪ್ಪಿಸಿಕೊಂಡು ಹೋಗಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ ಯಾರಿಗಾದ್ರೂ ಸಾಧ್ಯವೇನು? ನಾನು ಶತ್ರುವನ್ನು ಆಕ್ರಮಣ ಮಾಡಿದರೆ ಹಾಗೆ ನನ್ನ ಆಕ್ರಮಣ ಯಾವುದು ಅದು ಅಭೇದ್ಯವಾದ್ದು, ನಾನು ಸಂಪಾದನೆ ಮಾಡ್ಕೊಳ್ತೇನೆ, ಉಳಿಸ್ಕೊಳ್ತೇನೆ. ಕಿತ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಭಾಳ ಅದ್ಭುತವಾದ್ದು ಇದು. ಗರುಡನ ತುಂಡದಲ್ಲಿ ಸಿಕ್ಕಿದ ಉರಗವ ಸೆಳೆವವನ್ನ ಯಾರಿಗೂ ತಾನೇ ಸಾಧ್ಯ? ಹಾಗೆ ಇಷ್ಟು ಪರಾಕ್ರಮಿಯಾದಂಥ ನಾನಿರುವಾಗ ನೀವು ಸುಮ್ಮನೆ ಅವನನ್ನು ಹೊಗಳು ನೋಡಿದರೆ ಬಲವನ್ನೂ ಬೆದರಿಸ್ತೀರಿ. ಈ ನಮ್ಮ ಪಕ್ಷದವರಿಗೆಲ್ಲ ಹೆದರಿಕೆ ನೀವು ಉಂಟು ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ ಹಗೆಯ ಭುಜವನ್ನು ನೀವು ಹೆಚ್ಚಿಸ್ತಾ ಇದ್ದೀರಿ, ಅವನಿಗೆ ಬೆಂತಡ್ತಾ ಇದ್ದೀರಿ. ನಮ್ಮವರ ಆತ್ಮವಿಶ್ವಾಸವನ್ನು, ಸ್ಥೈರ್ಯವನ್ನು ಕುಗ್ಗಿಸೋದು, ಅವನ ಆತ್ಮವಿಶ್ವಾಸವನ್ನು ನೀವು ಹೆಗ್ಗಿಸೋದು, ಹೀಗೆ ಮಾಡ್ತಾ ಇದ್ದೀರಿ. ಫಲುಗುಣನೇ ಆಗಲಿ, ಸುರೇಂದ್ರನೇ ಆಗಲಿ, ಭಾರ್ಗವ ರಾಮನಾಗಲಿ ಗೆಲಿದು ಕೊಡುವೆನು ನಿಮಿಷಕ್ಕೆ. ಯಾರೇ ಆದರೂ ನನಗೆ ಲೆಕ್ಕ ಇಲ್ಲ, ಅಂಥವರೇ ಆದರೂ ಕೂಡ ಕ್ಷಣಾರ್ಧದಲ್ಲಿ ನಾನು ಗೆದ್ದು ಕೊಡುತ್ತೇನೆ ಎನ್ನುವ ಮಾತನ್ನು ಹೇಳಿದವನು ಸುಯೋಧನನನ್ನು ಉದ್ದೇಶಿಸಿ ಹೇಳ್ತಾನಂತೆ, ಇವರೆಲ್ಲ ಪಾರ್ಥನನ್ನು ಹೊಗಳುತ್ತಾರೆ, ಅವರು ಹೆದರುತ್ತಾರೆ ಅಂತ ನೀವು ಅದಕ್ಕೆ ಯೋಚನೆ ಮಾಡಬೇಡ. ನಿನ್ನೀ ಚುಕ್ಕಿಗಳ ಚಾಪಲವ ಕೇಳದಿರೆಂದನ ಕರ್ಣ. ಈ ಅಂಜುಬುರುಕರು, ಈ ಕೆಳಮಟ್ಟದ ವ್ಯಕ್ತಿಗಳು, ನೀಚರು, ಇವರ ಮಾತನ್ನು ನೀನು ಕೇಳಬೇಡ. ನಾನಿದ್ದೇನೆ, ಅರ್ಜುನ ಬಂದು ಹೆದರೋದಿಲ್ಲ, ಗೆದ್ದು ಕೊಡ್ತೇನೆ ಅಂತ ಸುಯೋಧನಿಗೆ ಧೈರ್ಯವನ್ನು ಹೇಳಿದ. ಈ ಸನ್ನಿವೇಶ ಎಲ್ಲ ಸ್ವಾರಸ್ಯ ಅಂತಂದರೆ, ದ್ರೋಣರು ಭೀಷ್ಮರಿಗೆ ಹೇಳಿತ್ತು, ಪ್ರತಿಕ್ರಿಯೆ ಕೊಡ್ತಾ ಇರೋದು ಕರ್ಣ ಸುಯೋಧನನಿಗೆ ಹೇಳ್ತಾ ಇದ್ದಾನೆ. ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇರೋದು ಸುಯೋಧನ ಅಲ್ಲ. ಏನಲು ಭುಗಿಲೆಂದನು ಕೃಪಾಚಾರ್ಯನು ಸುಯೋಧನಕೇನು ರಾಧಾ ತನಯನಿವ ಬೊಗುಳಿದೊಡೆ ರಾಧಾ ತನಯನಿವ ಬೊಗುಳಿದೊಡೆ ನಿಶ್ಚಯವೆಂದು ನಂಬದಿರೋ ಅನುವರದೊಡು ಅರ್ಜುನನ ಗೆಲುವೊಡೆ ಎನಗೆ ನಿನಗೆ ಈ ತಂಗೆ ಕೆಲವರಿಗೆ ಅನಿಮಿಷರಿಗಣವಲ್ಲ ಬಲ್ಲೈ ಪಾರ್ಥನ ಅಧಟುಗಳ ಕರ್ಣನ ಮಾತುಗಳನ್ನು ಕೇಳಿ ಕೃಪಾಚಾರ್ಯರು ಕಿಡಿಕಿಡಿಯಾಗಿಬಿಟ್ರು, ಕನಲಿದರು ಅವರು. ನಾನು ಹೇಳಿದ್ದದನ್ನೇ, ಅವರನ್ನು ಉದ್ದೇಶಿಸಿ ಮಾತನಾಡುವಾಗ ಮತ್ತೊಬ್ಬರು ಕೆದಕೋದು ಅದನ್ನು. ಸುಯೋಧನಿಗೆ ಕರ್ಣ ಧೈರ್ಯವನ್ನು ಕೊಡ್ತಾ ಇರುವಾಗ ಅಲ್ಲಿದ್ದಂಥ ಕೃಪಾಚಾರ್ಯರು ಹೇಳ್ತಾರೆ, ಸುಯೋಧನ ನನ್ನ ಮಾತನ್ನು ಕೇಳು, ನಾನು ಹೇಳ್ತೀನಿ. ರಾಧಾತನಯ ನೀವ ಈ ಕರ್ಣ ಅವನನ್ನು ಯಾವ ಸ್ಥಾನದಲ್ಲಿ ಇಟ್ಬಿಟ್ಟು ಕೃಪಾಚಾರ್ಯರು ಅಂತಂದರೆ, ರಾಧಾತನಯ ನೀವ ಬೊಗಳಿದರೆ. ಈ ಬೊಗಳೋದೇನು? ಬೇರೆ ಶಬ್ದ ಹೇಳೋದು ಬೇಡ, ಅವನನ್ನು ಒಂದು ಶಬ್ದದಲ್ಲಿ ಇಟ್ಟು ತೋರಿಸಿಬಿಟ್ರು ಅವರು. ರಾಧಾತನಯ ನೀವು ಬಗುಳಿದೊಡೆ ನಿಶ್ಚಯವೆಂದು ನಂಬೋದು. ನೀವು ಹೀಗೆ ಬಾಯಿ ಪಡಕ ಆಡ್ತಾನೆ, ಇವನು ಹೇಳೋದೆಲ್ಲ ಸತ್ಯ ಅಂತ ನೀನು ತಿಳಿಬೇಡ. ಅರ್ಜುನ ಬಂದ್ರೇನು, ಅವ್ರು ಬಂದೇನು, ಇವ್ರು ಬಂದ್ರೇನು ಅಂತ ಹೇಳಿಬಿಟ್ನಲ್ಲ. ಅನುವರದೋಳು ಅರ್ಜುನನ ಗೆಲುವಡೆ, ಯುದ್ಧದಲ್ಲಿ ಅರ್ಜುನನ ಗೆಲ್ಲಬೇಕು ಅಂತ ಆದರೆ ನನಗೆ ಸಾಧ್ಯ ಇಲ್ಲ, ನನ್ನ ಹತ್ರ ಆಗೋದಿಲ್ಲ, ನಿನ್ನ ಹತ್ರವೂ ಆಗೋದಿಲ್ಲ. ನನಗೆ ನಿನಗೆ ಹೋಗಿ ಇಷ್ಟನ್ನು ಗೆಲ್ತೇನೆ ಅಂತ ಹೇಳೋದು ಇವನಿಗೆ ಆಗ್ತಾ ಇದೆಯೋ? ಈತನಿಗೆ, ಈ ಕರ್ಣನಿಗೂ ಆಗೋದಿಲ್ಲ. ಇಲ್ಲಿರುವ ಯಾರಿಗೂ ಸಾಧ್ಯ ಇಲ್ಲ. ಇಲ್ಲಿರುವವರಿಗೇನು, ಅನಿಮಿಷರಿಗೆ, ದೇವತೆಗಳಿಗೂ ಕೂಡ ಸಾಧ್ಯ ಇಲ್ಲ. ಪಾರ್ಥನ ಶಕ್ತಿ ಪರಾಕ್ರಮ ಅಂತ ಅಷ್ಟಿದೆಯಪ್ಪ ಅಂತ ಹೇಳಿ. ಯಾವತ್ತು ಮಾತನ್ನು ಆಡೋದೇ ದೊಡ್ಡದಲ್ಲ, ಅಲ್ಲಲ್ಲೇ ಮಾತಿಗೆ ಆಧಾರವನ್ನು ಒದಗಿಸಬೇಕು. ಇಷ್ಟು ಹೇಳಿದಂಥ ಕೃಪಾಚಾರ್ಯರು ಅರ್ಜುನನ ಸಾಹಸವನ್ನು ನಾನು ಹೇಳ್ತೇನೆ ಕೇಳುವುದು ಅಂತ ಹೇಳ್ತಾರೆ. ಮಾಡಿದನು ಹರನೊಡನೆ ಕಾಡಿಯನು ಸುರಪತಿಯ ತೋಟವ ಬೇಡಿದೊಡೆ ಬೇಡಿದನು ಅಗ್ನಿಗೆ ರಾಜಸೂಯದಲ್ಲಿ ರೂಢಿ ಉತ್ತರ ಗುರುಗಳರ್ಥವ ಹೂಡಿಸಿದನು ಅರಮನೆಗೆ ದೈತ್ಯರ ಬೀಡ ಬರಿಗೈದನು
ಶಕ್ತಿ ಪರಾಕ್ರಮವನ್ನು ಕೃಪಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಅರ್ಜುನ ಬೇಕಾದಷ್ಟು ಸಾಧನೆ ಮಾಡಿದ್ದಾನೆ, ಅಂತರ ಇದೆ. ಕರ್ಣ ಹೇಳ್ತಾನೆ, ಅವನ ಹತ್ರ ಸಾಧನೆ ಇಲ್ಲ. ಅರ್ಜುನ ಅವನ ಹೇಳ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಬೇಕಾದಷ್ಟು ಸಾಧನೆ ಮಾಡಿದ್ದಾನೆ. ಮಾಡಿದನು ಹರನೊಡನೆ ಕಾಡಿಯನು ಇಂದ್ರಕೀಲಕ ಪ್ರಸಂಗ, ಈಶ್ವರನಲ್ಲಿ ಹೋರಾಟ ಮಾಡಿದ. ಆಮೇಲೆ ಸುರಪತಿಯ ತೋಟವ ಬೇಡಿದನು ಅಗ್ನಿಗೆ, ಖಾಂಡವನ ದಹನ ಪ್ರಕರಣ. ಈ ಶಬ್ದಗಳನ್ನು ಹೇಗೆ ಬಳಸ್ಕೊಂಡು ಬಾಗಿಸ್ಕೊಂಡು ಹೋಗ್ತಾನೆ ಕುಮಾರವ್ಯಾಸ ಅಂತಂದರೆ, ಬೇಡಿದನು ಅಗ್ನಿಗೆ. ಬೇಡಿದನು ಅಂತ ಹೇಳಿದರೆ ಆಹುತಿ ಕೊಡೋದು ಅಂತ. ಅಗ್ನಿಗೆ ಆಹುತಿ ಕೊಟ್ಟ. ರಾಜಸೂಯವನ್ನು ಮಾಡುವಾಗ ಎಲ್ಲರೂ ಒಂದೊಂದು ದಿಕ್ಕಿಗೆ ಹೋಗಿ, ಧರ್ಮರಾಜ ಯಾಗದೀಕ್ಷಿತನಾದವನು, ಉಳಿದ 404 ದಿಕ್ಕುಗಳಿಗೆ ಹೋಗಿ ದಿಗ್ವಿಜಯನ ಮಾಡಿಕೊಂಡು ಸಂಪತ್ತನ್ನು ತಂದರು. ರಾಜಸೂಯದಲ್ಲಿ ರೂಢಿಗೆ ಉತ್ತರ ಕುರುಗಳ ಅರ್ಥವ ಗೂಡಿಸಿದನು. ಉತ್ತರ ಕುರುಗಳನ್ನೆಲ್ಲ ಗೆದ್ಕೊಂಡು ಬಂದ. ಈ ರಾಜಸೂಯನ ಮಾಡುವಾಗ ಅರ್ಜುನ ಹೋದದ್ದು ಉತ್ತರ ದಿಕ್ಕಿಗೆ. ಅಲ್ಲಿರುವವರಿಗೆಲ್ಲ ಉತ್ತರ ಕುರುಗಳು ಅಂತ ಹೇಳ್ತಾ ಇದ್ರು. ಆ ಉತ್ತರ ಕುರುಗಳ ಸಂಪತ್ತನ್ನೆಲ್ಲ ತಂದು ತುಂಬಿಸಿಕೊಟ್ಟ. ಆಮೇಲೆ ದೈತ್ಯರ ಬೀಡ ಬರಿಗೈದನು ಹಿರಣ್ಯಕಪುರ ನಿವಾಸಿಗಳ. ಇಂದ್ರಕೀಲಕದಲ್ಲಿ ಪರಮೇಶ್ವರನಲ್ಲಿ ಗೆದ್ದಾದ ಮೇಲೆ ದೇವೇಂದ್ರ ಅರ್ಜುನನ ದೇವಲೋಕಕ್ಕೆ ಕರೆಸ್ಕೊಂಡಿದ್ದ. ನಿವಾತ ಕವಚರೆನ್ನುವಂಥ ರಾಕ್ಷಸರನ್ನು ಕೊಲ್ಲಿಕ್ಕಾಗಿ. ಅದನ್ನು ಏನು ಚಂದ ಮಾಡಿ ಹೇಳ್ಬಿಡ್ತಾನೆ ಅಂತಂದರೆ, ದೈತ್ಯರ ಬೀಡ ಬರಿಗೈಯನು, ಅವನ್ನೆಲ್ಲ ಒಕ್ಕಲಿಸಿಬಿಟ್ಟ ಅಂತ, ಅವ್ರ ಮನೆಯನ್ನು ಖಾಲಿ ಮಾಡಿಸಿಬಿಟ್ಟ ಅಂತ, ಊರು ಬಿಡಿಸಿಬಿಟ್ಟ. ದೈತ್ಯರ ಬೀಡ ಬರಿಗೈದನು. ಈ ಕುಮಾರವ್ಯಾಸ ಲಾಘವ ಭಾಳ ಚಂದ ಅದು. ಮುಂದಿನ ಪದ್ಯದಲ್ಲಿ ಅವನು ಹೇಳ್ತಾನೆ, ಈ ಮತ್ಸ್ಯಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನು ಮದುವೆ ಆದ ಪ್ರಸಂಗ, ಅದು ಅರ್ಜುನನ ಸಾಧನೆ. ಈಗ ಯಾರಿಂದಲೂ ಆಗಿರಲಿಲ್ಲ ಮತ್ಸ್ಯಯಂತ್ರವನ್ನು ಭೇದಿಸಲಿಕ್ಕೆ. ಬಾಗಿಸಿದ ಬಿಲ್ಲಿನಲ್ಲಿ ರಾಯರ ಮೂಗ ಕೊಯ್ದನು ಮದುವೆಯಲ್ಲಿ. ಬಿಲ್ಲು ಗುರಿ ಇಟ್ಟು ಹೊಡಿಬೋದು, ಕೊಯ್ಲಿಕ್ಕೆ ಬರೋದಿಲ್ಲ. ಕೊಯ್ಯಬೇಕು, ಕತ್ತಿ ಬೇಕು. ಕೊಯ್ಯುವುದು ಯಾವತ್ತು ಬಾಗಿದ ವಸ್ತು, ಧನುಸ್ಸನ್ನೇ ಬಾಗಿಸಿಬಿಟ್ಟ. ಬಾಗಿಸಿದ ಬಿಲ್ಲಿನಲ್ಲಿ ಆ ಕಲ್ಪನೆ, ಆ ಲಾಘವಕ್ಕೆ ಭೇಷನ್ ಬೇಕದಕ್ಕೆ. ಬಾಗಿಸಿದ ಬಿಲ್ಲಿನಲ್ಲಿ ರಾಯರ ಯಾರಿಗೂ ಆಗಲಿಲ್ಲ. ಅರ್ಜುನ ಮತ್ಸ್ಯಂತರ ಭೇದಿಸಿದಾಗ ಉಳಿದವರಿಗೆಲ್ಲ ಅವಮಾನ ಆಗಲಿಲ್ವಾ? ಮೂಗು ಯಾವತ್ತು ಅಭಿಮಾನದ ಸಂಕೇತ. ಮೂಗು ಕತ್ತರಿಸಿ ಹೋಯಿತು ಅಂದರೆ ಮಾನ ಹೋಯಿತು ಅಂತ. ಇವನು ಮತ್ಸ್ಯಂತರ ಭೇದನೆ ಮಾಡಿ ಉಳಿದವರಿಗೆ ಮೂಗು ಕೊಯ್ದು ಅವಮಾನ ಮಾಡಿಬಿಟ್ಟ ಅಂತ. ಹೀಗೆ ಇಷ್ಟೆಲ್ಲ ಸಾಹಸವನ್ನು ಮಾಡಿದಂಥ ಅರ್ಜುನನನ್ನು ಇವನೇನು ಮಾಡ್ದ ಹಾಗಾದರೆ? ಈಗ ಇಲ್ಲಿ ತನಕ ಅರ್ಜುನ ಪ್ರತ್ಯೇಕವಾಗಿ ಮಾಡಿದಂಥ ಸಾಹಸಗಳಾಯಿತು. ಇನ್ನು ಮುಂದೆ ಹೇಳುವುದಿದೆಯಲ್ಲ, ಅದು ಅರ್ಜುನನ ಗೆಲುವುದು ಕರ್ಣನ ಸೋಲು ಆಗಬೇಕು. ಅದಕ್ಕಾಗಿ ಹೇಳ್ತಾನೆ. ಆಮೇಲೆ ಕರ್ಣನಿಗೆ ತಿರುಗು ಹಾಗೆ ಹೇಳೋದದು, ನೀನೀಗಳು ಒದರುವೆ ಕೌರವೇಂದ್ರನನ್ನು ಅಂದು ಬಿಡಿಸಿದಲ್ಲ. ಅವತ್ತು ಚಿತ್ರಸೇನ ಕಟ್ಕೊಂಡು ಹೋಗುವಾಗ ನೀನೆಲ್ಲಿ ಬಿಡಿಸಿದೆಪ್ಪ? ಬಿಡಿಸಿದ್ದೆ ನೀ ಬಿಡಿಸಿಲ್ಲ. ಬಿಡಿಸೋನು ಅರ್ಜುನ ಅಲ್ವೇ? ಅರ್ಜುನನ ಗೆಲುವುದು ಕರ್ಣನ ಸೋಲು ಹೌದು. ಹಾಗೆಯೇ ಮತ್ತೊಂದು ಪ್ರಕರಣವನ್ನು ತೆಗೆದುಕೊಳ್ತಾನೆ. ಆ ಗರುವ ಸೈಂಧವನ ಮುಡಿಯು ವಿಭಾಗಿಸಿದ ಭಟನಾರು ಪಾರ್ಥನಲ್ವೇ? ಅದನ್ನು ಅವನು ಸಾಧನೆ ಮಾಡಿದ್ದಷ್ಟಿದೆ, ಅವನು ಎದ್ದಿದ್ದಿದೆ, ನೀನು ಬಿದ್ದಿದ್ದಿದೆ. ಇಂಥದ್ದನ್ನೆಲ್ಲ ಇಟ್ಕೊಂಡು ಸುಮ್ಮನೆ ಅರಸನಿಗೂ ದುರ್ಬೋಧನೆಯನ್ನು ಮಾಡ್ತೀಯಲ್ಲ. ಪಾರ್ಥನ ಲಾಗು ವೇಗವನಾರು ಬಲ್ಲರು ಕರ್ಣ ಕೇಳದ. ಗೊತ್ತಿದ್ದಿದ್ರೆ ಕೇಳು, ನಾನು ಹೇಳ್ತೇನೆ. ನೀನು ಬಿದ್ದಿದ್ದೆಲ್ಲ ನಾನು ಹೇಳ್ತೇನೆ ಅಂತೇಳಿ ಹೇಳಿದ. ಈಗ ಕರ್ಣನಿಗೆ ಇನ್ನಷ್ಟು ಕೆದರ್ತಾ ಇದೆ. ಹಣೆಗೆ ಮಟ್ಟಿಯ ಬಡಿದು ತರ್ಭೆಯ ಹಣಿದು ಬೆರಳಲಿ ಸೆಕ್ಕಿ ಧೋತ್ರದ ದಣಿಬವನು ನಿವಿವಿಡಿದು ಮಹಳದ ಮನೆಯ ಚೌಕದಲ್ಲಿ ಮಳೆಗೆ ಮಂಡಿಸಿ ಕುಳಿತು ಉಂಬ ಔತಣದ ವಿದ್ಯವ ಬಲ್ಲಿರಲ್ಲದೆ ರಣ ವಿಚಾರದ ವಿದ್ಯೆ ನಿಮಗೆ ಎಂದನ ಕರ್ಣ. ಕೃಪಾಚಾರ್ಯರು ಇಷ್ಟನ್ನು ಹೇಳುವಾಗ ಕರ್ಣ ಹೇಳ್ದ, ನಿಮಗೆ ದೃಷ್ಟಿಯೇ ಸರಿಯಿಲ್ಲ. ಅಂದರೆ ನೋಡುವ ದೃಷ್ಟಿಯ ಜೊತೆಗೆ ಒಂದು ಸಂಗತಿಯನ್ನು ಅರ್ಥೈಸುವ ವಿಧಾನ ಅಂತ. ನಿಮ್ಮದು ಮರುಳು ಕಣ್ಣು, ಹಾಗಾಗಿ ನಿಮಗೆ ಅರ್ಜುನ ಮಾಡಿದ ಸಣ್ಣ ಸಾಧನೆ ಕೂಡ ದೊಡ್ಡದಾಗಿ ಕಾಣುತ್ತದೆ. ಮರುಳ ಕಣ್ಣಿಗೆ ಕೊಡನ ತೋರದಲ್ಲಿರದೆ ಸಾಸುವೆ. ಒಂದು ಸಾಸುವೆ ಕಾಳು ದೊಡ್ಡ ಕೊಡ ಕಣ್ಣಂಗೆ ಕಾಣಿಸುತ್ತೆ. ಸಣ್ಣ ಸಾಸುವೆ ಕಾಳು ಕಪ್ಪಗಿದೆ, ಒಂದು ದೊಡ್ಡ ಕಪ್ಪನೆ ಕೊಡದ ಹಾಗೆ ಕಾಣಿಸುತ್ತೆ. ಅರ್ಜುನ ಸಾಹಸವನ್ನು ನೀವು ದೊಡ್ಡದು ಮಾಡಿ ಹೇಳ್ತಾ ಇದ್ದೀರಿ.
ನಿಮಗೆ ಈ ಕರ್ಕಶ ವಿದ್ಯೆ ರಣವಿದ್ಯೆ ಎಲ್ಲ ಅರ್ಥ ಆಗೋದಲ್ಲ. ನೀವು ಬ್ರಾಹ್ಮಣರು, ನೀವೇನು ಮಾಡ್ತೀರಿ? ಹಣೆಗೆ ಮಟ್ಟಿಯ ಬಡಿದು, ಹಣೆ ವಿಭೂತಿಯನ್ನು ಬಡ್ಕೊಂಡು, ದರ್ಬೆಯನ್ನು ಹಿಡ್ಕೊಂಡು, ಧೋತ್ರವನ್ನು ಕಟ್ಟಿಕೊಂಡು ಯಾವುದಾದ್ರು ದೊಡ್ಡ ಮನೆಯನ್ನು ಸೇರಿ, ಮಹಳದ ಮನೆಯ ಚೌಕದಲ್ಲಿ ಯಾವುದಾದ್ರು ದೊಡ್ಡವರ ಮನೆಯ ಒಳಗೋಗಿ ಮನೆ ಮೇಲೆ ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡುವ ವಿದ್ಯೆ ಒಂದು ನಿಮಗೆ ಗೊತ್ತಿದೆ. ಬಿಟ್ಟರೆ ರಣವಿಚಾರದ ವಿದ್ಯೆ ನಿಮಗೇನು ಗೊತ್ತಿದೆ? ನೋಡಿ, ಅವ್ರು ಹೇಳುವ ಮಾತು ಸತ್ಯ, ಹೇಳಿದ್ದಕ್ಕೆ ಆಧಾರ ಇದೆ, ಸತ್ವ ಇದೆ. ಆದರೆ ಕರ್ಣನಿಗೆ ನಿಂದಿಸ್ಲಿಕ್ಕೆ ಅದು ಯಾವುದು ಮುಖ್ಯ ಅಲ್ಲ. ನೀವು ಬ್ರಾಹ್ಮಣರಲ್ವೇ, ನೀವು ಊಟಕ್ಕೆ ಜನ, ಭೋಜನವನ್ನು ಮಾಡಲಿಕ್ಕೆ ನೀವು ಜನ. ಅದು ಬಿಟ್ಟು ಯುದ್ಧದ ವಿಷಯ ನಿಮಗೇನು ಗೊತ್ತು? ಆ ಯುದ್ಧ, ಈ ಭೋಜನವನ್ನು ಮಾಡೋದು ಬಿಟ್ಟರೆ ನಿಮಗೆ ಇನ್ನೊಂದು ಕೆಲಸ ಇದೆ. ಏನು? ದಾನ ದಕ್ಷಿಣೆ. ಇಂದು ಪಿತೃದಿನವೋ, ಇಂದು ಸಂಕ್ರಮಣ, ಇಂದು ಸೂರ್ಯಗ್ರಹಣ, ಹರಿದಿನವಿಂದು, ಇಂದು ಯಜ್ಞಾರಂಭ ದಿನ, ಒಡ್ಡಂತಿಲೆ ಸೆಂದು ಬಂದು ನಾನಾ ಮುಖದ ದಾನಕ್ಕೆ, ಬಂದು ನಾನಾ ಮುಖದ ದಾನಕ್ಕೆ, ತಂದ ವಸ್ತುವ ಬಾಚಿ ಕೊಳ್ಳಿಸಿ ತಿಂದು ಕೊಪ್ಪಿದ ನಿಮಗೆ, ಸುಭಟರ ಮಾತದೆ ಕರ್ಣ ಕೃಪಾಚಾರ್ಯರನ್ನು ನಿಂದಿಸ್ತಾನೆ. ಒಂದು, ನೀವು ಊಟ ಮಾಡೋದು ಗೊತ್ತು, ಇನ್ನೊಂದು ದಾನ ದಕ್ಷಿಣೆ ತೆಗೆದುಕೊಳ್ಳೋದು. ಅದಕ್ಕೆ ನಾನಾ ವಿಧವಾದ ಹೆಸರಿಟ್ಟುಕೊಳ್ತೀರಿ. ನಿಮಗೆ ಎಷ್ಟು ದಾನ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು ಪಿತೃದಿನ, ದಕ್ಷಿಣೆ ಕೊಡು. ಸಂಕ್ರಮಣ, ದಕ್ಷಿಣೆ ಕೊಡು. ಸೂರ್ಯಗ್ರಹಣ ಕೊಡು. ಇವತ್ತು ಹರಿದಿವಸ ಅಂದರೆ ಒಳ್ಳೆಯ ದಿವಸ. ಇವತ್ತು ಯಜ್ಞಾರಂಭ, ಇವತ್ತು ವರ್ಧಂತಿ. ಹೀಗೆ ನಾನಾ ರೀತಿಯಲ್ಲಿ ನೀವು ಬ್ರಾಹ್ಮಣರು ಉಳಿದವರ ಹತ್ರ ಬಂದು ದಾನ ಕೇಳ್ತೀರಿ, ನಾನಾ ಮುಖದ ದಾನಕ್ಕೆ ತೆಗೆದುಕೊಳ್ತೀರಿ. ಹಾಗೆ ತೆಗೆದುಕೊಂಡು ತಂದ ವಸ್ತುವ ಬಾಚಿ ಹೊಳ್ಳಿಸಿ, ಅದು ನಿಮ್ಮ ಕಡೆ ಹೊರಳಿಸ್ಕೊಳ್ತೀರಿ. ಇನ್ನೊಬ್ಬರ ಸಂಪತ್ತಿದ್ದರೆ ಕೊಡು ದಕ್ಷಿಣೆ ಅಂತ ಹೇಳ್ಕೊಂಡು ನೀವು ನಿಮ್ಮದನ್ನಾಗಿ ಮಾಡ್ಕೊಂಡು ಮನೆ ತೆಗೆದುಕೊಂಡು ಹೋಗ್ತೀರಿ. ಇದನ್ನೆಲ್ಲ ತೆಗೆದುಕೊಂಡು ತಿಂದು ಕೊಬ್ಬಿದ ನಿಮಗೆ ಸುಭಟರ ಮಾತದೇಕೆಂದ. ಈಗ ಕೌರವ ಸಿಕ್ಕಿಬಿಟ್ಟಿದ್ದಾನೆ, ದೊಡ್ಡ ಮಹಾರಾಜ, ಅವನ ಮನೆ ಸೇರ್ಕೊಂಡ್ಬಿಟ್ಟಿದ್ದೀರಿ. ಅಲ್ಲಿ ಊಟಕ್ಕೆ ಭೋಜನಕ್ಕೆ ತೊಂದರೆ ಇಲ್ಲ, ದಾನ ದಕ್ಷಿಣೆಗೆ ತೊಂದರೆ ಇಲ್ಲ. ಬಲ್ಲಿರಲಿ ಕೌರವನ ಧನವನ್ನು ಹೊಳ್ಳಿಸಲು, ಅವನ ಸಂಪತ್ತನ್ನು ತೆಗೆದುಕೊಳ್ಳೋದು ನಿಮ್ಗೆ ಗೊತ್ತಿದೆ. ಆಮೇಲೆ ಮೃಷ್ಟಾನ್ನದಿಂದವೇ ಡೊಳ್ಳ ಬೆಳೆಸಿ. ಈಗ ಕಟಕಿ ಮಾಡಿದರೆ, ಯಾರನ್ನಾದ್ರೂ ವಿನೋದ ಮಾಡಿದರೆ ಸರಿಯಾಗೇ ಮಾಡಬೇಕು. ಕರ್ಣನ ಮಾಡ್ತಾ ಇದ್ದಾರೆ. ಡೊಳ್ಳು ಬೆಳೆಸ್ಕೊಂಡಿದ್ದೀರಿ, ಹೊಟ್ಟೆ ಬೆಳೆಸ್ಕೊಂಡಿದ್ದೀರಿ. ಅದು ಬಿಟ್ಟರೆ ನಿಮಗೆ ಈ ಸುಭಟರ ಮಾತು ಯಾಕೆ? ಗುರುತನದಿಂದ ಬೆರೆತೈರಿ. ನೀವು ಈ ಕೌರವೇಶ್ವರನಲ್ಲಿ ರಾಜಗುರುತನ. ಏಕೆಂದರೆ ಈಗ ನಾವು ವಿಷಯವನ್ನು ಹಾಗೆ ತೆಗೆದುಕೊಳ್ಬೇಕು. ಸಾಮಾನ್ಯವಾದಂತಹ ಬ್ರಾಹ್ಮಣರಿಗಾದರೆ ಇಷ್ಟೆಲ್ಲ ಊಟ, ಇಷ್ಟೆಲ್ಲ ದಕ್ಷಿಣೆ ಎಲ್ಲಿ ಸಿಗುತ್ತೆ? ನೀವು ದೊಡ್ಡ ಮನೆಯಲ್ಲಿ ಪುರೋಹಿತರಾಗಿದ್ದೀರಿ. ರಾಜಗುರುತನದಿಂದ ಬೇಕಾದಷ್ಟು ಊಟ, ಬೇಕಾದಷ್ಟು ದಾನ ದಕ್ಷಿಣೆ ಸಿಗ್ತದೆ. ಅದು ನಿಮಗೆ ಬಿಲ್ಲ ವಿದ್ಯಾ ವಿಷಯ. ಇದು ಜಪಾನುಷ್ಠಾನ ಮಾಡಿದಾಗಲ್ಲ, ಇದು ಜಡರೆಲ್ಲರಿಗೆ. ಜಡರು ಈಗ ಈ ಧ್ಯಾನಕ್ಕೆ ಕುಳಿತವ್ರು ಯಾವತ್ತೂ ಜಡವಾಗಿ ಕುಳಿತುಕೊಳ್ಬೇಕು, ಅದಕ್ಕೆ ಜಡರು ಅಂತ ಹೇಳೋದು. ಹಾಗೆ ಬ್ರಾಹ್ಮಣರಾಗಿ ನೀವು ಧ್ಯಾನ ತಪಸ್ಸು ಮಾಡಬೇಕಾದ ನಿಮಗೆ ಈ ಯುದ್ಧ ವಿದ್ಯೆ ಅಂತ ಹೇಳೋದು ಅರ್ಥ ಆಗೋದಿಲ್ಲ ಅಂತ ಹೇಳಿ ಬ್ರಾಹ್ಮಣರನ್ನು ಊಟದವರು, ದಾನ ತೆಗೆದುಕೊಳ್ಳುವರು ಅಂತ ಹೇಳಿ ನಿಲ್ಲಿಸಿದ. ಕರ್ಣನ ಮಾತಿಗೆ ಕೃಪಾಚಾರ್ಯರು ಏನೂ ಹೇಳಲಿಲ್ಲ. ಯಾಕೆಂದರೆ ಅವರು ಹೇಳುವ ಮೊದಲೇ ಅಶ್ವತ್ಥಾಮ ಕಿಡಿಕಿಡಿಯಾಗಿಬಿಟ್ಟ. ಕೇಳಿದಶ್ವತ್ಥಾಮ ಕಿಡಿಗಳನ್ನು ಆಲಿಗಳನ್ನು ಗುಳಿಡನು, ಕೇಳಲೆ ಕೂಳ ಸೂತನ ಮಗನೇ ಸುಭಟಾಂಗದಲ್ಲಿ ಕರೆಯನಲ, ಕೀಳು ಜಾತಿಗೆ ತಕ್ಕ ನುಡಿಗಳು ಮೇಳವಿಸಿದವು, ಕುಲವನಾಲಗೆ ಹೇಳಿತೆಂಬುದು, ಕುಲವನಾಲಗೆ ಹೇಳಿತೆಂಬುದು ತಪ್ಪದಾಯಿತು ಕರ್ಣ ಕೇಳೆಂದ. ಅಶ್ವತ್ಥಾಮ ಕಿಡಿಕಿಡಿ ಆಗಿಬಿಟ್ಟ. ಯಾಕೆ? ಬ್ರಾಹ್ಮಣರ ಮಗ. ಅವನಿಗೆ ಬ್ರಾಹ್ಮಣ್ಯ ಏನು ಅಂತ ಗೊತ್ತು, ಅವನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ.
ಅಶ್ವತ್ಥಾಮನ ವ್ಯಕ್ತಿತ್ವ ಅಂತ ಹೇಳೋದು ಯಾವತ್ತು ಎರಡು ಮುಖವಾದ್ದು. ಅವನು ಒಂದು ಕಡೆಗೆ ಕೌರವನ ಜೊತೆಗಿದ್ದಾನೆ, ಆದರೆ ಒಳ್ಳೆ ಬ್ರಾಹ್ಮಣನು ಹೌದು. ಯಾಕೆಂದರೆ ಈ ಯುದ್ಧದ ಆಚೆಗೂ ಅವನಿಗೆ ಬದುಕಿದೆ, ಈ ಯುಗದ ಆಚೆಗೂ ಅವನಿಗೆ ಬ್ರಾಹ್ಮಣ್ಯ ಇದೆ, ಬದುಕಿದೆ. ಯಾಕೆಂದರೆ ಮುಂದಿನ ಕಲ್ಪದಲ್ಲಿ ವ್ಯಾಸನಾಗಬೇಕಾದವನು ಅವನು. ಹಾಗಾಗಿ ಬ್ರಾಹ್ಮಣ್ಯ ಏನು ಅಂತ ಗೊತ್ತಿದ್ದವರಿಗೆ ನೀವು ಊಟಕ್ಕೆ, ನೀವು ದಾನಕ್ಕೆ ಅಂತೇಳಿ ಸಿಟ್ಟು ಬರೋದಿಲ್ವೇ? ಸಹಜವಾಗಿ ಅವನು ಸಿಟ್ಟು ಬಂತು. ಕೇಳಿದ ಅಶ್ವತ್ಥಾಮ ಕಿಡಿಗಳನ್ನು ಆಲಿಗಳಲ್ಲಿ ಉಗುಳಿದನು, ಕಣ್ಣುಗಳಲ್ಲಿ ಬೆಂಕಿಯ ಕಿಡಿಗಳನ್ನು ಅವನು ಸೋಸಿಬಿಟ್ಟನಂತೆ. ಅವನು ಕರ್ಣನಿಗೆ ಹೇಳ್ದ, ಎಲೆ ಕೂಳ ಸೂತನ ಮಗನೇ, ಒಬ್ಬ ಸೂತನ ಮಗ ನೀನು, ಸುಭಟಾಂಗದಲ್ಲಿ ಕರೆಯನಲ್ಲ. ನಾವು ಬ್ರಾಹ್ಮಣರು, ರಣವಿದ್ಯೆ ನಮಗೆ ಗೊತ್ತಿಲ್ಲ, ಕರ್ಕಶ ವಿದ್ಯೆ ನಮ್ಗೆ ಗೊತ್ತಿಲ್ಲ, ನೀನು ಭಾಳ ದೊಡ್ಡ ಭಟ ಅಲ್ವೇ? ಕೀಳು ಜಾತಿಗೆ ತಕ್ಕ ನುಡಿಗಳು ಮೇಳೈಸಿದವು. ನಿನ್ನ ಹುಟ್ಟಿನಿಂದ ಬಂದಂಥ ನಿನ್ನ ಸ್ವಭಾವ, ನಿನ್ನ ಗುಣ ಇವತ್ತಿನ ಮಾತುಗಳಲ್ಲಿ ಪ್ರಕಟ ಆಗ್ತಾ ಇದೆ. ನೋಡಿ, ಎಂಥ ಒಂದು ಸರಳವಾದ ಲೌಕಿಕವಾದ ಮಾತಿದು. ಕುಲವ ನಾಲಗೆ ಹೇಳಿತೆಂಬುದು ತಪ್ಪದಾಯಿತಲ್ಲ. ಒಬ್ಬಾತನ ಪೂರ್ವೋತ್ತರ ಏನೂ ಗೊತ್ತಾಗಬೇಕಿಲ್ಲ, ಅವನು ಮಾತನಾಡುವ ಅರಕ್ಷಣದಲ್ಲಿ ಅವನ ಹುಟ್ಟು, ಅವನ ಸಂಸ್ಕಾರ ಎಲ್ಲ ಗೊತ್ತಾಗ್ಬರುತ್ತೆ. ಇದಕ್ಕೆ ಯಾವ ಕ್ಲಿಷ್ಟ ಇಲ್ಲ, ಯಾವ ಪಾಂಡಿತ್ಯ ಬೇಡ. ಕೆಲವೊಮ್ಮೆ ಕಾವ್ಯದ ಭಾಗಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕುಲವ ನಾಲಗೆ ಹೇಳಿತೆ ಎನ್ನುವಂಥ ಒಂದು ಜನಪದ ಮಾತನ್ನು ಕುಮಾರವ್ಯಾಸ ಹೇಳಿಬಿಟ್ಟ. ಅವನು ಹೇಳ್ದ, ನಗುವೆ ವಿಪ್ರರನ್ನು, ಬ್ರಾಹ್ಮಣರನ್ನು ನೋಡಿ ನಗಾಡ್ತಿ, ಬ್ರಾಹ್ಮಣರನ್ನು ನೋಡಿ ಹಾಸ್ಯ ಮಾಡ್ತಿ. ಹೇಳ, ಆವ ರಾಯರ ಮಗನು, ನೀನು ಯಾವ ಮಹಾರಾಜನ ಮಗ ಬ್ರಾಹ್ಮಣರನ್ನು ನಿಂದನೆ ಮಾಡ್ತಾ ಇದೆಯಲ್ಲ? ದಾನ ಧರ್ಮಾದಿಗಳು ಅರ್ಥವನಾರು ಕೊಂಬರು ದ್ವಿಜರ ಹೊರೆಗಾಗಿ. ಈ ಕೆಲವು ತುಂಬ ಕಟುವಾದ ಸತ್ಯದ ಮಾತುಗಳನ್ನು ಹೇಳಿಬಿಡ್ತಾನೆ ಕುಮಾರವ್ಯಾಸ ಇಲ್ಲಿ. ಹೌದಪ್ಪ, ಬ್ರಾಹ್ಮಣರು ದಾನ ದಕ್ಷಿಣೆಗಳನ್ನು ತೆಗೆದುಕೊಳ್ತೀವಿ, ಸ್ವೀಕರಿಸ್ತೀವಿ. ಬ್ರಾಹ್ಮಣರನ್ನು ಬಿಟ್ಟು ಬೇರೆ ಯಾರು ದಾನ ದಕ್ಷಿಣೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಅಧಿಕಾರಸ್ಥರಾಗಿದ್ದಾರೆ? ಇನ್ಯಾರೂ ಇಲ್ಲ. ಹೌದಾ? ಬ್ರಾಹ್ಮಣರಿಗೆ ಕರ್ತವ್ಯ ಇದು, ದಾನ ದಕ್ಷಿಣೆಯನ್ನು ತೆಗೆದುಕೊಳ್ಳೋದು. ಅಯ್ಯೋ, ದಾನಕ್ಕೆ ಹೋದ್ರೆ ನಮ್ಗೆ ಅವಮಾನ ಆಗ್ತದೆ, ದಾನಕ್ಕೆ ಹೋದರೆ ದಕ್ಷಿಣೆ ತಗೊಂಡ್ರೆ ಬೇರೆಯವ್ರು ನಗಾಡ್ತಾರೆ ಅಂತ ಬಿಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಧರ್ಮ, ಅದು ವರ್ಣದ ಧರ್ಮ, ಅದು ತೆಗೆದುಕೊಳ್ಬೇಕು ಅವರು. ಬ್ರಾಹ್ಮಣರ ಹೊರಗಾಗಿ ಇನ್ಯಾರು ಪ್ರಪಂಚದಲ್ಲಿ ದಾನವನ್ನು ತೆಗೆದುಕೊಳ್ಳೋದಿಲ್ಲ. ಇದ್ರ ಮುಂದಿನ ಸಾಲು ತುಂಬ ಗೂಢವಾದ ಸಾಲದು. ಜಗವ ರಕ್ಷಿಸಲಾವು ಕೊಂಬೆವು, ಇದು ಬಹಳ ಮುಖ್ಯ. ಇದನ್ನು ಯಾರೂ ವಿಸ್ತರಿಸೋದಿಲ್ಲ. ನಾವು ಬ್ರಾಹ್ಮಣರು ದಾನ ತೆಗೆದುಕೊಳ್ತೇವೆ, ಯಾಕಾಗಿ? ನಮ್ಮಲ್ಲಿ ಬಡತನ ಇದೆ, ಬಡತನ ಕಳ್ಕೊಳ್ಬೇಕು, ಶ್ರೀಮಂತಿಗೆ ಬೇಕು ಅಂತ ಅಲ್ಲ. ಜಗವ ರಕ್ಷಿಸಲು, ಉಳಿದವರ ರಕ್ಷಣೆಗಾಗಿ ನಾವು ತೆಗೆದುಕೊಳ್ಳೋದು. ಯಾವತ್ತು ದಾನ ಕೊಡುವ ವ್ಯಕ್ತಿ ದಾನದ ವಸ್ತುವಿನ ಜೊತೆಗೆ ಅವನ ಪಾಪವನ್ನು ಕೂಡ ಕೊಡ್ತಾ ಇರ್ತಾನೆ. ದುಡ್ಡು ಕಾಣಿಸುತ್ತೆ, ದಕ್ಷಿಣೆ ಕಾಣಿಸುತ್ತೆ, ಪಾಪ ಕಾಣಿಸುತ್ತಾ? ಒಂದು ವೇಳೆ ಸ್ವೀಕರಿಸಲು ಅಧಿಕಾರಸ್ಥರಾದ ಬ್ರಾಹ್ಮಣರು ತೆಗೆದುಕೊಳ್ಳದೆ ಇದ್ದರೆ ಉಳಿದವರ ಪಾಪ ಏನಾಗಬೇಕು? ಇದ್ರ ಗೂಢವಾದ ಅರ್ಥ. ಜಗವ ರಕ್ಷಿಸಲು ಆವು ಕೊಂಬೆವು. ನಾವು ತೆಗೆದುಕೊಳ್ಳೋದು ನಾವು ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋ ಕಾರಣಕ್ಕಲ್ಲಪ್ಪ. ನಾವು ತೆಗೆದುಕೊಳ್ಳೋದು ನೀವು ನಾಶ ಆಗಿಬಿಡ್ತೀರಿ. ಬಹಳ ಸ್ವಾರಸ್ಯ ಅಂತಂದರೆ, ಕರ್ಣ ಯುದ್ಧ ವಿದ್ಯೆಯಲ್ಲೂ ಪ್ರಸಿದ್ಧ, ದಾನದಲ್ಲಿಯೂ ಪ್ರಸಿದ್ಧ. ಆದರೆ ಸಂದರ್ಭದಲ್ಲಿ ಬ್ರಾಹ್ಮಣರನ್ನು ನಿಲ್ಲಿಸುವಾಗ ಅವನಿಗೆ ದಾನವನ್ನು ಇಟ್ಕೊಂಡೇ ನಿಲ್ಲಿಸ್ತಾನೆ. ಉಳಿದವರ ರಕ್ಷಣೆಗಾಗಿ ನಾವು ತೆಗೆದುಕೊಳ್ಳೋದು ಒಂದೇ ಆದಾಗ ಬ್ರಾಹ್ಮಣರಿಗೆ ಇದು ಒಂದು ಕಡೆ ಮಾತ್ರ ಒಂದು ಕೇಳಿದ್ರೆ ಅಲ್ಲ. ಮಗುಳ ಕೊಡುವೆವು, ಮತ್ತು ಕೊಡ್ತೀವಿ. ಯಾಕೆಂದರೆ ಈ ಬ್ರಾಹ್ಮಣರಿಗೆ ಷಟ್ಕರ್ಮಗಳು ನಿಯೋಜಿತವಾದ್ದು. ದಾನವೂ ಉಂಟು, ಪ್ರತಿಗ್ರಹವೂ ಉಂಟು. ಅದನ್ನೇ ಹೇಳ್ತಾನೆ ಏನು, ಕ್ಷತ್ರ ವೈಶ್ಯಾದಿಗಳು ಕೊಡುವರು, ನಾವು ಕೊಡ್ತೀವಿ. ಕ್ಷತ್ರಿಯರು ದಾನ ಕೊಡ್ತಾರೆ, ವೈಶ್ಯಾದಿಗಳು ಕೊಡ್ತಾರೆ. ತತ್ ಪ್ರತಿಗ್ರಹ ಯೋಗ್ಯವಲ್ಲೆಂದ, ಆದ್ದರಿಂದ ಸ್ವೀಕರಿಸೋದು ತಪ್ಪಲ್ಲ. ಯಾರು ಕೊಡ್ತಾರೆ ತಿರುಗಿ ಅವರಿಗೆ ಸ್ವೀಕರಿಸುವ ಯೋಗ್ಯತೆ, ಅಧಿಕಾರ ಇರ್ತದೆ. ಯಾರು ಕೊಡೋದಿಲ್ಲ ಅವರು ಸ್ವೀಕರಿಸಲಿಕ್ಕೆ ಯೋಗ್ಯರಲ್ಲ ಅಂತ. ಕೊಡೋದು ತೆಗೆದುಕೊಳ್ಳೋದು ಎರಡೂ ಉಂಟು. ಇಷ್ಟನ್ನು ಹೇಳಿದಂಥ ಅಶ್ವತ್ಥಾಮ ಅವನು ಹೇಳ್ಬಿಡ್ತಾನೆ, ನೀನು ಮೂರೂ ಅಲ್ಲ, ಬ್ರಾಹ್ಮಣನೂ ಅಲ್ಲ, ಕ್ಷತ್ರಿಯನೂ ಅಲ್ಲ, ವೈಶ್ಯನೂ ಅಲ್ಲ. ಹೀಗಿರುವಾಗ ನೀನು ಕೊಂಬುವನೋ ಕೊಡುವವನೋ ಹೇಳು. ನಿನಗೆ ಕೊಡಲಿಕ್ಕೆ ಅಧಿಕಾರ ಉಂಟೋ, ಸ್ವೀಕರಿಸಲಿಕ್ಕೆ ಅಧಿಕಾರ ಉಂಟೋ? ಸುಮ್ಮನೆ ತಂದು ಸಮತ್ನ ಏನೊಂದು ಕುಚೋದ್ಯದ ಮಾತಾಡಿ ಯಾರನ್ನೋ ಹಾಸ್ಯ ಮಾಡೋದಲ್ಲ. ಇದೆಲ್ಲ ನಿನ್ನ ನಾಲಿಗೆ ಹೇಳ್ತಾ ಇರೋದು. ನಿನ್ನಂತಹ ಕುಲವಿಹೀನನ್ನು ತಂದು ಕೌರವ ಪತಿಕರಿಸಿದೊಡೆ, ಕೌರವ ತಿಲಕ ಪತಿಕರಿಸಿದೊಡೆ
ಅವ್ನು ನಿನ್ನನ್ನು ದೊಡ್ಡವನ್ನಾಗಿ ಮಾಡಲ್ಲ, ನೀನು ಕೆಳಗಿದ್ದೆ. ಆದರೆ ನಿನ್ನ ಹುಟ್ಟು ಸ್ವಭಾವ ಎಲ್ಲೋ ಹೋಗ್ತದೆ. ನಾಳೆಗೆ ಹೇಳಿಬಿಡ್ತಲ್ಲಪ್ಪ ನಿನ್ನ ಭವವ ನೆನೆಯಿಂದ ನೀನು ಯಾರಾಗಿದ್ದೆ, ಎಲ್ಲಿದ್ದೆ ಅದು ನೆನ್ಪಡ್ಕೊಂಬದ್ಲು ಅಂತ ಹೇಳ್ದ. ಅದ್ರ ಜೊತೆಗೆ ಈ ಕರ್ಣ ಕೊಚ್ಕೊಳ್ತಾನಲ್ಲ, ಕರ್ಣನ ಬ್ರಾಹ್ಮಣ ನಿಂದನೆಗೆ ಉತ್ತರ ಕೊಟ್ಟಾದ ಮೇಲೆ ಅಶ್ವತ್ಥಾಮ ಈ ಕರ್ಣನ ಬಡಾಯಿ ಕೊಚ್ಕೊಳ್ಳೋದಕ್ಕೊಂದು ಮಾತು ಹೇಳ್ತಾನೆ. ಪರರೂಪದಿ ಕರಿಸಿದೊಡೆ ಲಜ್ಜೆಗೆ ಶಿರವನ ಸುಬಾಗುವರು ಗರುವರು. ಪರರೂಪದಿ ಕರಿಸಿದೊಡೆ ಲಜ್ಜೆಗೆ ಶಿರವನ ಸುಬಾಗುವರು ಗರುವರು. ದುರುಳರಿ ದುರುದುಂಬಿತನದಲ್ಲಿ ನಿನ್ನ ಹೊಗಳಿದೊಡೆ ಗರುವ ಮಾನ್ಯರು ಮೆಚ್ಚುವರೇ. ಸಸಿನಿರು ಮಹಾತ್ಮರು ನಿನ್ನೊಡನೆ ಉತ್ತರವ ಕೊಡುವರೇ. ಗಳಹತನ ನಮ್ಮೊಡನೆ ಬೇಡೆಂದ. ಅಶ್ವತ್ಥಾಮ ಹೇಳ್ತಾನೆ, ನಾನಿಷ್ಟು ಏನು ಮಾಡಿಬಿಡ್ತೇನೆ ಅಂತ ಕೊಚ್ಕೊಳ್ತೀಯಲ್ಲ ನಿನ್ನನ್ನು ನೀನು, ಇದು ಒಳ್ಳೆ ಗುಣ ಅಲ್ಲ. ಪ್ರಪಂಚದಲ್ಲಿ ಸಜ್ಜನರ ನಡತೆ ಹೇಗೆ? ಪರರು ಪ್ರತಿಕರಿಸಿದೊಡೆ ಲಜ್ಜೆಗೆ ಶಿರವನ್ನು ಸುಬಾಗುವರು. ಯಾರಾದರೂ ಹೊಗಳಿಬಿಟ್ರು ಅತಿಶಯವಾಗಿ, ನಿಜವಾಗಿಯೂ ಅವರು ಗುಣಿಗಳಾಗಿದ್ದರೆ ಅವ್ರಿಗೆ ನಾಚಿಕೆ ಆಗಿಬಿಡುತ್ತೆ, ಸಂಕೋಚ ಆಗುತ್ತೆ. ಯಾರನ್ನ ತಂದು ನಿಲ್ಲಿಸ್ಬಿಡೋದು, ಸುಮ್ಮನೆ ಒಂದು ಅವಶ್ಯ ಹೊಗಳಿಬಿಟ್ರೆ ಸಂಕೋಚ ಆಗಿಬಿಡಲ್ವೇ? ಹಾಗೆ ಅವ್ರಿಗೆ ಗೊತ್ತಿದೆ, ಹೌದು ನನ್ನಲ್ಲಿ ಈ ಗುಣ ಇದೆ, ಅದಕ್ಕಾಗಿ ಜನ ನನ್ನನ್ನು ಹೊಗಳ್ತಾ ಇದ್ದಾನೆ ಗೊತ್ತಿದ್ದರೂ ಎಲ್ಲರೆದುರು ಹೊಗಳುವಾಗ ಸಂಕೋಚ ಆಗಿಬಿಡುತ್ತೆ, ನಸುಬಾಗುವರು. ಇದು ಎರಡು ರೀತಿಯಾದ್ದಿದು. ಒಂದು ಒಳ್ಳೆಯವರ ನಡವಳಿಕೆ ಹೇಗೆ ಅಂತ, ಇನ್ನೊಂದು ಮುಂದಿನವರು ಒಳ್ಳೆಯವರಾಗೋದು ಹೇಗೆ ಅಂತ. ತಲೆ ಎತ್ಕೊಂಡೇ ನಿಲ್ಲೋದಲ್ಲ, ಸ್ವಲ್ಪನಾದರೂ ಸಂಕೋಚ ಬರಬೇಕು ಕೆಲವು ಹೊತ್ತಿನಲ್ಲಿ. ಬೇರೆ ಹೊತ್ತಿನಲ್ಲಿ ತಲೆ ಎತ್ಕೊಂಡಿದ್ರೂ ಅಡ್ಡಿಲ್ಲ, ಕೆಲವು ಹೊತ್ತಿನಲ್ಲಿ ಹಾಗೆ ಶಿರವನ್ನು ನಸು ಬಾಗಿಸಬೇಕು. ಹಾಗೆ ಯಾರಾದರೂ ಹೊಗಳುವಾಗ ಸಜ್ಜನರಿಗಾದರೆ ಲಜ್ಜೆ ಆಗುತ್ತೆ. ಆದರೆ ದುರುದುಂಬಿತನದಲ್ಲಿ ನಿನ್ನ ಹೊಗಳಿದೊಡೆ, ನೀನೇ ಹೊಗಳಿಕೊಂಡ್ರೆ ಬೇರೆಯವ್ರಿಗೇನು ಗೊತ್ತಾಗೋದಿಲ್ವೇ? ಗರುವ ಮಾನ್ಯರು ಮೆಚ್ಚುವರೇ. ಬೇರೆ ಹೊತ್ತಿನಲ್ಲಿ ಗರ್ವ ಅಂತಂದರೆ ಅಹಂಕಾರ. ಆದರೆ ಕುಮಾರವ್ಯಾಸ ಎಲ್ಲ ಹೊತ್ತಿನಲ್ಲಿಯೂ ಅಭಿಮಾನಪೂರ್ವಕವಾಗಿ ಬಳಸ್ತಾನೆ. ಆ ಗರುವೆ ಬಂದಳು, ಅವಳು ಅಹಂಕಾರದಿಂದ ಬಂದಳು ಅಂತ ಅಲ್ಲ, ಅಭಿಮಾನ ಉಳ್ಳವಳು ಅಂತ. ಹಾಗೆ ನಿಜವಾಗಿಯೂ ಸಜ್ಜನರಾದವರಿಗೆ ಅವರನ್ನು ಹೊಗಳಿದ್ರೆ ಲಜ್ಜೆ ಆಗುತ್ತೆ. ನೀ ಲಜ್ಜೆ ಬಿಟ್ಟವನು, ಅದಕ್ಕೆ ನೀನೇ ಎಲ್ಲಾದರೂ ಹೊಗಳ್ಕೊಳ್ತಿ. ಗರುವ ಮಾನ್ಯರು ಮೆಚ್ಚುವರೆ. ನೀನು ಹೀಗೆಲ್ಲ ಬಡಾಯಿ ಕೊಚ್ಕೊಂಡ್ರೆ ಈ ನಿಜವಾಗಿ ಶಕ್ತಿ ಸಾಮರ್ಥ್ಯ ಇದ್ದವರು ಇದನ್ನೇನು ಒಪ್ತಾರೇನೋ? ಸುಮ್ಮನಿರು. ಹಾಗಂತ ಇದಕ್ಕೆಲ್ಲರೂ ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ ಮಹಾತ್ಮರು. ಯಾಕೆಂದರೆ ನಿನ್ನಂಥವನ ಜೊತೆಗೆ ವಾದ ಕೇಳಿದ ಊರಿಗೆ ಕೂಡ ಅವರು ಗೌರವ ಕಡಿಮೆ, ಅದಕ್ಕಾಗಿ ಅವರೆಲ್ಲ ಸುಮ್ಮನಿದ್ದಾರೆ. ನೀನು ಗಳಹತನ ನಮ್ಮೊಡನೆ ಬೇಡಂದ, ಈ ಬಾಯಿ ಬಂದಿದ್ದನ್ನೆಲ್ಲ ನೀನು ಹೇಳ್ತಾ ಕೂತ್ಕೋಬೇಡ ಅಂತ ಹೇಳಿದು ಮುಂದುವರೆದು ಬಿಡ್ತಾನೆ. ಇನ್ನು ವೇಗ ಬೇಕು. ಅದಕ್ಕಾಗಿ ಹೇಳ್ದ, ಈ ರೀತಿಯಾಗಿ ಬ್ರಾಹ್ಮಣ ನಿಂದನೆ ಮಾಡುವ ಸಜ್ಜನರನ್ನು ನಿಂದಿಸುವಂಥ ನಿನ್ನನ್ನು ನಾಲಿಗೆ ಕತ್ತರಿಸೋದಲ್ಲ, ಬುಡ ಸಮೇತ ಕಿತ್ತಾಕ್ತೇನೆ ನಿನ್ನ ನಾಲಿಗೆಯನ್ನು ಅಂತ ಹೇಳಿ ತೆಗೆದು ತಾಳಿಗೆ ಗಡಿ ತನಕ ನಾಲಿಗೆ ಕೇಳುವೆನು. ಮೂಲೋತ್ಪಾಟನ ಅಂತ ಆ ರೀತಿಯಾಗಿ ಬ್ರಾಹ್ಮಣ ನಿಂದನೆ ಮಾಡಿದ್ರೆ ಮೂಲೋತ್ಪಾಟನ ಮಾಡಬೇಕು ಅಂತ, ನಾಲಿಗೆ ಕತ್ತರಿಸ್ತೇನೆ ಅಂತಲ್ಲ, ಬುಡ ಸಮೇತ ಕಿತ್ತಾಕ್ತೀನಿ ಅದನ್ನು ಅಂತ ಹೇಳಿ ಅವನು ತನ್ನ ಆಯುಧಕ್ಕೆ ಕೈ ಹಾಕಿದ. ಅಶ್ವತ್ಥಾಮ ಹೇಳಿದಂಥವನು, ಯಾರು ತಡೀತಾರೆ ಇದನ್ನು? ನಿನ್ನ ನಾಲಿಗೆ ಸಮೇತ ನಾನು ಬುಡ ಸಮೇತ ಕಿತ್ತಾಕ್ತೀನಿ ನಾಲಿಗೆಯನ್ನು. ಹೆಚ್ಚು ಅಂದರೆ ಕೌರವ ಆಕ್ಷೇಪಿಸಬಹುದು ನನ್ನನ್ನು. ತೆಗೆಸಲಿ ಕೌರವನು ನನ್ನನ್ನು ಇಲ್ಲಿ ಹತ್ತಿರದಿಂದ ಅವನು ಬೇಕಾದ ದೂರ ತಳ್ಳಲಿ, ಅದು ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ, ದೊಡ್ಡವರು ನಿಲ್ಲಿಸಿದ್ದಕ್ಕಾಗಿ ನಿನ್ನ ಶಿಕ್ಷೆ ಆಗಬೇಕು ಅಂತ ಹೇಳಿ ಸೆಳೆದನ ಅಶ್ವತ್ಥಾಮ ಖಂಡಯವ. ಆಯುಧವನ್ನು ತೆಗೆದುಕೊಂಡು ಕರ್ಣನ ನಾಲ್ಗೆ ಕತ್ತರಿಸಲಿಕ್ಕೆ ಹೋಗಿಬಿಟ್ಟ. ಆಗ ಓಡೋಡಿ ಬಂದ್ಬಿಟ್ಟ ಕೌರವ. ಆಳು ಮತ್ಸರದ ಅಧಿಕ ರೋಷದ ಮೇಲು ನುಡಿಯಂಗುರಿಸೆ ಕುರುಭೂಪಾಲನು ಇಬ್ಬರ ತೆಗದನು ಉಚಿತೋಕ್ತಿಯಲಿ ಸಂತೈಸಿ ಕಾಳಗಕ್ಕೆ ತಂದವನೊಡನೆ ನಿಮ್ಮಾಡುತನವನು ತೋರಿ ಒಳಗೊಳಗೆ ಆಡುವ ಸಿಯ ತೋಟಿ ಬೇಡ ಎಂದರಸ
ಕೆಲಸವನ್ನು ಅನೇಕ ಸಾರಿ ಮಾಡಬೇಕಾಗುತ್ತೆ. ಎಷ್ಟೋ ಬಾರಿ ಶತ್ರುಗಳ ಜೊತೆ ಯುದ್ಧ ಆಗೋದ್ರ ಬದಲು ಇಲ್ಲಿ ಒಂದಷ್ಟು ಅಂತಃಕಲ ಆಗುತ್ತೆ. ಯಾಕೆಂದರೆ ಈ ಕರ್ಣ, ಈ ಅಶ್ವತ್ಥಾಮ ಯಾವಾಗಲೂ ಇವರು ಒಬ್ರಿಗೊಬ್ರು ತಾಗ್ತಾ ಇದ್ದವ್ರೆ. ಕೌರವ ಓಡ್ಬಂದು ಹೇಳ್ದ, ಇವರಿಬ್ಬರ ರೋಷ ಇನ್ನೇನಾಗ್ತದೆ ಅಂತ ಗೊತ್ತಾಯ್ತು ಅವನಿಗೆ. ನೀವಿಬ್ಬರು ಇಲ್ಲಿ ಹೊಡೆದಾಟ ಮಾಡ್ಕೊಳ್ಳೋದಲ್ಲ, ಕಾಳಗಕ್ಕೆ ತನ್ನವನೊಡನೆ ನಿಮ್ಮ ಆಳುತನವನ್ನು ತೋರಿ, ಇಲ್ಲಿ ನಿಮ್ಮ ಶಕ್ತಿ ಸಾಮರ್ಥ್ಯ ತೋರಿಸೋದಲ್ಲ. ಇದೊಂದು ಶಬ್ದ ಅಂತಂದರೆ ಕಾಳಗಕ್ಕೆ ತನ್ನವನೊಡನೆ ಅದು ಯುದ್ಧ ಆಗಬೇಕು. ಹೇಳೋದದು ನಮ್ಮ ಅರ್ಜುನನ ಜೊತೆಗೆ ಅಂತ. ತನ್ನವನೊಡನೆ ಅಂತಂದರೆ ಇಲ್ಲಿ ಅಭಿಮಾನದಿಂದ ಪ್ರೀತಿಯಿಂದ ತಕ್ಕೈಸ್ಕೊಂಡು ಹೇಳೋದಲ್ಲ. ಅರ್ಜುನ ಅಂತ ನಿಮ್ಮ ಶಕ್ತಿ ಪರಾಕ್ರಮ ತೋರಿಸಿ ಇಲ್ಲಿ ನೀವೇ ಯುದ್ಧ ಮಾಡಬೇಡಿ ಅಂತ ಹೇಳಿ ಅರಸ ಮಾಡಿಸಿದ. ಅವರಿಬ್ಬರ ಜಗಳವನ್ನು ನಿಲ್ಲಿಸುವಷ್ಟೊತ್ತಿಗೆ ಈ ಕೌರವನಿಗೆ ಇನ್ನೊಂದು ಯೋಚನೆ ಬಂತು. ಈ ಯುದ್ಧವೂ ಬೇಡವಲ್ಲ, ಯುದ್ಧ ಹೋದ್ರೆ ಯಾಕೆ ಬೇಕು? ಇವರಿಬ್ಬರು ಯುದ್ಧ ಮಾಡೋದು ಬೇಡ, ಅಲ್ಲಿ ಯುದ್ಧ ಮಾಡೋದು ಬೇಡ. ಏನೋ ಒಂದು ಉಪಾಯ ಹೊಡೆದು ಅವನು ಭೀಷ್ಮರ ಬಳಿ ಬಂದ. ಬಂದು ಭೀಷ್ಮಂಗೆರಗಿ ಕೈ ಮುಗಿದೆಂದನು. ಈತನು ಪಾರ್ಥನಾದೊಡೆ ಹಿಂದಣಂತಿರೆ ನವೆಯಬೇಹುದು ವರುಷ 13 ಸಂದುದಿಲ್ಲ ಅಜ್ಞಾತವಾಸಕ್ಕೆ ಮುಂದೆ ದಿನವುಂಟು. ಸಂದುದಿಲ್ಲ ಅಜ್ಞಾತವಾಸಕ್ಕೆ ಮುಂದೆ ದಿನವುಂಟು. ಎನ್ನ ಲೆಕ್ಕಕ್ಕೆಂದು ಕುರುಪತಿ ನುಡಿಗೆ ನಗುತ್ತ ಇಂತೆಂದನ ಭೀಷ್ಮ. ಯಾವತ್ತೂ ಒಂದು ಸಂಗತಿಗೆ, ಒಂದು ಘಟನೆಗೆ ಬೇರೆ ಬೇರೆ ರೀತಿಯಾದಂಥ ಪರಿಣಾಮ ಇರುತ್ತೆ. ಆರಂಭ ನಾನು ಹೇಳಿದ್ದು ಅದನ್ನೇ. ಅರ್ಜುನ ಪ್ರಕಟ ಆದ ಎಂದಾಕ್ಷಣಕ್ಕೆ ಸೈನ್ಯಕ್ಕೆಲ್ಲ ಹೆದರಿಕೆ ಆಯಿತು. ಭೀಷ್ಮ ದ್ರೋಣರಿಗೆ ಅರ್ಜುನ ಅಂತ ಗೊತ್ತಾಗುವಾಗಲೇ ಇವತ್ತು ನಮ್ಗೆ ಗೆಲ್ಲಿಕ್ಕಾಗೋದಿಲ್ಲ ಅಂತ ಅನ್ನಿಸ್ತು. ಈಗ ಅರ್ಜುನ ಬಂದವನಂತ ಆಗುವಾಗ ಕೌರವನಿಗೆ ಬೇರೊಂದು ಉಪಾಯ ಹೊಡಿತು. ಬಂದು ಆಚಾರ್ಯ ಭೀಷ್ಮರಿಗೆ ನಮಸ್ಕಾರ ಮಾಡಿ ಹೇಳ್ದ, ಈಗ ಬಂದವ ಅರ್ಜುನ ಅಂತ ಆದರೆ, ಅರ್ಜುನನೇ ಹೋಗ್ತಾನೆ, ಅರ್ಜುನ ಅಂತ ಆದರೆ ಮತ್ತು ಈಗ ಅವರು 1 ವರ್ಷದ ಅಜ್ಞಾತವಾಸದ ಅವಧಿಯನ್ನು ಪೂರೈಸಿದಾಗಲಿಲ್ಲ. ಅಂದರೆ ಈ ಒಟ್ಟು 12 ವರ್ಷದ ವನದೊಳಗಿರವೋ ಮೇಲೆ ಅಜ್ಞಾತ 1 ವರ್ಷ, 13 ವರ್ಷದ ಅವಧಿಯನ್ನು ಅವರು ಕಳೆದಾಗ ಆಗಲಿಲ್ಲ. ಹಾಗಾಗಿ ಮತ್ತವರು ಕಾಡಿಗೆ ಹೋಗಬೇಕಲ್ಲ ಅಂತ. ಯಾಕೆಂದರೆ ದ್ಯೂತವನ್ನು ಆಡುವಾಗ ಕೌರವ ನಿಬಂಧನೆ ಹೀಗೆ ಮಾಡಿದ್ದ. ವರುಷ 12 ವನದೊಳಗಿರವು ಮೇಲಜ್ಞಾತ 1 ವರುಷ, 14ರಲ್ಲಿ ಪುಗುವುದು ತಮ್ಮ ಪಟ್ಟಣವನ್ನು. ಅದರ ಒಳಗೆ ಅಂದರೆ ಅಜ್ಞಾತದ ಅವಧಿಯಲ್ಲಿ ಏನಾದರೂ ಕಂಡು ಹಿಡಿಯಲ್ಪಟ್ಟರೆ, 12 ವರ್ಷ ವನವಾಸ ಮಾಡಿದ್ದಾರೆ, ಆ 1 ವರ್ಷದ ಅಜ್ಞಾತವಾಸದ ಅವಧಿಯಲ್ಲಿ ಏನಾದರೂ ಕಂಡು ಹಿಡಿಯಲ್ಪಟ್ಟರೆ ಮತ್ತೆ ಕಾಡಿಗೆ ಹೋಗಬೇಕು, ಮತ್ತೆ ಅಜ್ಞಾತ ಮಾಡಬೇಕು. ಪೂರೈಸದೆ ಬರುವ ಹಾಗಿಲ್ಲ. ಅವರು 13 ಪೂರೈಸಬೇಕು. ಅದು ಅಪೂರ್ಣ ಆದರೆ ಮತ್ತೆ ಆರಂಭಿಸಿ ಮತ್ತೆ ಪೂರ್ಣ ಮಾಡಿಯೇ ಬರಬೇಕು. ಹೀಗೊಂದು ಉದ್ದೇಶ ಇಟ್ಕೊಂಡಿದ್ದ. ಆಗ ಅವನಿಗೆ ಮನಸ್ಸಿನಲ್ಲಿ ಅದೇ ಭರವಸೆ ಇತ್ತು, ಏನಾದರೂ ಮಾಡಿ ಅಜ್ಞಾತವಾಸ ಅವಧಿಯಲ್ಲಿ ಅವರನ್ನು ಗುರುತು ಹಿಡಿದು ಮತ್ತೆ ಕಾಡಿಗೆ ಕಳಿಸ್ಬಿಟ್ರೆ ಮತ್ತೆ 13 ವರ್ಷ ತನಗೆ ಸುಖವಾಗಿರ್ಲಿಕ್ಕೆ ಸಾಕು, ಇಲ್ಲಿಗೆ ಅಲ್ಲಿ ಭಾಳಷ್ಟು ಮುಂದೆ ಹೋಗ್ಬಿಡುತ್ತಲ್ಲ ಅಂತ. ಅದಕ್ಕಾಗಿ 1 ವರ್ಷದ ಅಜ್ಞಾತವಾಸ ಅವಧಿಯಲ್ಲಿಯೂ ಅವನು ಭಾಳ ಪ್ರಯತ್ನ ಪಟ್ಟಿದ್ದ ಪಾಂಡವರನ್ನು ಪತ್ತೆ ಹಚ್ಚಲಿಕ್ಕಾಗಿ. ಪಾಂಡವರು ವನವಾಸ ಕಳೆದು ಅಜ್ಞಾತವಾಸವನ್ನು ಆರಂಭಿಸುತ್ತಿದ್ದಂತೆಯೇ ಕೌರವ ದೂತರನ್ನು ಕಳಿಸಿದ. ಪಾಂಡವರು ಯಾವ ಕಡೆಗೆ ಹೋದರು ಅಂತ ನೋಡ್ಕೊಂಡು ಬನ್ನಿ ಅಂತೇಳಿ. ಆದರೆ ಪಾಂಡವರು ಏನು ಮಾಡಿಬಿಟ್ಟಿದ್ರು, ಅವರು ವಿರಾಟ ನಗರಿಗೆ ಬರುವಾಗ ರಥವನ್ನು ಆ ಕಡೆ ಕಳಿಸ್ಬಿಟ್ಟಿದ್ರು. ದೂತರು ಬಂದು ಹೇಳಿದರು, ರಥವನ್ನು ಬರ್ತಾ ಇತ್ತು, ಅದರಲ್ಲಿ ಪಾಂಡವರು ಯಾರು ಕಾಣಲೇ ಇಲ್ಲ. ಒಂದಷ್ಟು ದೂರ ಹೋದರೆ ರಥದ ಚಕ್ರಗಳು ಕೂಡ ನಮ್ಗೆ ಗೊತ್ತಿರಲಿಲ್ಲ ಅಂತ ಹೇಳಿ. ಆಮೇಲೆ ಈ ಕೀಚಕನ ಪ್ರಕರಣ ಆರಂಭವಾಗುವ ವೇಳೆಗೆ 10 ತಿಂಗಳು ಕಳೆದಾಗಿತ್ತು. ಉಳಿದ 2 ತಿಂಗಳು ಅದು ಅವನಿಗೆ ಯೋಚನೆಯಲ್ಲಿತ್ತು. ಗೋಗ್ರಹಣದ ವೇಳೆಗಾಗಲೇ ಕೌರವನಲ್ಲಿ ಅವಧಿಯ ಒಂದು ಲೆಕ್ಕಾಚಾರ ಇತ್ತು. ಕೇಳಿದ್ದವನು ಅಜ್ಞಾತವಾಸದ ಅವಧಿ ಇನ್ನೂ ಹತ್ತಿರದಲ್ಲೇ ಇದೆ ಅಂತ ಯೋಚನೆಯಲ್ಲಿತ್ತು. ಹಾಗಾಗಿ ಅವನು ಮುಂದಿಡ್ತಾನೆ, ಅವರು ಅವಧಿಯ ಮುನ್ನವೇ ಪ್ರಕಟವಾಗಿದ್ದಾರೆ, ದಿನವುಂಟು ಎನ್ನ ಲೆಕ್ಕಕ್ಕೆ, ನನ್ನ ಲೆಕ್ಕದಲ್ಲಿ ಇನ್ನೂ ಅವಧಿ ಪೂರ್ಣವಾಗಲಿಲ್ಲ, ಅದರಿಂದ ಅವ್ರು ಮತ್ತೆ ಕಾಡಿಗೆ ಹೋಗ್ಬೇಕಲ್ಲ ಅಜ್ಜ ಅಂತ ಹೇಳ್ದ. ಕೌರವ ಹೇಳ್ತಿದ್ದಾಗೆ ಭೀಷ್ಮರಿಗೆ ನಗು ಬಂದ್ಬಿಡ್ತು. ನಗು ತಿಂತೆಂದನ ಭೀಷ್ಮ, ಮಗನಿ ಕೇಳು ಈಗೈದು ವರುಷಕ್ಕೆ ಮಿಗುವವು 2 ಮಾಸ ದಿನ
ಭೀಷ್ಮರು ಹೇಳಿದರು, ನಾನು ಅದನ್ನು ಯೋಚನೆ ಮಾಡಿಬಿಟ್ಟಿದ್ದೇನಪ್ಪ, ಪಾಂಡವರು ಅವಧಿಯನ್ನು ಸಕ್ರಮವಾಗಿ ಪೂರೈಸಿದ್ದಾರೆ. ಎಷ್ಟು ನಿಖರವಾಗಿ ಅವ್ರು ಹೇಳ್ತಾರೆ ಅಂತಂದರೆ, ನಿನ್ನಿನ ಹಗಲು ನಿನ್ನದು, ಇವತ್ತು ಪಾಂಡವರದ್ದು. ನೋಡಿ ಎಂತಹ ಒಂದು ಗಡಿಯ ಹೊತ್ತಿನಲ್ಲಿ ಈ ಗೋಗ್ರಹಣವಾಗಿ ಹೀಗೊಂದು ಪ್ರಸಂಗ ಬಂದ್ಬಿಟ್ಟಿದೆ. ಈ ಕಡೆಯಲ್ಲಿ ಪಾಂಡವರು ಕೂಡ ಸರಿಯಾಗಿ ದಿನದ ಲೆಕ್ಕಾಚಾರವನ್ನು ಇಟ್ಕೊಂಡೇ ಪ್ರಕಟರಾಗಿದ್ದಾರೆ. ಯಾವತ್ತೂ ದೂರದ ಅವಧಿಗಳು ಮುಖ್ಯ ಅಲ್ಲ, ಆ ಗಡಿಯ ದಿನ ಅದು ಬಹಳ ಮುಖ್ಯ. ಇದು ಹೇಗಿದೆ ಅಂತಂದರೆ, ಈ ಭೀಷ್ಮರು ಹೇಳ್ತಾರೆ, ಈರೈದು ವರ್ಷಕ್ಕೆ ಮಿಗುವವೆರಡೇ ಮಾಸಾದಿಗಳನ್ನು ಅನುಭವಿಸಿದರು. ಅಧಿಕ ಮಾಸ ಅಂತ ಒಂದು ಚಾಂದ್ರಾಯಣದಲ್ಲಿದೆ. 5 ವರ್ಷಕ್ಕೆ 2 ತಿಂಗಳು ಅಧಿಕವಾಗಿ ಬರುತ್ತೆ. 13 ವರ್ಷಕ್ಕೆ ಅಂತಂದರೆ 5 ತಿಂಗಳು 12 ದಿವಸಗಳು ಅಧಿಕವಾಗಿ ಬರುತ್ತೆ. ಅದನ್ನು ಹೇಳಿದಂಥ ಭೀಷ್ಮರು ಎಲ್ಲವನ್ನು ಕೂಡ ಪಾಂಡವರು ಸಕ್ರಮವಾಗಿ ಪೂರೈಸಿಕೊಂಡು ಬಂದಿದ್ದಾರೆ. ಬುಧರರಿಯೇ, ಸುಮ್ಮನೆ ಇವ್ರು ಹೇಳೋದಲ್ಲ, ಜ್ಞಾನಿಗಳು ಹೇಳುವ ಹಾಗೆ, ಅದು ಮುಖ್ಯ. ಸುಮ್ಮನೆ ಯಾರೋ ಹೇಳ್ಬಿಡೋದಪ್ಪ ಇಲ್ಲ ಸರಿ ಇದೆ ಅಂತ ಅಲ್ಲ, ಹೇಳುವವರು ಎಷ್ಟು ಜ್ಞಾನಿಗಳು ಅಂತ ಮುಖ್ಯ. ಬುಧರರಿಯೇ, ಜ್ಞಾನಿಗಳು ಹೇಳುವ ಹಾಗೆ ಅವರೆಲ್ಲ ಸಕ್ರಮವಾಗಿ ಪೂರೈಸ್ಕೊಂಡು ಬಂದಿದ್ದಾರೆ. ನಿನ್ನಿನ ದಿವಸ ನಿಂದಾಗಿತ್ತು. ಏನಾದರೂ ನಿನ್ನೆಯೇ ಅರ್ಜುನ ಪ್ರಕಟವಾಗಿ ನೀನು ಹೇಳ್ತಿದ್ರೆ, ಹೌದು ನೀನು ಹೇಳಿದಾಗೆ ಪಾಂಡವರು ಮತ್ತು ಕಾಡಿ ಹೋಗಬೇಕು ಅಂತ ಹೇಳ್ತಿದ್ದೆ, ಇವತ್ತು ಏನು ಮಾಡುವಾಗಿಲ್ಲ, ಇವತ್ತು ಪಾಂಡವರದ್ದೇ ದಿವಸ ಅಂತ ಹೇಳಿದ್ರು. ಹೇಗೆ ಅಂತಂದರೆ, ಗೋಗ್ರಹಣ 2 ಬಾರಿ ಆಗಿದೆ, ಅಂದರೆ 2 ದಿವಸಗಳಲ್ಲಾಗಿದೆ. ಸಪ್ತಮಿಯಲ್ಲೊಂದು, ಅಷ್ಟಮಿಯಲ್ಲೊಂದಾಗಿದೆ. ಹಿಂದಿನ ದಿವಸ ಸುಶರ್ಮ ದಕ್ಷಿಣ ದಿಕ್ಕಿನಿಂದ ಗೋಗ್ರಹಣ ಮಾಡಿದ್ದಾನೆ. ಮರು ದಿವಸ ಅಷ್ಟಮಿಯಲ್ಲಿ ಕೌರವ ಉತ್ತರ ದಿಕ್ಕಿನಿಂದ ಗೋಗ್ರಹಣ ಮಾಡಿದ್ದಾನೆ. ಇದು 2 ಅರ್ಥದಲ್ಲಿ ಉತ್ತರ ಗೋಗ್ರಹಣ. ಇದು ಈ ಕಡೆಯಲ್ಲಿ ಉತ್ತರ ಕುಮಾರ ಇರ್ಲಿಕ್ಕಾಗಿ ಹೌದು, ದಿಕ್ಕಿನಲ್ಲಿ ಉತ್ತರ ಗೋಗ್ರಹಣ. ಇದು ಒಂದು ನಡೆ ಹೆಚ್ಚು ಕಡಿಮೆ ಆಗಿ ಇದೇ ಹಿಂದಿನ ದಿವಸ ಆಗಿದ್ದಿದ್ರೆ ಏನಾಗ್ತಿತ್ತು ಅಂತ. ಅಂದರೆ ಅದೃಷ್ಟ ಎಷ್ಟು ಸ್ಪಷ್ಟವಾಗಿ ಪಾಂಡವರ ಪರವಾಗಿದೆ ಅಂತ. ಮತ್ತು ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಅಂತಂದರೆ, ಭೀಷ್ಮರು ಪಾಂಡವರಿಗೆ ಅನ್ಯಾಯ ಮಾಡಿಬಿಟ್ರು, ಎಲ್ಲ ಕೌರವನ ಪರವಾಗಿ ಇದ್ಬಿಟ್ರು ಅಂತ ಒಂದು ಮಾತು ಬರುತ್ತೆ. ನಿರ್ಣಯಾತ್ಮಕವಾದ ಹೊತ್ತಿನಲ್ಲಿ ಭೀಷ್ಮರು ಆಡಿದ ಮಾತು ಪಾಂಡವರಿಗೆ ವರ, ಪಾಂಡವರು ಉಳಿಸಿದೆ. ಯಾಕೆಂದರೆ ಈ ದಿನಗಳ ಅವಧಿಯ ಲೆಕ್ಕದಲ್ಲಿ ನಿಮಗೆ ತಿಳುವಳಿಕೆಗಾಗಿ ಹೇಳ್ತೇನೆ, ವ್ಯಾಸಭಾರತದಲ್ಲಿ ವಿಸ್ತೃತವಾದ ಚರ್ಚೆ ಬರುತ್ತೆ ಇದಕ್ಕೆ. ಯಾವ ಗಣನೆಯನ್ನು ಇಟ್ಟುಕೊಂಡು ಪಾಂಡವರದ್ದು ಅವಧಿ ಆಯಿತು ಅಂತ. ಯಾಕೆಂದರೆ ಇದು ಗಡಿಯಲ್ಲಿರುವಾಗ ಭಾಳ ಜಿಜ್ಞಾಸೆ ಇದೆ, ಚರ್ಚಾಸ್ಪದವಾಗಿದೆ ಅದು. ಈ ದಿನಗಳನ್ನು ಅಳೆಯಲಿಕ್ಕೆ ಚಾಂದ್ರಮಾನ ಅಂತ ಒಂದು ಅಳತೆ ಇದೆ, ಸೌರಮಾನ ಇದೆ, ಆಮೇಲೆ ಸಾವನ ಅಂತ 3 ಮುಖ್ಯವಾದಂಥ ಮಾರ್ಗಗಳಿದ್ದಾವೆ. ಸಾವನ ಅಂತಂದರೆ ಯಜ್ಞಯಾಗಾದಿಗಳಿಗೆ ಬಳಸುವಂಥ ದಿನಗಣನೆಯ ಮಾಪಕ. ಚಾಂದ್ರಮಾನ ಗೊತ್ತಿದೆ, ಸೂರ್ಯಮಾನ ಗೊತ್ತಿದೆ. ಚಾಂದ್ರಮಾನದಲ್ಲಿ 1 ವರ್ಷಕ್ಕೆ 354 ದಿವಸಗಳು ಬರ್ತವೆ. ಸೌರಮಾನದಲ್ಲಿ 365 ಕಾಲು ಭಾಗ ಬರುತ್ತೆ, ನಮ್ಗೆ ಗೊತ್ತಿದೆ. ಯಾಕೆ ನಾವೆಲ್ಲ ಸೌರಮಾನ ನಿಖರವಾಗಿ ಬಲ್ಲವರು. ಯಜ್ಞಯಾಗಾದಿಗಳಲ್ಲಿ ಬಳಕೆಗಾಗಿ ಸಾವನ ಎನ್ನುವಂಥ ರೀತಿಯನ್ನು ಇಟ್ಕೊಂಡಿದ್ದು 360 ದಿವಸ ಬರುತ್ತೆ ಅದಕ್ಕೆ. ಈ ಪಾಂಡವರು ಯಾವ ಮಾಪಕದಲ್ಲಿ, ಈಗ ಭೀಷ್ಮರು ಏನು ಮಾಡಿದ್ರು ಅಂತಂದರೆ, ಈ ಯಜ್ಞಯಾಗಾದಿಗಳಿಗೆ ಬಳಸುವಂತಹ ಸಾವನ ರೀತ್ಯ, ಯಾಕೆಂದರೆ ಪ್ರತಿಜ್ಞೆಯು ಒಂದು ಯಜ್ಞ, ಆ ಸಾವನ ರೀತ್ಯ ಇವರು ಅವಧಿಯನ್ನು ದಾಟಿದ್ದಾರೆ ಅಂತ ಹೇಳಿದರು. ಇದೊಂದು ಮಾತು ಭೀಷ್ಮರು ಹೇಳದೇ ಇದ್ದರೆ ಪಾಂಡವರು ಕಾಡಿಗೆ ಹೋಗಬೇಕು. ಯಾಕೆಂದರೆ ಕೌರವನು ಅವಧಿ ಏನಾಗಿದೆ ನನಗೆ ಗೊತ್ತಿಲ್ಲ, ನೀವು ಹೇಳಿದ್ದು ಕೇಳಿದ್ದಾನೆ, ಭೀಷ್ಮರು ಹೇಳಿದ್ದು ನಡೆಯುತ್ತೆ, ಭೀಷ್ಮರು ಹೇಳಿದ ಸಿಂಧು ಆಗುತ್ತೆ. ಆ ಹೊತ್ತಿನಲ್ಲಿ ಭೀಷ್ಮರು ಹೇಳಿದಂಥ ಮತ್ತು ಪಾಂಡವರದ್ದು ಅವಧಿ ಆಗಿದೆ ಅಂತ. ಅದಕ್ಕಾಗಿ ಭೀಷ್ಮರು ಆ ವಿಚಾರವನ್ನು ಬದಿಗಿಟ್ಬಿಟ್ರೆ ಹೇಳಿ ಮುಂದಿನದನ್ನು ಹೇಳ್ತಾರೆ, ನಾನು ಹೇಗಿಷ್ಟು ನಿಖರವಾಗಿ ಹೇಳ್ತಾ ಇದ್ದೇನೆ ಅಂತಂದರೆ, ಯಾಕೆ ಕೌರವನಿಗೆ ಈ ಚಾಂದ್ರಮಾನ, ಸೌರಮಾನ, ಸಾವನ ಇದೆಲ್ಲ ಬೇಕಾಗಿಲ್ಲ, ಭೀಷ್ಮರು ಹೇಳಿದ್ರೆ ಆಯಿತು, ಆಗಿದೆ ಅಂತ ಭೀಷ್ಮರು ಹೇಳಿದರು. ಅದ್ರ ಜೊತೆಗೆ ತಮ್ಮ ಮಾತಿನ ಸಾಕ್ಷ್ಯವನ್ನು ಕೊಡ್ತಾರೆ ಅವರು. ಜಲಧಿ ಮೇವೆಯ ನೊರೆದು ಕಾಯಲಿ, ನೆಲದ ನಿಲುಗಲಿದಿಗವು, ಇನ ಮಂಡಲಕ್ಕೆ ಗಾಳಿಗೆ ಇಡಲಿ, ನಡೆದಾಡಲಿ ಕುಲಾದ್ರಿಗಳು, ಅಣಬಲರಿವನೆ ಸತ್ಯ ಭಾಷೆಗೆ ಕಲಿಯುಧಿಷ್ಠಿರ ನೃಪತಿ, ಕಲಿಯುಧಿಷ್ಠಿರ ನೃಪತಿ ಸತ್ಯ ಭಾಷೆಗೆ ಅಡುಬಲರಿವನೇ, ಅನ್ವಯ ತಿಲಕನಲ್ಲ ಕಂದ ಕೌರವ ಎಂದನ ಭೀಷ್ಮ. ಕೌರವನ ಸಮ್ಮುಖದಲ್ಲಿ ಭೀಷ್ಮರು ಕೊಡುವ ದೊಡ್ಡ ಪ್ರಮಾಣ ಇದು.
ದಿನಗಣನೆಯ ಮಾನ ಪ್ರಮಾಣ ಅಲ್ಲ ಕೌರವನ ಸಮ್ಮುಖದಲ್ಲಿ ಅವ್ರು ಕೊಡೋದು. ಯಾವುದು ದೊಡ್ಡ ಪ್ರಮಾಣ? ಧರ್ಮರಾಜ ತಪ್ಪಿ ನಡೆಯೋದಿಲ್ಲ ಅಂತ. ಆದ್ದರಿಂದ ಇದು ಅವಧಿ ಪೂರೈಸಿದೆ ಅಂತ. ಧರ್ಮರಾಜನ ಆ ಜ್ಞಾನಕ್ಕೆ, ಅವನ ನಡೆನುಡಿಗೆ ಎಷ್ಟು ಮಾನ್ಯತೆ ಇದೆ ಪ್ರಪಂಚದಲ್ಲಿ. ಜಲದಿ ಮೇರೆಯನ್ನು ಒದೆದು ಆ ಸಮುದ್ರ ಬೇಕಾದರೆ ತನ್ನ ಮೇರೆಯನ್ನು ದಾಟಿ ಬರಲಿ. ದಿಗಿಭವ, ದಿಗಿಭ ಅಂದರೆ ಈ ದಿಗ್ಗಜ, ಭೂಮಿಯನ್ನು ಹೊತ್ತುಕೊಂಡಿರ್ತಕ್ಕಂತಹ ದಿಗ್ಗಜಗಳು ಬೇಕಾದರೆ ಭಾರವಾಗೋಯ್ತು ಭೂಮಿ ಅಂತೇಳಿ ಕೆಳಗಿಡ್ಲಿ. ಕುಲಾದ್ರಿಗಳು ಅಚಲವಾಗಿರೋದು ಬೇಕಾದರೆ ಓಡಾಡಿಬಿಡ್ಲಿ. ಹಿನಮಂಡಲಕ್ಕೆ ಕಾಳಿಕೆ ಸೂರ್ಯಮಂಡಲ ಬೇಕಾದ್ರೆ ಕಪ್ಪಾಗಿ ಬಿಡಲಿ. ಅದು ಧರ್ಮರಾಜ ಮಾತ್ರ ಅಳುಪಲರಿವನೇ ಸತ್ಯ ಭಾಷೆಗೆ ಕಲಿಯುವುದಿಷ್ಟಿರ. ಒಂದು ಯೋಗ್ಯತೆ, ಒಂದು ವರ್ಚಸ್ಸು ಅಂತಂದು ಇದು ಧರ್ಮರಾಜ ಹೇಳಿದ್ದು ಧರ್ಮ. ಈ ಹಿಂದಿನ ಒಂದು ಸಂದರ್ಭ ಬರುತ್ತೆ, ಅಲ್ಲಿಯ ತನಕ ಪ್ರಪಂಚದಲ್ಲಿ ಒಂದು ಹೆಂಡತಿ ಒಂದು ಗಂಡ ನಿಯಮ. ದ್ರೌಪದಿಯನ್ನು ಮದುವೆ ಆಗೋ ಸಂದರ್ಭದಲ್ಲಿ ದ್ರುಪದ ರಾಜ ಎಲ್ಲರನ್ನು ಕರೆಸಿದ, ನಿನ್ನೆ ನನ್ನ ಮಗಳನ್ನು ಗೆದ್ದವ್ರು ಬರಲಿ ಮದುವೆ ಮಾಡಿಕೊಡ್ತೇನೆ ಅಂತ ಹೇಳ್ದ. ಆಗ ಧರ್ಮರಾಜ ಹೇಳ್ದ, ನಾವು ಅನುಕ್ರಮವಾಗಿ ಮದುವೆ ಆಗ್ತೇವೆ, ನಾವು 5 ಜನ. ದ್ರುಪದನಿಗೆ ಯೋಚನೆ ಆಯಿತು, ಇದು ಎಲ್ಲಿಯೂ ಇಲ್ಲ ಈ ಕ್ರಮ, ಇದು ಸರಿಯಲ್ಲ, ಇದು ಧರ್ಮ. ಅವಾಗ ಧರ್ಮರಾಜ ಹೇಳ್ತಾನೆ, ಇದು ಸರಿ, ಧರ್ಮ. ಧರ್ಮರಾಜ ಹೇಳ್ತಿದ್ದಾಗೆ ಅದಕ್ಕೆ ಧರ್ಮದ ವ್ಯಾಖ್ಯಾನ ಸ್ವರೂಪ ಶುರುವಾಗುತ್ತೆ. ಅದು ಧರ್ಮರಾಜನ ಮಾತು. ಸಭಾಪರ್ವದ ಒಂದು ಪ್ರಕರಣ, ಒಂದು ಪ್ರಸಂಗವನ್ನು ನೆನಪಿಸ್ಕೊಳ್ಬೋದು. ಈಗ ತನ್ನನ್ನು ಮೊದಲೇ ಸೋತವನು ಹೆಂಡತಿಯನ್ನು ಪಣವಾಗಿಡಬಹುದೇ? ಈ ಪ್ರಶ್ನೆಗೆ ಭೀಷ್ಮರು ಹೇಳಿದಂತೆ ಏನು ಹಾಗೆ ಕಾಣ್ತದೆ. ಆದರೆ ಧರ್ಮರಾಜನೇ ಮಾಡಿದ್ದಕ್ಕಾಗಿ ಅಂದರೆ ಧರ್ಮರಾಜನ ಆ ಒಂದು ಜ್ಞಾನ ಅವನು ತಪ್ಪಿ ನಡೆಯೋದಿಲ್ಲ, ಎಷ್ಟು ವಿಶ್ವಾಸವನ್ನು ಹುಟ್ಟಿಸುತ್ತೆ ಅಂತ. ಹಾಗೆ ಹೇಳಿದರು ಅವರು, ಸತ್ಯ ಭಾಷೆಗೆ ಅವನು ತಪ್ಪಿ ನಡೆಯೋದಿಲ್ಲ. ನಮ್ಮ ಈ ಅನ್ವಯ ತಿಲಕನಲ್ಲ, ಇವನು ಕುರುಕುಲ ತಿಲಕ. ಆದರೆ ನಮ್ಮ ಅನ್ವಯ ತಿಲಕನಲ್ಲ ಅವನು, ನಮ್ಮ ವಂಶಕ್ಕೆ ಶ್ರೇಷ್ಠವಾದವನು, ಅವನು ತಪ್ಪಿ ನಡೆಯೋದಿಲ್ಲ. ಆ ಮಾತನ್ನು ಬಿಟ್ಬಿಡು, ಸಾಕದಂತಿರಲಿ, ಇನ್ನು ಅದನ್ನು ಬಿಡು, ಮುಂದಿನಿಂದ ನೀವು ಹೇಳ್ತಾರೆ. ಸಾಕದಂತಿರಲಿ ಇನ್ನು ಕಾಳಗನು ಕಲರಿಯದು ಪಾರ್ಥ ಕೊಲುವೊಡೆ ಬೇಕು ಬೇಡೆಂಬವರ ಕಾಣೆನು ಹಲವು ಮಾತೇನು ಆ ಕುಮಾರರ ಕರೆಸಿ ಸಂಧಿಯನು ಆಗೆವಾಳರ ಮುಂದೆ ಮಾಡಲು ಲೋಕದಲ್ಲಿ ನಿನಗಿಲ್ಲ ಸರಿ ಉರುರಾಯ ಕೇಳೆಂದ. ಭೀಷ್ಮರು ಹೇಳಿದರು, ಆ ಮಾತೆಲ್ಲ ಬದಿಗಿಡು, ಅದು ಪಾಂಡವರು ಅವಧಿಯನ್ನು ಪೂರೈಸಿ ಪ್ರಕಟವಾಗಿದ್ದಾರೆ. ಈಗಿನ ವಿಷಯ ಕಾಳಗ ನೂಕಲರಿಯದು ಯುದ್ಧವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಯುದ್ಧವನ್ನು ಮಾಡಿದೆವು ಅಂತಾದರೆ ಗೆಲ್ಲೋದು ಪಾರ್ಥನೆ. ಯಾಕೆಂದರೆ ಪಾರ್ಥ ಕೊಲ್ಲಲಿಕ್ಕೆ ಅಂತ ಮನಸ್ಸು ಮಾಡಿ ನಿಂತರೆ ಬೇಕು ಬೇಡೆಂಬವರ ಕಾಣೆನು, ಅವನನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹಲವು ಮಾತೇನು, ಈ ಯುದ್ಧ ಬೇಡ. ಆ ಕುಮಾರರ ಕರೆಸಿ ಸಂಧಿಯನ್ನು ಆಕೆವಾಳರ ಮುಂದೆ ಮಾಡಲು ಆ ಶ್ರೇಷ್ಠರು ಪರಾಕ್ರಮಿಗಳು ಏನಿದ್ದಾರೆ ಅವರನ್ನು ಕರೆಸಿ ನೀನು ಸಂಧಾನವನ್ನು ಮಾಡಿಕೊಡ್ತೇನೆ, ಅವ್ರ ಜೊತೆ ನೀನು ಸುಖವಾಗಿ ಉಂಡುಟ್ಟು ನೀನು ಜೀವನವನ್ನು ಮಾಡು. ಹಾಗೆ ನೀನು ಮಾಡಲು ಮನಸ್ಸು ಮಾಡಿದೆ ಅಂತ ಆದರೆ ನಿನಗಿಲ್ಲ ಸರಿ ಕುರುರಾಯ ಕೇಳದ, ನಿನ್ನನ್ನು ಹಿಡಿಯೋರೇ ಇಲ್ಲ. ಯಾರಿದ್ದಾರೆ? ನಿನ್ನ ವಿರೋಧಿಗಳಿಲ್ಲ, ನಿನ್ನನ್ನು ಕೇಳುವವರೇ ಇಲ್ಲ. ನೀನಷ್ಟು ನಿರ್ಭಯವಾಗಿ ಸುಖವಾಗಿ ನಿನ್ನ ಆಯುಷ್ಯವನ್ನು ಕಳಿಬೋದಪ್ಪ, ಅವ್ರನ್ನ ಕರೆಸಿ ಸಂಧಾನ ಮಾಡಿಕೊಡ್ಲಾ ಅಂತ ಕೇಳಿ ಕೌರವ ಹೇಳ್ದ, ಈ ಅವರ ಜೊತೆಗೆ ನಾನು ಉಂಡುಟ್ಟು ಸುಖವಾಗಿರೋದು ಸಾಧ್ಯವೇ ಇಲ್ಲ. ಪಾಂಡು ಸುತರೊಡನೆ ಉಂಡು ಮೇನು ತೊಲಿದು ಬದುಕುವ ಭಂಡತನವೆನಗಿಲ್ಲ. ಪಾಪ ಇವ್ರು ಎಷ್ಟು ದೊಡ್ಡ ಉದ್ದೇಶ ಇಟ್ಕೊಂಡು ಹೇಳ್ತಾರೆ, ಇವ್ ನೀವು ಒಳ್ಳೇದಾಗಲಿ ಅಂತೇಳಿ, ಆ ಭಂಡತನ ನನಗಿಲ್ಲ ಅಂದ್ಬಿಟ್ಟ. ಅದ್ರ ಜೊತೆಗೆ ಹೇಳ್ದ, ಕಂಡು ದಳವಿ ವಿರೋಧಿಗೆ ಯಮಗೆಯು. ಈ ಯುದ್ಧ ನಿಶ್ಚಯ ಆಗಿಬಿಟ್ಟಿದೆ, ಅವ್ರು ಕಂಡಾಯಿತು, ಯುದ್ಧವನ್ನೂ ಕಂಡಾಯ್ತು. ನಾವೀಗ ಇನ್ನು ಯುದ್ಧ ಮಾಡೋದು ಒಂದೇ, ಅದನ್ನು ಬಿಟ್ಟು ಬೇರೆ ಮಾರ್ಗವಿಲ್ಲ. ವೈರವ ಕೊಂಡು ಎಸಗಬೇಕೆಂದು ಬಿನ್ನವಿಸಿದನು. ನೀವು ವೈರತ್ವವನ್ನು ಇಟ್ಕೊಂಡೇ ಯುದ್ಧ ಮಾಡಬೇಕು. ಈ ಮನಸ್ಸಿನಲ್ಲಿ ಅವ್ರನ್ನ ಕರೆಸಿ ಸಂಧಾನ ಮಾಡೋಣ, ಅವ್ರು ದೊಡ್ಡವರು, ಅವ್ರ ಪರಾಕ್ರಮ, ಇದೆಲ್ಲ ಬೇಡ. ವೈರವನ್ನು ಕೊಂಡೆಸಗಬೇಕೆಂದ. ಈ ಶಬ್ದಕ್ಕೆ ಒಂದೊಂದು ಶಬ್ದಕ್ಕೂ ಅಷ್ಟು ಒತ್ತಿದೆ. ಸುಮ್ಮನೆ ಯುದ್ಧ ಮಾಡಿ ಅಂತ ಹೇಳಲಿಲ್ಲ, ಮನಸ್ಸಿನಲ್ಲಿ ವೈರ ಭಾವವನ್ನು ಇಟ್ಕೊಂಡು, ಕಟು ಭಾವವನ್ನು ಇಟ್ಕೊಂಡು ಯುದ್ಧ ಮಾಡಬೇಕು ಅಂತ ಹೇಳ್ದ. ಅದಕ್ಕೆ ಭೀಷ್ಮರು ಹೇಳಿದರು,
ಮೇಲೆ ನೆಗಳುವ ಹದನು ಇಲ್ಲಿಂದ ಮೇಲೆ ನೀನೇ ಬಲ್ಲೆ. ಮುಂದೆ ನಾವು ಹೇಗೆ ಯುದ್ಧ ಮಾಡ್ತೇವೆ, ಅವನು ಹೇಗೆ ಯುದ್ಧ ಮಾಡ್ತಾನೆ ಎನ್ನುವುದು ನೀನೇ ಬಲ್ಲೆ, ನಿನಗೆ ಗೊತ್ತಾಗ್ತದೆ ಅದು ಅಂತ ಹೇಳಿ ವಿಶಾಲಮತಿ ಬಿಸುಸುಯ್ದು ನಿಟ್ಟುಸಿರಿಟ್ಟರು. ಎಷ್ಟು ಬುದ್ಧಿವಾದ ಹೇಳಿದ್ರೆ ನನಗಿಷ್ಟೇ ಅಂತ. ಕೌರವ ಕೆಟ್ಟ ನಕಟೆನುತ, ಈ ಕೌರವ ಹಾಳಾಗಿ ಹೋಗ್ತಾನೆ, ಒಳ್ಳೆ ಮಾತನ್ನು ಕೇಳೋದಿಲ್ಲ ಅಂತ ಹೇಳಿ ಕೌರವನಿಗೆ ಒಂದು ಮಾತನ್ನು ಹೇಳಿದರು. ಕಾಳಗವ ನಾವು ಆನುವೆವು, ಯುದ್ಧವನ್ನು ನಾವು ಮಾಡ್ತೇವೆ, ಆದರೆ ನೀನೊಂದು ಕೆಲಸ ಮಾಡಬೇಕು. ಪಶುಜಾಲ ಸಹಿತ ಇಭಪುರಿಗೆ ನೀ ಕಿರಿದಾಳುಗಳೊಡನೆ ನಡೆ. ಈಗೇನು ಗೋಗ್ರಹಣ ಮಾಡಿ ಆಗಿದೆಯಲ್ಲ, ಗೋಗಳು ವಶದಲ್ಲಿದೆಯಲ್ಲ, ಒಂದು ಸ್ವಲ್ಪ ಜನ ಸೈನಿಕರನ್ನ ಇಟ್ಕೊಂಡು ನೀನು ಹಸ್ತಿನಾವತಿಗೆ ಹೋಗ್ಬಿಡು. ಈ ಕಡೆ ನಾವು ಯುದ್ಧ ಮಾಡ್ತಾ ಇರ್ತೇವೆ, ನೀನು ಆ ಹಸುಗಳನ್ನು ಹೊಡ್ಕೊಂಡು ಮನೆಗೆ ಹೋಗಪ್ಪ. ಗೋಗ್ರಹಣ ಮಾಡಿದವರು ಅದನ್ನು ತಗೊಂಡ ಮನೆ ಸೇರಿಸ್ಕೊ ನೀನು ಅಂತ ಹೇಳಿದರು. ಕೌರವ ನನಗೆ ಹೌದು ಅಂತ ಕಾಣ್ತು, ಯಾಕಂದ್ರೆ ಮತ್ತೆ ಅವ್ನು ಯುದ್ಧ ಮಾಡೋದೊಂದು ಬೇಡ ಆಯ್ತು, ಅವನಿಗೆ ಯುದ್ಧ ಬೇರೆಯವ್ರು ಮಾಡ್ತಾರೆ, ಹಸುಗಳನ್ನು ಹೊಡ್ಕೊಂಡು ಮನೆ ಹೋಗೋದು ಅಂತ ಹೇಳಿ ಅವನು ಭೀಷ್ಮರ ಮಾತಿನಂತೆ ಕೆಲವು ಜನ ಸೈನಿಕನ ಕರ್ಕೊಂಡು ಆ ಕಡೆ ಹಸ್ತಿನಾವತಿ ಹೋಗ್ಬಿಟ್ಟ. ಈ ಕಡೆಯಲ್ಲಿ 6 ಭಟೆಯಲ್ಲಿ ಭೀಷ್ಮನಿಂದನು ಥಟ್ಟ ಮೇಳೈಸಿ ಈ ಉಳಿದಿರುವಂಥ ಸೈನ್ಯವನ್ನು ಕೂರಿಸಿಕೊಂಡು ಯಾರ್ಯಾರಿದ್ದಾರೆ ಅಲ್ಲಿ ವೀರ, ಕರ್ಣ, ದ್ರೋಣ, ಗೌತಮ, ಭೂರಿಬಲ, ಗುರುಸೂನು, ಶಕುನಿ ಮುಂತಾದ ಮಹಾರಥಾದಿಗಳ ಕೂಡಿಕೊಂಡನು. ಯುದ್ಧಕ್ಕೆ ಸಿದ್ಧವಾಗಿ ನಿಂತುಬಿಟ್ಟ ಅರ್ಜುನ ಜೊತೆ ಯುದ್ಧ ಮಾಡಲಿಕ್ಕಾಗಿ. ಈ ಕಡೆಗೆ ಕೌರವ ಹಸುಗಳನ್ನು ಹೊಡ್ಕೊಂಡು ಹೋಗ್ಬಿಟ್ಟ ಹಸ್ತಿನಾವತಿ ಕಡೆಗೆ. ಇತ್ತಲೂ ಅಖಿಲ ಮಹಾರಥಾದಿಯನು ಒತ್ತಲಿಕ್ಕಿ ಸುಯೋಧನನು ಪುರದತ್ತ ಗೋಕುಲ ಸಹಿತ ಹಾಯ್ದನು ಕೂತು ಮಜರೆನುದ ಮುತ್ತಯನು ಮಾಡಿದ ನಿಯೋಗದ ಮುತ್ತಯನು ಮಾಡಿದ ನಿಯೋಗದ ತತ್ತವಣೆಲೆ ಸಾಯ್ತು ಬೇಗದೊಳು ಉತ್ತರನೆ ಕೊಡು ಉತ್ತರನೆ ಕೊಡು ಎಡದವಾಗೆಯನು ಎಂದನ ಪಾರ್ಥ. ಅರ್ಜುನ ಈ ವ್ಯವಸ್ಥೆಯನ್ನು ನೋಡಿದ. ಒಂದು ಸೈನ್ಯ ಇಲ್ಲಿ ನಿಂತಿದ್ದು ಆ ಹಸುಗಳನ್ನು ಹೊಡ್ಕೊಂಡು ಮತ್ತೊಂದು ಸಣ್ಣ ಸೈನ್ಯ ಆ ಕಡೆ ಹೋಗ್ತಾ ಇದ್ದದನ್ನು ನೋಡಿದ. ಮುತ್ತಯ್ಯನು ಮಾಡಿದ ನಿಯೋಗದ ತತ್ತವಣೆ ಲೇಸಾಯಿತು ಅಂತ ಹೇಳಿಬಿಟ್ನಂತೆ. ಒಳ್ಳೆಯದೇ ಮಾಡಿದ್ರು ಅಜ್ಜಯ್ಯ ಅಂತೇಳಿ. ಒಳ್ಳೇದು ಯಾಕೆ ಹೇಗೆ ಅಂತ ನಾವು ಮತ್ತೆ ನೋಡ್ತೀವಿ. ಈ ಭೀಷ್ಮನ ಮಾತಿನಂತೆ ಸುಯೋಧನ ಪುರದತ್ತ ಗೋಕುಲ ಸಹಿತ ಹಾಯ್ನಲ್ಲ, ಪೂತು ಮಜರೆನುತ ಅರ್ಜುನಿಗೆ ಭಾಳ ಸಂತೋಷ ಆಗೋಯ್ತು. ಅವನು ಹೇಳಿದಂತೆ ಉತ್ತರನಿಗೆ, ಬೇಗ 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 ಕೊಳ್ಳು ಎಡದವಾಗೆಯನೆಂದನ ಪಾರ್ಥ. ನಾವು ಕಾವ್ಯಗಳಿಗೆ ಅರ್ಥವನ್ನು ಹೀಗೆಲ್ಲ ಹಚ್ಚಬೇಕಾಗತ್ತೆ. ಕೊಳ್ಳು ಎಡದವಾಗೆಯನೆಂದನ, ಇದಕ್ಕೊಂದು ಹೀಗೊಂದು ಕಲ್ಪನೆ ಮಾಡಿಕೊಂಡ್ರೆ ದಿಕ್ಕುಗಳಲ್ಲಿ ಎಡಬಲ ಎರಡು ಉಂಟು. ಈಗ ಅರ್ಜುನ ಹೇಳಿದ್ದೇನೋ ಎಡದವಾಗೆಯನ್ನು ತೆಗೋ ಅಂತ, ಬಲವನ್ನು ಬಿಟ್ಟು. ಯಾಕೆಂದರೆ ಕೌರವ ಬಲವನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಅಂತ. ಬಲ ಇಲ್ಲಿ ಅಪ್ರಸ್ತುತ ಆಗ್ಬಿಡುತ್ತೆ. ಈಗ ಬಲ ಇಲ್ಲಿದೆ, ಆದರೆ ನಮಗೀಗ ಲಕ್ಷ್ಯ ಅದು ಬಲವಲ್ಲದೆ ಇರುವುದು. ಕೊಳ್ಳಿ ಎಡದವ ಹೀಗೊಂದು ಅರ್ಥವನ್ನು ಇಟ್ಕೊಂಡ್ರೆ ಆ ಶಬ್ದ ಮಹತ್ವ ಗೊತ್ತಾಗುತ್ತೆ. ಬಲ ಇಲ್ಲಿ ಉಳ್ಕೊಂಡಿದೆ, ಬಲ ಬಿಟ್ಟವ್ರು ಹೋಗ್ತಾ ಇದ್ದಾರಲ್ಲ, ಹಾಗೆ ನೀನು ಎಡವಾಗೆಯನ್ನು ಹಿಡ್ಕೊಂಡು, ಏಕೆಂದರೆ ಎಡದಿಕ್ಕಿ ಹೋಗಬೇಕೋ ಬಲದಿಕ್ಕಿ, ಯಾಕೆಂದರೆ ವಾಗೆಯನ್ನು ಎಡದ ವಾಗೆಯನ್ನು ಹಿಡ್ಕೊಂಡ್ರೆ ಆ ಕಡೆಗೆ ಕುದುರೆಗಳು ನಿಲ್ತವೆ, ಹೋಗ್ಬಿಡುತ್ತೆ. ರಥದ ಕ್ರಮ ಅದು. ಈ ಕಡೆ ತಿರುಗಬೇಕು ಅಂತಂದ್ರೆ ಹೀಗೆ, ಈ ಕಡೆ ತಿರುಗಬೇಕು ಅಂತಂದ್ರೆ ಹೀಗೆ. ಆದರೆ ಇಲ್ಲಿ ಈ ಎಡ ಹೇಳೋದು ಆ ಬಲವನ್ನು ಸಂಕೇತಿಸಬೇಕು, ಆವಾಗ ಅರ್ಥ ಚೆಂದ ಆಗುತ್ತೆ. ಹಾಗೆ ಎಡದ ವಾಗೆಯನ್ನು ಹಿಡ್ಕೋ ಅಂತ ಹೇಳ್ದ. ಅದರ ಅರ್ಥವನ್ನು ಯಾಕೆ ಅಂತ ಹೇಳ್ತಾ ಇದ್ದಾನೆ ಉತ್ತರ ಕುಮಾರನಿಗೆ ಅರ್ಜುನ. ನಮ್ಮ ಕೆಲಸ ಏನಪ್ಪ ಈಗ? ಇವ್ರನ್ನ ಸೋಲಿಸೋದು ಅಲ್ಲವೇ ಅಲ್ಲ, ತುರುಗಳನ್ನು ಮರಳಿಸುವುದಿದ್ದು ನಮಗೆ ಉರುತರವ ತಾಯಿ. ನಮಗೆ ಮುಖ್ಯವಾದ ಕೆಲಸ ಏನು? ಇವ್ರನ್ನ ಸೋಲಿಸೋದಲ್ಲ, ಹಸುಗಳನ್ನು ಹೊಡ್ಕೊಂಡು ಬರೋದು. ಹೇಗೂ ಹಸುಗಳು ಆ ಕಡೆ ಹೋಗ್ತಾ ಇದ್ದಾವೆ, ಬಲ ಇಲ್ಲಿದೆ ಅಂತ. ಆದರೆ ಮಿಕ್ಕ ಕೆಲಸದ ಹೊರಿಗೆಯನ್ನು ನಿರ್ಣಯಿಸಿ ಬಳಿಕಿನಲ್ಲಿ ಇವರ ಸಾಹಸ ಹೊರಿದುಕೊಂಬೇನೋ. ಮುಂದೆಲ್ಲ ಏನೇನೋ ಇವ್ರ ಶಕ್ತಿ ಅನ್ನೋದು ಮತ್ತೆ ನೋಡೋಣ. ಮೊದಲು ನಾವು ಆ ಗೋವುಗಳನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಆ ಕಡೆಗೆ ಬೆಂಬತ್ತಿದನು ಕೌರವನನ್ನು ಬೆಂಬತ್ಕೊಂಡು ಈ ಅರ್ಜುನ ಉತ್ತರ ಕುಮಾರನಿಗೆ ರಥ ಆ ಕಡೆ ಹೋಗಿ ಅಂತೇಳಿ ಆ ಕಡೆ ಹೊರಡ್ತಾ ಇದ್ದಾನೆ. ಇವರೆಲ್ಲ ಅದನ್ನು ನೋಡಿದರು, ಓಹೋ ಅರ್ಜುನ ಆ ಕಡೆ ಹೋಗ್ಬಿಟ್ಟ ಅಂತ. ರಾಜನ ಬಳಿಯ ಹತ್ತಿದನು ಅಡ್ಡ ಹಾಯ್ದು ಅಧಿಬಲನತೆಗೆ ನಮ್ಮತ್ತಲಿ ಎಂದ ಆ ದ್ರೋಣ ಗೌತಮರು ಹಿಡುಗ ಕೆನ್ನೆಗೆ ಸೇರಿ ಬೊಬ್ಬೆಯ ಕಣಕಣದಿ ಅಡಗಟ್ಟಿದರು. ನಿಲ್ಲೆ
ಹಾಕೊಂಡಿದ್ರಲ್ಲ, ಇವ್ರು ನೋಡ್ತಿದ್ದಾರೆ ಅರ್ಜುನನ ರಥ ಆ ಕಡೆ ಹೋಗ್ತಾ ಇದೆ. ಎಲ್ಲೆಲ್ಲ ನರ ಜಾರಿದನು, ಅರ್ಜುನ ಆ ಕಡೆ ಹೋಗ್ತಾ ಇದ್ದಾನೆ. ರಾಯನ ಬಳಿಯ ಹತ್ತಿದನು, ಇವನು ಹೋಗಿ ಕೌರವನ ಹತ್ರ ಹೋಗ್ಬಿಡ್ತಾ ಇದ್ದಾನೆ. ಇವನು ಅಡ್ಡ ಹಾಯ್ದು ನಿಲ್ಲಿಸ್ಬೇಕು, ಈಗ ಇವನು ಅಡ್ಡಗಟ್ಟು ನಿಲ್ಲಿಸ್ಬೇಕು ಅಂತ ಹೇಳಿ ಅವರೆಲ್ಲ ದ್ರೋಣ ಗೌತಮರು ಅತಿಬಲರು ಅವ್ರೇನು ಮಾಡಿದ್ರು, ಹಿಳುಕ ಕೆನ್ನೆಗೆ ಸೇರಿ ಒಂದು ನಿಶ್ಚಿತವಾದಂಥ ಬಾಣವನ್ನು ಕೆನ್ನೆಯ ತನಕ ಸೇದಿ ಪ್ರಯೋಗಿಸ್ತಾ ಬೊಬ್ಬೆಯ ಕಳಕರ್ದಿಯಲ್ಲಿ ಅಡ್ಡುಗಟ್ಟಿದ್ರು. ಹೋಗಿ ಅವ್ರು ಇವನು ಅಡ್ಡುಗಟ್ಟಿಬಿಟ್ರು. ಎಲ್ಲವೋ ಫಲುಗುಣ, ಎಲ್ಲ ಅರ್ಜುನ ಕಾದಿ ನೀನು ಒಟ್ಟೈಸಿ ಹೋಗಿ ಅನ್ನುತ್ತಾ ನಮ್ಮ ಹತ್ರ ಮೊದಲು ಯುದ್ಧ ಮಾಡಿ ಆಮೇಲೆ ಮುಂದಕ್ಕೆ ಹೋಗು ಅಂತೇಳಿ ಇವರು ಅವನನ್ನು ಅಡ್ಡುಗಟ್ಟಿ ನಿಂತುಬಿಟ್ರು. ಅದಕ್ಕೇನು ಉಪಾಯ ಅಂತ ಅರ್ಜುನನಿಗೆ ಗೊತ್ತಿದೆ. ಅವನು ನಗುತ್ತಾ ನಗುತ ಫಲುಗುಣನು ನಗುತ ಫಲುಗುಣನು ಎರಡೆರಡು ಕೋಲುಗಳನ್ನು ಅವರಂಗ್ರಿಗೆಚ್ಚನು ತೆಗೆದು ಹಾಯ್ದನು ಮುಂದೆ ಕೌರವರಾಯ ಮೋಹರಗೆ ಹೊಗರಹುವ ಹೊಸ ಕಡೆಯ ದಟ್ಟಿಯ ಬಿಗಿರನು ಎಡಬಲ ನಿದಿರಿನಲಿ ಸೆಗಳಿಗೆಯ ಸಸಿಯಂತಾಯ್ತು ಕೌರವ ಸೇನೆ ನಿಮಿಷದಲ್ಲಿ. ಅರ್ಜುನ ಈ ತಂತ್ರವನ್ನು ನೋಡಿದ. ಮೊದಲು ಆ ತಂತ್ರವನ್ನು ನೋಡಿದ್ದ. ಯಾವುದು? ಹಸುಗಳನ್ನು ಹೊಡ್ಕೊಂಡು ಕೌರವ ಹೋಗ್ತಾ ಇರೋದು, ಈ ಕಡೆ ಮಹಾರಥನು ನಿಂತಿದ್ದನ್ನು ನೋಡಿದ್ದ. ತಾನು ಆ ಕಡೆ ಹೋಗೋ ಇವ್ರು ಬಂದು ಮೊದಲು ನಮ್ಮ ಹತ್ರ ಯುದ್ಧ ಮಾಡೋದು ನಿಂತುಬಿಟ್ರಲ್ಲ. ನಿಂತವ್ರು ಯಾರು ಹಾಗೆ ಹೇಳಿಕೊಂಡು ದ್ರೋಣ ಗೌತಮರು. ಕುಮಾರವ್ಯಾಸ ಅತಿರಥ ಮಹಾರಥರು ಅಂತ ಹೇಳುವ ಈ ಎರಡು ಶಬ್ದಗಳನ್ನು ಸ್ಪಷ್ಟವಾಗಿ ಬರೆದಿಟ್ಟಿದ್ದಾನೆ ಇಲ್ಲಿ. ದ್ರೋಣ ಗೌತಮರು ಯಾರವರು? ಅರ್ಜುನಿಗೆ ಗುರುಗಳು. ಹಾಗಾಗಿ ನಗುತ್ತ ಫಲಗುಣ ಎರಡೆರಡು ಕೋಲುಗಳನ್ನು ಅವರ ಅಂಗ್ರಿಗೆ ಹೆಚ್ಚನು. ಗುರುಗಳಲ್ವೇ, ಎರಡು ಬಾಣಗಳನ್ನು ಅವರ ಪಾದಗಳಿಗೆ ಹಾಕಿದಂತೆ. ಬಾಣ ಪ್ರಯೋಗ ಮಾಡಿದಾಗೂ ಆಯಿತು, ತಪ್ಪು ಮಾಡಿದಾಗೂ ಗುರುಗಳ ಕಾಲಿಗೆ ನಮಸ್ಕಾರ ಮಾಡಿದಾಗ ಆಯಿತು. ಎರಡು ಕೋಲುಗಳನ್ನು ಅವರವರ ಕೋಲುಗಳು ಅಂತಂದರೆ ಬಾಣಗಳು, ಎರಡು ಬಾಣಗಳನ್ನು ಅವರವರ ಕಾಲಿಗೆ ಬಿಟ್ಟು ಮುಂದೆ ಹೋಗ್ತಾ ಇತ್ತು. ಹೋಗ ಒಂದು ಕೆಲಸ ಮಾಡಿದ, ಮತ್ತು ಬೇರೆಯವ್ರಿಗೆ ಒಂದು ಬಾಣ ಬಿಡಬಾರ್ದಲ್ಲ. ಅದಕ್ಕಾಗಿ ಅವನು ಏನು ಮಾಡಿದಂತಂದರೆ ಹೊಗರೋಗುವ ಹೊಸ ಕಣೆಯ ದಡ್ಡಿಯ ಬಿಗಿದನು ಎಡಬಲನ. ಎಡಬಲ ಎರಡೂ ದಿಕ್ಕಿಗೂ ಈ ದಡ್ಡಿ ಅಂತ ಹೇಳಿದ್ರೆ ಪರದೆ ಅಂತ ಒಂದು ಅರ್ಥ ಇದೆ. ಬಾಣಗಳಿಂದ ಪರದೆಯನ್ನು ಕಟ್ಟಿಬಿಟ್ಟಂತೆ. ತಾನು ಹೋಗುವ ಮಾರ್ಗದಲ್ಲಿ ಯಾರು ತನ್ನನ್ನು ತಡಿಬಾರದು, ಮಧ್ಯೆ ಬಂದು ಪ್ರವೇಶ ಮಾಡಬಾರ್ದು ಅಂತ ಮುಂದೆ ಹೋಗಬೇಕಲ್ಲ. ಅರ್ಜುನನ ಬಾಣ ವಿದ್ಯೆ ಸಾಮರ್ಥ್ಯ ಅದು. ಐರಾವತ ಪ್ರಸಂಗದಲ್ಲಿ ಆಕಾಶಕ್ಕೆ ಏಣಿಯನ್ನು ಮಾಡಿದವನು. ಇನ್ನೊಂದು ಪ್ರಕ್ಷಿಪ್ತ ಹೇಳುವಂಥ ಒಂದು ಕಥೆ ಇದೆ. ಅಂದರೆ ಶರಗಳಿಂದ ಸೇತುವೆ ನಿರ್ಮಾಣ ಮಾಡಿದವನು. ಏನು ಮಾಡಲಿಕ್ಕೆ ಅವನಿಗೆ ಸಾಮರ್ಥ್ಯ ಇತ್ತು, ಅಕ್ಷಯಾಸ್ತ್ರಗಳು ಅವನ ಹತ್ರ ಇದ್ದು. ಅವನೇನು ಮಾಡ್ದ, ಬಾಣಗಳಿಂದ ಎರಡು ಪರದೆ ಮಾಡಿಬಿಟ್ಟು ಯಾರು ಬಾಣ ಪ್ರಯೋಗ ಮಾಡಿ ತನಗೆ ತಾಗಬಾರ್ದು ಅಂತೇಳಿ ಈ ಕಡೆ ತನಗೆ ಮುಕ್ತ ಮಾರ್ಗವನ್ನು ಮಾಡಿಕೊಂಡು, ಆ ಶಬ್ದ ಸೂಕ್ತ, ಮುಕ್ತ ಮಾರ್ಗವನ್ನು ಮಾಡಿಕೊಂಡು ಅವನು ಮುಂದೆ ಹೋಗ್ಬಿಟ್ಟಂತೆ. ಅವನು ಮುಂದೆ ಹೋಗ್ತಿದ್ದ ಹಾಗೆ ಸೆಗಳಿಗೆಯ ಸಸಿ ಅಂತಾಯಿತು ಕೌರವ ಸೇನೆ ನಿಮಿಷದಲ್ಲಿ. ಈ ವಾಚನ ಮಾಡುವವರಿಗೆ ಎಷ್ಟು ಪ್ರತಿಯೊಂದು ಅಕ್ಷರದ ಬಗ್ಗೆ ಸ್ಪಷ್ಟತೆ ಇರಬೇಕು, ನಿಖರತೆ ಇರಬೇಕು ಅಂತ ಹಾಗೆ ಅದು ಅವರು ವಾಚನ ಮಾಡುವುದು ನೀವು ಕೇಳಿದ್ದೀರಿ. ಹಾಗಂತ ಉಚ್ಚಾರಣೆಯಲ್ಲಿ ನಿಮಗೆ ಎಲ್ಲಿಯಾದರೂ ಇದು ಸೆಗಣಿ ಅಂತ ಅನ್ಸಿರ್ಬೋದು. ಅಲ್ಲದು ಸೆಗಳಿಗೆಯ ಸಸಿ ಅಂದರೆ ಬಿಸಿಲಿಗೆ ಒಣಗಿದಂತಹ ಗಿಡ ಅಂತ. ಕೌರವ ಸೇನೆ ಅರ್ಜುನ ಆ ರೀತಿ ಬರ್ತಿದ್ದಾಗೆ ಬಿಸಿಲಿನ ಝಳಕ್ಕೆ ಬಳ್ಳಿ ಬಾಡುವ ಹಾಗೆ ಬಾಡಿ ಹೋಗ್ಬಿಡ್ತಂತೆ. ಇದ್ರ ಜೊತೆಗೆ ಇವನ ಈ ಬಿಲ್ಲಿನ ಶಬ್ದ, ಶಂಖದ ಶಬ್ದ, ಇವನ ಆರ್ಭಟ, ಇದಕ್ಕೆ ಹಾರಿ ಬಿದ್ದುದು ಹೆದರಿ ಹೆಮ್ಮೈಸಿ ಅವರೆಲ್ಲ ಹೆದರಿ ಹೋಗ್ಬಿಟ್ಟಿರುತ್ತೆ. ಅವ್ರಿಗೇನು ಅಂತ ಅರ್ಥ ಆಗಲಿಲ್ಲ. ಬಂದು ಯುದ್ಧ ಮಾಡ್ತೇನೋ ಅರ್ಜುನ ಹೌದೋ ಅಲ್ವೋ ಅಂತ. ನರನೋ ಸುಬಟ ಜೀವನದ ಅಳಿವುಗನೋ, ದಿಟ್ಟ ರಾಯರ ದಳದ ದಾವಾನಲನೋ, ಪಾರ್ಥನೋ ಕಾಲಭೈರವನೋ. ಈ ನಮ್ಮನ್ನೆಲ್ಲ ನಾಶ ಮಾಡಲಿಕ್ಕಾಗಿ ಹುಟ್ಟಿ ಬಂದಂಥ ಕಾಲಭೈರವನೋ ಇವನು, ಏನು ಅಂತ ಅವ್ರಿಗೆ ಅರ್ಥ ಆಗಲಿಲ್ಲಂತೆ. ಈಗ ಅವರು ಸುತ್ತಮುತ್ತ ನೋಡ್ತಾ ಇದ್ದಾರೆ. ಮೊದಲೆಲ್ಲ ಒಂದಷ್ಟು ಉತ್ಸಾಹದ ಮಾತನ್ನು ಹೇಳಿದ್ರಲ್ಲ, ಅವರೆಲ್ಲಿದ್ದಾರೆ ಅಂತ. ಗೆಲುವರ ಆವೆಡೆ, ಈ ಗೆಲ್ತೇನೆ ಅವ್ರ ಜನನ್ನು ಹೇಳಿದವ್ರು ಎಲ್ಲಿದ್ದಾರಪ್ಪ ಈಗ? ಕರ್ಣ ನೃಪ ಸೌಬಲ ಜಯದ್ರಥರೆಂಬುವರ ಹೆಡತಲೆಗೆ ನಾಲಿಗೆ ಹೋಯಿತು. ಅವರು ಆಡೋ ಮಾತಾಡಿ ಹೋಗ್ತಿದ್ರು. ಅವ್ರು ನಾಲಿಗೆ ಚಪ್ಪ ತೀರಿಸ್ಕೊಂಡ್ರು. ಈಗ ಎಲ್ಲಿದ್ದಾರೆ ನಮ್ಮ ರಕ್ಷಣೆಗೆ? ಅವರು ನಮ್ಮ ರಕ್ಷಣೆ ಮಾಡಲಿಕ್ಕೆ ಯಾರೂ ಇಲ್ಲ ಅಂತ ಹೇಳಿ ಅವರು ಕೌರವನಲ್ಲಿ ಹೋಗಿ ಹೇಳ್ತಾ ಇದ್ದಾರಂತೆ. ಮರಳಿ ಹೊಡೆ ಹಿಂದ ಕಳನು ಗೋವರನು ಬಿಡು ಹೆಡಗೈಯ ಕೊಯ್ ನಮ್ಮ ರಸನಯ ತಪ್ಪಿದನು ತುರು ಸೆರೆ ಬಿಡಿವರೇ ನೃಪರು
ಎಂದಬ್ಬರಿಸಿ ಕುರುಬಲ ಬಾಯ ಬಿಟ್ಟುದು ರಾಯರಿರಿನಲಿ. ಆ ಸೈನಿಕರು ಅವ್ರು ಹೋಗಿ ಕೌರವ ಹತ್ರ ಭಿನ್ನಯಿಸಿಕೊಳ್ತಾ ಇದ್ದಾರಂತೆ. ಅವರು ನಾವು ಮಾಡಿದ ತಪ್ಪಾಯಿತು, ತುರು ಸೆರೆ ಬಿಡಿವರೇ ನೃಪರು. ಈಗ ಜ್ಞಾನೋದಯ ಆಗ್ತಾ ಇದೆ ಅವರಿಗೆ ಬಿಸಿ ಬಿದ್ದ ಮೇಲೆ. ಇಷ್ಟೋ ತನಕ ಗೋವುಗಳನ್ನು ಹೀಗೆ ಕದ್ದೊಯ್ಯಬಹುದೇ ಯೋಚನೆ ಮಾಡಿರಲಿಲ್ಲ. ಈಗ ಯಾವಾಗ ಅವರು ಕುತ್ತಿಗೆಗೆ ಬಂತೋ ಈಗ ಅವರಿಗೆ ಜ್ಞಾನೋದಯ ಆಯಿತು. ಜ್ಞಾನಿಗಳಾದವರು ರಾಜರಾದವರು ಹೀಗೆಲ್ಲ ಮಾಡಬಹುದೇ? ಅರಸ ನಯ ತಪ್ಪಿದನು, ನಮ್ಮವ್ರು ತಪ್ಪು ಮಾಡಿಬಿಟ್ರು, ಇದು ಅರಸರು ಮಾಡಬೇಕಂತ ಕ್ರಮ ಅಲ್ಲ ಇದು. ಈ ಕಳ್ತನ, ಗೋವುಗಳ ಕಳ್ತನ ಎಲ್ಲ ಅರಸರದ್ದಲ್ಲ. ಆದ್ದರಿಂದ ಮರಳಿ ಹೊಡೆ ಹಿಂಡಾಕಳನು ಕೌರವನಿಗೆ ಹೇಳ್ತಾ ಇದ್ದಾರಂತೆ. ಅವನು ಬೇರೆ ನಮ್ಮನ್ನು ಕೊಲ್ಲಕ್ಕೆ ಅಂತ ಸಿದ್ಧವಾಗಿ ಬಂದುಬಿಟ್ಟಿದ್ದಾನೆ. ಅವನ ಈ ಕೊರಳ ಕಡಿತಕ್ಕೆ ಹೊತ್ತ ಹಗೆವನ ಸರಳಿಗೆ ಹಸುಗಳ ತೆರೆದಿರಿ, ನಮ್ಮ ಜೀವವನ್ನು ನೀವು ಬಲಿ ಕೊಡ್ತಾ ಇದ್ದೀರಿ, ಅವನು ಸಿದ್ಧವಾಗಿ ಬಂದುಬಿಟ್ಟಿದ್ದಾನೆ ಅಂಥೇಳಿ ಕುರುಬಲ ಬಾಯಿ ಬಿಟ್ಟುದು. ಆ ಗೋವುಗಳನ್ನೆಲ್ಲ ಬಿಟ್ಬಿಡಿ ಅರಸರೇ ಅಂತೇಳಿ ಹೇಳ್ತಾ ಇದ್ದಾರಂತೆ. ಅಷ್ಟು ಅವಸ್ಥೆ ಆಗಿಬಿಟ್ಟಿದೆ. ಅವರು ಕಟ್ಟಿಕೊಂಡಂಥ ಕವಚನ ಕಿತ್ತು ಹೋಗಿದೆ, ಅವರಲ್ಲಿ ಯಾವ ರಕ್ಷಣೆ ಇಲ್ಲ, ಕೈದ ಧನುಸ್ಸೆಲ್ಲ ಮುರಿದು ಹೋಗ್ಬಿಟ್ಟಿದೆ, ಕೈದುಗಳು ತುಂಡರಿಸಿ ಹೋಗಿದ್ದಾವೆ. ಇಲ್ಲೊಂದು ವಿನೋದವನ್ನು ಕುಮಾರವ್ಯಾಸ ಮಾಡ್ತಾನೆ. ಈ ಅರ್ಜುನ ಈ ರೀತಿಯಾಗಿ ಬಾಣಗಳನ್ನು ಬಿಟ್ಟು ಅವ್ರನ್ನೆಲ್ಲ ಕೊಲ್ತಾ ಇದ್ದಾನಲ್ಲ, ಆ ಬಾಣಗಳು ಅರ್ಜುನ ಹತ್ರ ಹೇಳ್ತಾ ಇದ್ದಾವಂತೆ. ಆ ಅಂಬುಗಳು ಮೊದಲು ಪ್ರಯೋಗಿಸಿದ ಬಾಣಗಳು ಅವ್ರನ್ನೆಲ್ಲ ಕೊಂದಾಗ್ಬಿಟ್ಟಿದೆ, ನಮ್ಮ ಕೆಲಸ ಇಲ್ಲ ಅಲ್ಲಿ. ಅದನ್ನು ಏನು ಹೊಳೆಯುತ್ತೆ ಕುಮಾರವ್ಯಾಸನಿಗೆ ಅಂತ ಯೋಚನೆಗಳು. ಮುಂದೆ ಕವಿ ಅಂಬುಗಳು, ಮುಂದೆ ಹೋದಂಥ ಬಾಣಗಳು ಸುಭಟರ ಕೊಂದು ಬಿದ್ದವು, ಅವುಗಳನ್ನು ಕೊಂದು ಹಾಕಿ ಆಗ್ಬಿಟ್ಟಿದೆ. ಮತ್ತೆ ಬಳಿಯಲ್ಲಿ ಬಂದವಕ್ಕೆ ಗುರಿ ಇಲ್ಲ, ಈಗ ಹೋದವರಿಗೆ ಕೆಲಸ ಇಲ್ಲ, ಲಕ್ಷ್ಯ ಇಲ್ಲ ಅಂಥೇಳಿ ಅರ್ಜುನ ಹತ್ರ ಹೇಳ್ತಾವಂತೆ. ಒಂದು ಗುರಿಗೆ ಎರಡಂಬ ತೊಡಬೇಡೆಂದು, ನಮಗೆ ಕೆಲಸ ಇಲ್ಲ, ಒಂದೇ ಗುರಿ, ಎರಡು ಬಾಣ ಯಾಕಪ್ಪ ಬಿಡ್ತೀನಿ, ಬಿಡೋ ಒಂದು ಬಾಣವೇ ಸಾಕು, ಲಕ್ಷ್ಯ ಭೇದನ ಕಾರ್ಯ ಸಾಧನೆ ಆಗ್ಬಿಡುತ್ತೆ ಅಂಥೇಳಿ ಅರ್ಜುನ ಹತ್ರ ಕೇಳಿಕೊಡ್ತಾ ಇದ್ದಾವಂತೆ. ಇದೆಲ್ಲ ಸಾಮಾನ್ಯ ಸುಭಟರು ಹೇಳಿದ್ದಾಯಿತು. ಈ ರಥದ ಮೇಲೆ ಕೂತ್ಕೊಂಡಿದ್ದಾನೆ, ಅವ ಹೊಗಳಬೇಕು ಹನುಮ. ಯಾವ ಬಿಲ್ಲಾಳು ಆಲಾಘವ ಅದಾವ ಗಾಡಿಗೆ, ಯಾವ ಚಳಕವೋ ಅದಾವ ಶರಸಂಧಾನವು, ಆವ ವಿಹಾರವೋ ಆವ ಬರಿ ರಾವಣನೊಡು ಇಂದ್ರಾರಿ ರಾಘವ ದೇವ ಲಕ್ಷ್ಮಣರು ಅಲ್ಲಿ ಕಾಣೆನು. ರಾಘವ ದೇವ ಲಕ್ಷ್ಮಣರಲ್ಲಿ ಕಾಣೆನು. ಇದಾವಧನು ಇದಾವ ಶರವಿದ್ಯೆ ಮಧಪಾಪೋ ಎಂದನ ಹನುಮ. ಅರ್ಜುನನ ಬಿಲ್ವಿದ್ಯಾ ಪ್ರದರ್ಶನವನ್ನು ಉಳಿದವರೆಲ್ಲ ಕಂಡು ಹೊಗಳಿ ಅನುಭವಿಸಿ ಆಯಿತು. ಅದು ಎಷ್ಟು ಅಂತಂದರೆ ಬೇಸಿಗೆಯಲ್ಲಿ ಒಣಗಿದಂಥ ಕಟ್ಟಿಗೆಯನ್ನು ಕಾಡಿಗಿಚ್ಚು ಭಸ್ಮ ಮಾಡುವ ಹಾಗೆ. ಹಿಂದಿನ ಪದ್ಯದಲ್ಲಿ ಕುಮಾರವ್ಯಾಸ ಅದನ್ನು ಭಾಳ ರೂಪಕದಲ್ಲಿ ವರ್ಣಿಸಿಬಿಟ್ಟಿದ್ದಾನೆ. ಅದನ್ನು ಕಲಿಪಾರ್ಥ ಪಾವಕ ನೃಹಿದನು, ರೂಪಕದು. ಹೇಗೆ ಬೆಂಕಿ ಕಟ್ಟಿಗೆಯನ್ನು ಸುಟ್ಟಾಕತ್ತೋ ಹಾಗೆ ಪಾರ್ಥ ಎನ್ನುವಂತಹ ಬೆಂಕಿ, ಎನ್ನುವಂತೆ ಹೇಳಬಾರ್ದು, ಪಾರ್ಥ ಎನ್ನುವ ಆ ಬೆಂಕಿ, ಇದು ಪಾರ್ಥನೇ ಬೆಂಕಿಯಾಗಿ ಸುಡ್ತಾ ಇದ್ದಾನೆ ಶತ್ರುಗಳನ್ನು ಅಂತ. ಇದು ಸಾಮಾನ್ಯರ ಮಾತು, ಪ್ರಶಂಸೆ ಆಯಿತು. ನೋಡಿ, ಪ್ರಪಂಚದಲ್ಲಿ ದೊಡ್ಡವರ ಪ್ರಶಂಸೆಗೆ ಮೌಲ್ಯ. ಇವರೆಲ್ಲ ಜೀವಕ್ಕೆ ಹೆದರಿ ಹೇಳ್ಬೋದು, ಅವನು ಹೇಳಬೇಕು, ಯಾಕೆಂದರೆ ಅವನು ಕಂಡಿದ್ದೆಷ್ಟು. ಇವನ ಪತಾಕೆಯಲ್ಲಿರುವಂಥ ಹನುಮ. ಆ ಹನುಮ ಹೇಳ್ತಾನಂತೆ, ತ್ರೇತೆಯಲ್ಲಿ ಎಂತೆಂಥ ಬಿಲ್ಗಾರರೆನ್ನೆಲ್ಲ ನಾನು ಕಂಡಿದ್ದೇನೆ. ರಾವಣ, ಇಂದ್ರಜಿತು, ರಾಮ, ಲಕ್ಷ್ಮಣ ಅಂಥವರಲ್ಲಿಯೂ ಕೂಡ ಈ ಶರವಿದ್ಯೆಯನ್ನು ನಾನು ಕಾಣಲಿಲ್ಲ, ಈ ತೆರನಾದಂಥ ಪರಾಕ್ರಮವನ್ನು ನಾನು ಕಾಣಲಿಲ್ಲ. ಆವ ಬಿಲ್ಲಾಡು, ಆವ ಗಾಡಿಗೆ, ಆವ ಚಳಕ, ಆವ ಶರಸಂಧಾನ, ಆವ ವಿಹಾರ ಅಂಥೇಳಿ ಹನುಮಂತ ಭೇಷ್ ಭೇಷ್ ಅಂತೇಳಿ ಅಲ್ಲಿ ಕುಳಿತುಕೊಂಡು ಹೊಗಳ್ತಾ ಇದ್ದಾನಂತೆ. ಈ ಅರ್ಜುನನ ಪರಾಕ್ರಮಕ್ಕೆ ಮೌಲ್ಯ ಇನ್ನೂ ಬೇಕು. ರಥದ ಪತಾಕೆಯಲ್ಲಿ ಕೂತ್ಕೊಂಡವ್ರು ಹೇಳಿದ್ರೆ ಸಾಕಾಗೋದಿಲ್ಲ, ಇನ್ನೂ ಮೇಲಕ್ಕೆ ಹೋಗಬೇಕು. ಯಾಕೆಂದರೆ ಈ ಸಂಧಿಯ ಆರಂಭದಲ್ಲಿ ಅದನ್ನು ನಾವು ಕಂಡುಬಿಟ್ಟಿದ್ದೇವೆ. ನಿನ್ನೆ ದಿವಸ ಮುಕ್ತಾಯದ ಕೊನೆ ಶಬ್ದವೇ ಅದು. ಈ ಕದನವನ್ನು ನೋಡಲು ಅಮರ ಶ್ರೇಣಿ ಮೇಳೈಸಿತ್ತು ಗಗನದಲ್ಲಿ ಅಂತ. ಭೂಮಿಯ ಮೇಲಿನ ಎಲ್ಲ ವಿದ್ಯಮಾನವನ್ನು ಕೂಡ ದೇವತೆಗಳು ನೋಡ್ತಲೇ ಇರ್ತಾರಂತೆ.
ಗ್ರಹಿಕೆ. ಕುಮಾರವ್ಯಾಸ ಅಂತೂ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾನೆ, ಒಬ್ಬರು ನಿಂತ್ಕೊಂಡಿದ್ದಾರೆ ಅಂತ. ನಿಂತ್ಕೊಂಡವ್ರು ಇಂಥ ಬಿಲ್ವಿದ್ಯೆ ಪ್ರದರ್ಶನ ಆದಮೇಲೆ ಅವರು ಹೊಗಳಬೇಕು ತಾನೆ. ಈ ಹನುಮಂತನ ನಂತರ ಅವರ ಹೊಗಳಿಕೆಯನ್ನು ಕುಮಾರವ್ಯಾಸ ಕವಿ ಬರೀತಾನೆ. ಅವ್ರು ಹೇಳ್ತಾರಂತೆ, ನೋಡಲಿಕ್ಕೆ ಆಗಲಿಲ್ಲ ಇವನು ಎಷ್ಟೊತ್ತಿ ಬಾಣ ತೆಗೆದ, ಹೇಗೆ ಓಡಿದ, ಹೇಗೆ ಬಿಟ್ಟ, ಇದನ್ನು ನಮಗೆ ನೋಡಲಿಕ್ಕೆ ಆಗಲಿಲ್ಲ. ನೋಡಲಿಕ್ಕಾಗಲಿಲ್ಲ ಅಂತ ನಮ್ಮದೇನು ಸಾಮಾನ್ಯವಾದ ಮನುಷ್ಯರ ಕಣ್ಣು, ನಮ್ಮ ಮರ್ತ್ಯರಾಲಿಗಳೇ. ಮನುಷ್ಯರ ಕಣ್ಣಿಗೆ ಒಂದು ಮಿತಿ ಇರುತ್ತೆ, ನಮ್ಮದು ಹಾಗೇನಲ್ಲ. ನಾವು ಎಂಥೆಂಥವನ್ನೆಲ್ಲ ನೋಡ್ತೀವಿ. ಪರಮಾಣು ಪುಂಜವ ಕಾಣವೇ ಕಣ್ಣುಗಳು, ಸೂಕ್ಷ್ಮಾತಿ ಸೂಕ್ಷ್ಮವಾದನ್ನು ಕೂಡ ನಾವು ಅಲ್ಲಿ ನಿಂತ್ಕೊಂಡು ನೋಡ್ತೀವಿ ಭೂಮಿ ಮೇಲಿಂದನ್ನು. ಆದರೆ ಈ ಅರ್ಜುನ ಬಿಲ್ವಿದ್ಯೆ ಪ್ರದರ್ಶನ ಮಾತ್ರ ನಮಗೆ ಗೊತ್ತೇ ಆಗಲಿಲ್ಲ. ಏನಾದರೂ ಇದು ಮತ್ತೊಬ್ಬರಿಗೆ ಸಾಧ್ಯ ಅಂತಂದರೆ ಇದು ಶಿವ ಸುದರ್ಶನ ಪಾಣಿಗಳಿಗೆ ಹೌದು ಅಂಥೇಳಿ ಅಮರಪತಿಯಲ್ಲಿ ಹೇಳಿದ್ರಂತೆ. ಏನಾದರೂ ಒಬ್ಬ ಸುದರ್ಶನ ಪಾಣಿ ವಿಷ್ಣು ಅಥವಾ ಈಶ್ವರ ಅವರನ್ನು ಬಿಟ್ಟರೆ ಇನ್ಯಾರ ಹತ್ರವೂ ಆಗೋದಿಲ್ಲ ಅಂತ ಇಂದ್ರನ ಹತ್ರ ಹೇಳಿದ್ರೆ ಏನು, ನಿನ್ನ ಹತ್ರವೂ ಆಗೋದಿಲ್ಲ ಅಂತಲೇ. ಹಾಗೆ ಅರ್ಜುನನನ್ನು ಇನ್ನಿಲ್ಲದಂತೆ ಅವರು ಸ್ತುತಿಸಿದರು. ಈ ಕಡೆಯಲ್ಲಿ ಮೆಲ್ಲನೆ ಕೌರವ ಸರಿದು ಹೋಗ್ತಾ ಇದ್ದಾನಂತೆ. ಯಾಕೆ ನಿಂತ್ಕೊಳ್ಳಿಕ್ಕಾಗೋದಿಲ್ಲ, ಕೌರವ ನಿಂತ್ಕೊಳ್ಳಿಕ್ಕಾಗೋದಿಲ್ಲ, ಆಚೆಗೆ ಹೋಗ್ತಾ ಇದ್ದಾನೆ. ಈ ಅರ್ಜುನ ಮೂದಲಿಸ್ತಾನೆ, ಎಲ್ಲೆಲ್ಲ ತುರುಗಳ್ಳ ಹೋಗದಿರು ಅಂತೇಳಿ. ಗೋಗಳನ್ನು ಕದ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ, ನಿಲ್ಲು 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 ಅಂತ ಹೇಳಿ ಪಾರ್ಥ ಎಷ್ಟು ಮೂದಲಿಸಿದರೂ ಕೂಡ ಆ ಕಡೆಗೆ ಕೌರವ ಸರಿದು ಹೋಗ್ತಾ ಇದ್ದಾನೆ. ಈ ಸೈನ್ಯದವರೆಲ್ಲ ಅಯ್ಯೋ ನಮ್ಮನ್ನು ಕಾಯೋರು ಇನ್ಯಾರೂ ಇಲ್ಲಪ್ಪ, ರಾಯ ಸಿಲುಕಿದನು ಅಂತೇಳಿ ಅವು ದೂರದಿಂದ ಓಡಿ ಬರಬೇಕಿನ್ನು. ಆದರೆ ಈ ಹಸುಗಳ ಬಗ್ಗೆ ಕಾಳಜಿ ಎಲ್ಲರಿಗೂ ಹೊರಟೋಗ್ಬಿಡ್ತು. ಯಾಕಂದರೆ ಪಾರ್ಥನ ವಶ ಬಂದುಬಿಡ್ತು ಅದು. ಇನ್ನು ಉಳಿದದ್ದು ಅಂತಂದರೆ ಆ ಭೀಷ್ಮ ದ್ರೋಣಾದಿಗಳೆಲ್ಲ ಬಂದು ಮಾಡಬಹುದಾದ್ದು ಏನು ಕೆಲಸ ಅಂತಂದರೆ ಕೌರವರಾಯ ಸಿಲುಕಿದನಲ್ಲಿ ಹೇಳಿ ಕೌರವನ ರಕ್ಷಣೆಗೆ ಬರಬೇಕಷ್ಟೇ. ಬಿಟ್ಟರೆ ಈ ಕಡೆಗೆ ಹಸುಗಳು ತಿರುಗಿ ಆಯಿತು ವಿರಾಟ ನಗರಿಗೆ. ಮುಂದಿನ ಪದ್ಯ ಎಲ್ಲ ಅದರದ್ದು, ಇತ್ತ ತುರುಗಳು ಹೀಗೆ ತಿರುಗಿದ್ದು. ಇತ್ತ ತುರುಗಳ ಬಿಸುಟು ರಾಯನ ತೆತ್ತಿಗರು ತಲ್ಲಣಿಸಿ ಹಾಯ್ದರು. ಹೊತ್ತಿದವು ಮುಸುಡುಗಳು ಸಂಗರ ವಿಜಯ ಗರ್ವಿತರ ಸುತ ಗೋವರ ಸನ್ನೆಯಲಿ ಪುರದತ್ತ ಮುಂದಾದವು ಪಶುವ್ರಜ. ಉತ್ತರನು ಮುಳುಗಿದನು ಪರಿತೋಷ ಪ್ರವಾಹದಲ್ಲಿ. ಈ ಕಡೆಯಲ್ಲಿ ಹಸುಗಳು ತಿರುಗಿದ್ದಾವೆ. ಯಾಕೆಂದರೆ ಹೊಡ್ಕೊಂಡು ಹೋಗೋರಿಲ್ಲ, ಹಸ್ತಿನಾವತಿ ಹೊಡ್ಕೊಂಡು ಹೋಗೋರು ಅವರ ಜೀವ ರಕ್ಷಣೆಗೆ ಆಚೆಗೆ ಹೋಗ್ಬಿಟ್ರು. ಇತ್ತ ತುರುಗಳ ಬಿಸಿಟು ರಾಯನ ತೆತ್ತಿಗರು ಹೋದರು. ಇಲ್ಲಿ ವಿರಾಟನ ಗೋಪಾಲಕರೆಲ್ಲ ಇದ್ರಲ್ಲ, ಅವರು ಈ ಹಸುಗಳನ್ನು ತಿರುಗಿಸಿಕೊಂಡು ಬರ್ತಾ ಇದ್ದಾರಂತೆ. ಸುತ್ತ ಗೋವರ ಸನ್ನೆಯಲ್ಲಿ ಪುರದತ್ತ ಮುಂದಾದವು ಪಶುವ್ರಜ. ಗೋಪಾಲಕರು ಹಸುಗಳನ್ನು ಮತ್ತೆ ವಿರಾಟ ನಗರಿಯ ಕಡೆಗೆ ಹೊಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ನೋಡಿದಂಥ ಉತ್ತರನು ಮುಳುಗಿದನು ಪರಿತೋಷ ಪ್ರವಾಹದಲ್ಲಿ. ಇದೇ ತನಕ ಹಾಸ್ಯಾಸ್ಪದವಾದ ಮಾತುಗಳನ್ನು ಹೇಳ್ತಾ ಅವನು ಜನಗಳನ್ನು ರಂಜಿಸ್ತಾ ಇದ್ದ. ಈಗ ಹಾಗಲ್ಲ. ಈ ಗೋರಕ್ಷಣೆ ಎನ್ನುವುದು ಸಾಧ್ಯವಾಗಿದ್ದಕ್ಕಾಗಿ, ಗೋವುಗಳು ಮರಳಿ ವಿರಾಟ ನಗರಿಗೆ ಬರಲಿಕ್ಕೆ ಸಾಧ್ಯವಾಗಿದ್ದಕ್ಕಾಗಿ ಉತ್ತರನು ಮುಳುಗಿದನು ಪರಿತೋಷ ಪ್ರವಾಹದಲ್ಲಿ. ಭಾಳ ಸಂತೋಷ ಆಯ್ತಂತ ಅವನಿಗೆ. ಈಗ ನಾವು ಆ ಗೋವುಗಳ ಹಿಂಡನ್ನು ನೋಡಬೇಕು, ಹೇಗಿದ್ದಾವೆ ಗೋವುಗಳು ಅಂತ. ಬಿಗಿದ ಕೆಚ್ಚಲ ತೊರೆದೊವ್ವ ಹಾಲುಗಳ ಬಿಗಸೂಳೆದ್ದ ಬಾಲವ ಮೊಗನೆದಗಿ ದೆಸೆ ದೆಸೆಯ ನೋಡುತ್ತ ಬೆಚ್ಚಿ ಬಿರುವರಿವ ಅಗಿದು ಸರಳಿಸಿ ನಿಲ್ಲುವ ಅಗಿದು ಸರಳಿಸಿ ನಿಲ್ಲುವ ಹೊಸವರ ಸೊಗಡಿಗೆ ಔವಡಿಸುತ್ತ ಗೋವರು ತೆಗೆದ ಪಥದಲ್ಲಿ ತೆಕ್ಕೆ ಬರಿದವು ಹಿಂಡು ಹಿಂಡಿನಲಿ. ಗೋವುಗಳು ಮರಳಿ ಹೋಗುವ ಸಂಭ್ರಮವನ್ನು ಕುಮಾರವ್ಯಾಸ ಕವಿ ಇಲ್ಲಿ 3 ಪದ್ಯಗಳಲ್ಲಿ ವರ್ಣಿಸಿದ್ದಾನೆ.
ಗೋವರು ತೆಗೆದ ಪಥದಲ್ಲಿ ತೆಕ್ಕೆ ಒರಿದವು ಹಿಂಡು ಹಿಂಡಿನಲ್ಲಿ. ಗೋಪಾಲಕರು ಮಾರ್ಗವನ್ನು ತೋರಿಸ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದಾರಂತೆ. ಆ ಗೋಪಾಲಕರ ಜೊತೆಗೆ ಇವು ಬರುವಾಗ ಇಲ್ಲಿ ಹೊಸಬರಲ್ಲಿ ಇದ್ದಾವಲ್ಲ ಅಂತೇಳಿ ಸ್ವಲ್ಪ ಬೆಚ್ಚಿ ನೋಡ್ತಾ ಇದ್ದಾವಂತೆ. ಹೊಸ ದಾರಿ, ಹೊಸ ರೀತಿಯಾದಂಥ ಪ್ರಯಾಣ, ಬೆಚ್ಚಿ ನೋಡ್ತಾ ಇದ್ದಾವಂತೆ. ಅವುಗಳ ಅವಸ್ಥೆ ಏನಾಗಿದೆ ಅಂತಂದರೆ ಹೊತ್ತು ಮೀರಿಬಿಟ್ಟಿದೆ. ಅವಕ್ಕೆ ಮನೆಗೆ ಹೋಗಿ ತಮ್ಮ ತಮ್ಮ ಕರುಗಳಿಗೆ ಹಾಲು ಕೊಡಬೇಕಾಗಿತ್ತು. ಆ ಹೊತ್ತು ಬಂದಿದ್ದಕ್ಕಾಗಿ ಕರುಗಳ ನೆನಪಾಗಿ ಮನೆ ಹೋಗ್ತಾ ಇದ್ದೇವೆ ಎನ್ನುವ ಭಾವದಲ್ಲಿ ಕೆಚ್ಚಲಿನಿಂದ ಹಾಲು ತೊರೆಯಾಗಿ ಬರ್ತಾ ಇದೆಯಂತೆ. ಯಾಕೆಂದರೆ ಆ ಹೊತ್ತಿಗೆ ಕರುಗಳು ನೆನಪಾಗ್ತಿದ್ದಾಗೆ ತಾಯಿಯ ಸ್ವಭಾವ ಅದು. ಬಿಗಿದ ಕೆಚ್ಚಲ ತೊರೆದೋಗುವ ಹಾಲು ಧಾರಾಕಾರವಾಗಿ ಹರಿದು ಬರ್ತಾ ಇದೆಯಂತೆ. ಆಮೇಲೆ ಈ ಮುಂದಿನ 2 ಪದ್ಯಗಳಲ್ಲಿ ಆ ಗೋವುಗಳು ಹೋಗ್ತಾ ಇರೋದನ್ನು ನಾವು ಬಯಲಿನಲ್ಲಿ ಗೋವುಗಳ ಹಿಂಡು ನೋಡಿ ಕಲ್ಪಿಸಿಕೊಳ್ಬೇಕು. ಗೋವುಗಳು ಓಡಿ ಹೋಗುವಾಗ ಯಾವತ್ತು ಬಾಲ ಮೇಲೆ ಬಂದ್ಬಿಡುತ್ತೆ. ಸೂಳೆದ್ದ ಬಾಲಗಳ ದಿಕ್ಕಿಗೆ ನೋಡ್ತಾ ಇದ್ದಾವೆ. ಇವತ್ತು ಯಾಕೋ ಹೊಸ ರೀತಿ ಅಂತೇಳಿ. ಅದ್ರ ಜೊತೆಗೆ ಈ ಮುಂದಿನ ಪದ್ಯದಲ್ಲಿ ಕುಮಾರವ್ಯಾಸ ವರ್ಣಿಸ್ತಾನೆ, ಕೆಲವು ಕಡೆಗಂದಿಗಳು ಬಾಲವ ಬಳಿಗೆ ಮೂಗಿಟ್ಟಡಿಗಡಿಗೆ ಮನನಲಿದು ಮೋರೆಯನ್ನೆತ್ತಿ ಸುಕ್ಕಿಸಿ. ಅಂದರೆ ಈ ಗೋವುಗಳು ಒಂದರಿಂದ ಒಂದು ಸೇರ್ಕೊಂಡು ಹೋಗ್ತಾ ಇದ್ದಾವೆ. ಇದರ ಮೂತಿ ಅದರ ಬಾಲದ ಹತ್ರ ಹೋಗುತ್ತೆ. ಅದಲ್ಲದೆಯೂ ಪ್ರಾಣಿ ಪಕ್ಷಿಗಳು ತಮ್ಮ ಮೂತ್ರಾದಿಗಳಲ್ಲಿ ಸಂಕೇತವನ್ನು ಕೂಡ ಕೊಡ್ತಾ ಇರ್ತವೆ. ಅವುಗಳ ಭಾವ ಪ್ರಕಟ ಆಗುತ್ತೆ. ಅವು ಈ ಹಿಂದಿನ ಹಸುವಿನ ಮುಖ ಮುಂದಿನ ಹಸುವಿನ ಬಾಲದ ಹತ್ರ ಹೋಗ್ಬಿಟ್ಟಿದೆಯಂತೆ. ಕೆಲವು ಕಡೆಗಂದಿಗಳು ಬಾಲವ ಬಳಿಗೆ ಮೂಗಿಟ್ಟಡಿಗಡಿಗೆ ಹಾಗೆ ಇಟ್ಕೊಂಡು ಹೋಗ್ತಾ ಇದ್ದಾವಂತೆ. ಆಮೇಲೆ ಕೆಲವು ಸಂತೋಷದಲ್ಲಿ ಹೋಗುವಾಗ ಕಾಲನ್ನು ಕೆರಿತಾ ಇದ್ದಾವಂತೆ, ನೆಲವನ್ನು ಕೆರ್ಕೊಂಡು ಹೋಗ್ತಾ ಇದ್ದಾವಂತೆ. ಅವೆಲ್ಲ ಸ್ವಚ್ಛಂದವಾಗಿ ಹಸುಗಳಿದ್ದಾಗಿರುವಂಥ ನಡವಳಿಕೆಗಳು. ಅದನ್ನು ನೋಡಿ ಕುಮಾರವ್ಯಾಸ ಒಂದು ಅದ್ಭುತವಾದಂಥ ಕಲ್ಪನೆಯನ್ನು ಕೊಟ್ಟು ಈ ಭಾಗವನ್ನು ಮುಗಿಸ್ತಾ ಇದ್ದಾನೆ. ನಾವು ಹಾಗೆ ಈ ಭಾಗವನ್ನು ಮುಗಿಸುವಾಗ, ಬಲು ಸಲಗನ ಈಡಿರಿದು ಆಡುತ್ತಿದ್ದುದು ಹಿಂಡಿನಲ್ಲಿ. ಇದು ವಿಶೇಷ ಅಂತ ಹೇಳೋದು ನಾನು. ಈಗೇನಂತ ಹೇಳಿದರೆ, ಆನೆಗೆ ಲೌಕಿಕವಾದ ಒಂದು ವಿನೋದ ಇದೆ ಕಾವ್ಯದಲ್ಲಿ. ಆನೆಗೆ 2 ಬಾಲ ಅಂತ. ಹಿಂದೆ ಬಾಲವೇ ಸೊಂಡಿಲು ಬಾಲದಾಗ ಕಾಣಿಸುತ್ತೆ. ಆದ್ದರಿಂದ ಕಾವ್ಯದಲ್ಲಿ ವಿನೋದದ ವರ್ಣನೆ. ಆನೆಗೆ 2 ಬಾಲ ಅಂತ. ಇಲ್ಲಿ ಏನಾಗಿದೆ ಅಂತಂದರೆ, ಈಗ ಹಸು ಓಡ್ತಾ ಮುಂದಿನ ಹಸುವಿನ ಬಾಲದ ಹತ್ರ ಮುಖ ಇಟ್ಕೊಂಡು ಹೋಗುವಾಗ ಅದು ಇದಕ್ಕೆ ಸೇರಿಬಿಡ್ತಲ್ಲ. ಅದು ಅಲ್ಲದೆ ಹೋದರೆ ಇದೊಂದು ಅದ್ಭುತವಾದ ಕಲ್ಪನೆ ಇದು. ಬಲು ಸಲಗನ ಈಡಿರಿದು ಆಡುತ್ತಿರ್ದುದು. ಮತ್ತೊಂದು ಅರ್ಥದಲ್ಲಿ ಹೇಳ್ಬೋದು, ಆನೆ ಅಂತ ಹೇಳಿದ್ರೆ ಗಂಭೀರವಾದದ್ದು. ಆದರೆ ಹಾಗಲ್ಲ, ಗಂಭೀರವಾದಲ್ಲ, ಓಡ್ಕೊಂಡು ಹೋಗ್ತಾ ಇದ್ದಾವೆ, ಹಿಂಡಿನಲ್ಲಿ ಹೋಗ್ತಾ ಇದ್ದಾವೆ. ಇದರ ಮುಖಕ್ಕೆ ಅದ್ರ ಬಾಲ ಇರುವಾಗ ಇದಕ್ಕೆ 2 ಬಾಲ ಇದ್ದಾಗ ಕಾಣಿಸ್ತಾ ಇದೆ ಅಂತ ಅದ್ಭುತವಾದ ಕಲ್ಪನೆ ಅದು. ಹೀಗೆ ಹಿಂಡಿನಲ್ಲಿ ಗೋವುಗಳು ಹೋಗ್ತಾ ಇದ್ದಾವೆ. ಈಗ ಮುಕ್ತಾಯದ ಪದ್ಯ ಇದು. ಈ ಮುಹೂರ್ತ ಯಾವುದಿದು? ತಿರುಗಿಗೆಂದು ಓಡಿಡುತ್ತ ತುರುಗಳು ಪುರಕ್ಕೆ ಹಾಯ್ದವು. ನಲಭೂಮಿಗಳು ಉತ್ತರ ಕಿರೀಟಿಗಳು ಆಂದುಕೊಂಡರು ಮತ್ತೆ ಕಾಳಗವ. ಅರಸು ಮೋಹರ ಮುರಿದು ಹರಿಬವ ಮರಳಿಚುವ ಮಿಡುಗುಳ್ಳ ವೀರರ ಧುರಕ್ಕೆ ಬರ ಹೇಳೆನುದ ಬಾಣವ ತೂಗಿದನು ಪಾರ್ಥ. ಮರಳಿಚುವ ಮಿಡುಗುಳ್ಳ ವೀರರ ಧುರಕ್ಕೆ ಬರ ಹೇಳೆನುದ ಬಾಣವ ತೂಗಿದನು ಪಾರ್ಥ. ಹೀಗೆ ಗುಂಪಿನಲ್ಲಿ ಹಸುಗಳು ವಿರಾಟ ನಗರಿಯ ಕಡೆಗೆ ಹೋಗ್ತಾ ಇರುವಾಗ ಕೆಂದೂಳಿಡುತ್ತ, ಗೋಧೂಳಿ ಅಂದರೆ ಈ ಸಂಜೆ ಆಗಿಲ್ಲ ಅಲ್ಲಿ, ಆದರೆ ಇದು ಶುಭಕರವಾದ ಸಂಕೇತ ಅಂತ. ಯಾಕೆಂದರೆ ಮುಂದೆ ಯುದ್ಧ ಆಗೋದಿದೆ. ಈ ಗೋಧೂಳಿ ಯಾವತ್ತೂ ವಿಜಯ ಪ್ರಾಪ್ತಿ, ಒಳ್ಳೆಯದು, ಶುಭವಾದ್ದು. ಈ ಅರ್ಜುನ ಅದನ್ನು ನೋಡ್ತಾ ಇದ್ದಾನಂತೆ. ಅದು ಸಾರ್ಥಕತೆ. ಯಾಕೆಂದರೆ ಗೋವುಗಳು ಅಪಹರಣ ಆಗ್ತಾ ಇದ್ದಾಗ ಅದನ್ನು ತಡೆದು ಗೋರಕ್ಷಣೆ ಮಾಡಿದ್ನಲ್ಲ ಅವನು, ಅದು ಸಾರ್ಥಕತೆ. ಆ ಸಂತೋಷವನ್ನು ನೋಡ್ತಾ ಇದ್ದಾನಂತೆ. ಆ ಗೋಧೂಳಿಯ ಸಂತೋಷವನ್ನು ನೋಡ್ತಾ ಇರುವಾಗ ನಲವು ಮಿಗಲು, ಸಂತೋಷ ಹೆಚ್ಚಿದೆ ಎಲ್ಲ ಕಡೆಯಲ್ಲಿಯೂ. ಹಾಗಂತ ಕಥೆ ಮುಂದುವರಿಯುತ್ತೆ. ಯಾಕೆಂದರೆ ಮತ್ತೆ ಕಾಳಗವಾಗಬೇಕು. ಅರಸು ಮೋಹರ ಮತ್ತೆ ಇವ್ರನ್ನ ಬಂದು ಸೇರಿಕೊಳ್ಳುತ್ತೆ. ಹಾಗೆ ಯಾರು ಬರ್ತಾರೆ ಯುದ್ಧ ಮಾಡಲಿಕ್ಕೆ? ಮಿಡುಕುಳ್ಳ ವೀರರು ಯಾರು ಬರ್ತಾರೆ, ದುರಕ್ಕೆ ಬರಲಿ ಅಂತ ಹೇಳಿ ಅವ್ರಿಗೆ ಪಂಥಾಹ್ವಾನವನ್ನು ಕೊಟ್ಟುಕೊಂಡು ಬಾಣವ ತೂಗಿದನು ಪಾರ್ಥ. ಅಂದರೆ ಈ ಗೋವುಗಳು ಸಂತೋಷದಿಂದ ಮರಳಿ ವಿರಾಟ ನಗರಿಯ ಕಡೆ ಹೋದಲ್ಲಿಗೆ ಗೋಗ್ರಹಣ ಪ್ರಸಂಗ ಮುಗಿಯೋದಿಲ್ಲ.
ಬಾಣವನ್ನು ತೂಗಿದ್ದಾನೆ. ಯಾರು ಸಮರ್ಥರಿದ್ದಾರೆ ಬಂದು ಎದುರಿಸಲಿ, ಈಗ ಬರಲಿ ಬೇಕಾದರೆ ಅಂತೇಳಿ. ಬಂದವರು ಯಾರು, ಬಂದಾಗ ಏನಾಗುತ್ತೆ ಅನ್ನೋದನ್ನು ನಾಳೆ ದಿವಸ ನೀವು ನೋಡ್ತೀರಿ, ಕೇಳ್ತೀರಿ. ಸದ್ಯಕ್ಕೆ ಈ ಗೋಧೂಳಿಯ ಪ್ರಸ್ತಾಪದಲ್ಲಿ ನಾವು ಇಂದಿನ ಕಥೆಗೆ ಮಂಗಳವನ್ನು ಹಾಡ್ತಾ ಇದ್ದೇವೆ. ಇಂದಿನ ಗಮಕ ವಾಚನಕ್ಕೆ ವ್ಯಾಖ್ಯಾನಕ್ಕೆ ಅವಕಾಶ ಕೊಟ್ಟಂತಹ ಸಮಿತಿಯವರಿಗೆ ಪೂರಕವಾದಂಥ ಧನ್ಯವಾದಗಳು ನಮ್ಮಿಬ್ಬರ ಪರವಾಗಿ. ವೈಯಕ್ತಿಕವಾಗಿ ನಾನು ನನ್ನ ಬದುಕಿನಲ್ಲಿ ಅನೇಕ ಸ್ಥಳಗಳಲ್ಲಿ ಗಮಕ ವ್ಯಾಖ್ಯಾನವನ್ನು ಮಾಡಿದ್ದೇನೆ. ನಾನು ತುಂಬ ಇಷ್ಟಪಟ್ಟಂತಹ ಈ ಸ್ಥಳ, ಇಲ್ಲಿ ಯಾವುದೋ ಒಂದು ಸಾತ್ವಿಕವಂತ ಒಂದು ಶಕ್ತಿ ಇದೆ, ಈ ಕಾರ್ಯಕ್ರಮಗಳು ಮಾಡಿಸ್ಕೊಂಡು ಹೋಗುತ್ತೆ. ನೀವು ನನ್ನ ಮೇಲೆ ವಿಶ್ವಾಸ ಇಟ್ಟು ಅಭಿಮಾನನ ಕರೆದಿದ್ದಕ್ಕೆ ವೈಯಕ್ತಿಕವಾಗಿ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ಮಂಗಳ ಪದ್ಯ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾ